ಇವತ್ತು ಶನಿವಾರ. ಗುರುವಾರ ಸಂಜೆ ನನಗೊಂದು ದೂರವಾಣಿ ಕರೆ ಬರುತ್ತೆ. ಸರ್, ನಾನು ನಿಮ್ಮ ವಿಮರ್ಶೆಗಳ ಅಭಿಮಾನಿ, ಕಂಠದ ಅಭಿಮಾನಿ ಅಂತ. ಥ್ಯಾಂಕ್ ಯು ಸರ್ ಅಂತೀನಿ. ನಿಮ್ಮ ಕಡೆಯಿಂದ ನನಗೊಂದು ಸಹಾಯ ಆಗಬಹುದಾ ಅಂತ ಕೇಳ್ತಾರೆ. ಸರ್ ಹೇಳಿ ಅಂತೀನಿ. ನನ್ನ ಜೊತೆ ಒಂದು ಸಂದರ್ಶನ ಆಗಬಹುದಾ ಅಂತ ಕೇಳ್ತಾರೆ. ಸರ್ ಖಂಡಿತ, ನೀವು ಕೇಳಿದಿದ್ರು ನಾನೇ ಕೇಳಿ ಮಾಡ್ತಾ ಇದ್ದೆ ಅಂತ ಹೇಳ್ತೀನಿ. ನಾನು ಹಾಗೆ ಹೇಳಿದ್ದಕ್ಕೆ ಕಾರಣಕ್ಕೆ ಸುಮಾರು 2007 ಮೆಜೆಸ್ಟಿಕ್ ಚಿತ್ರಮಂದಿರಕ್ಕೆ ಹೋಗಬೇಕು. ಒಲವಿನ ಪೂಜೆಗೆ ಒಲವೇ ಮಂದಾರ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರ ವಿಷುಯಲಿಂದ ಶುರುವಾದ ಚಿತ್ರಕ್ಕೆ ಹೋಗಬೇಕು. ಆ ಚಿತ್ರ ನನ್ನ ಮೇಲೆ ಬೀರಿದ ಪ್ರಭಾವಕ್ಕೆ ಹೋಗಬೇಕು. ಬ್ಯಾಕ್ ಟು ದಿ ಫೋನ್ ಕಾಲ್. ನನ್ನ ಜೊತೆ ಮಾತಾಡ್ತಿದ್ದ ವ್ಯಕ್ತಿ ಹೇಳ್ತಾರೆ, ಸರ್ ಬನ್ನಿ, ನಾನು ನಿಮ್ಗೆ ಒಂದೊಳ್ಳೆ ಸೆಟಪ್ ಮಾಡಿಕೊಡ್ತೀನಿ ಸಂದರ್ಶನಕ್ಕೆ ಅಂತಾರೆ. ಸರ್ ಅದೆಲ್ಲ ಬೇಡವೇ ಬೇಡ, ನಾನು ಹಾಗೇ ಬರ್ತಾ ಇದ್ದೆ ಅಂತ ಹೇಳ್ತೀನಿ. ಬಟ್ ಅವ್ರು ಸೆಟಪ್ಪನ್ನು ಮಾಡಿದ್ದಾರೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಹಂಬಲ್ಡ್ ವಿತ್ ವಾಟ್ ಹಿ ಹಸ್ ಡನ್. ಬನ್ನಿ ನೋಡೋಣ ಅದೇನು ಸೆಟಪ್ಪನ್ನು ಮಾಡಿದ್ದಾರೆ, ಯಾರು ಈ ಸೆಟಪ್ಪನ್ನು ಮಾಡಿದ್ದಾರೆ ಅಂತ. ಈ ರೀತಿಯ ಒಂದು ಸೆಟಪ್ಪಲ್ಲಿ ನಾನು ಇಲ್ಲಿವರೆಗೂ ಯಾವುದೇ ಸಂದರ್ಶನವನ್ನು ಮಾಡಿಲ್ಲ. ಈ ನಿರ್ದೇಶಕರ 2 ಚಿತ್ರಗಳಲ್ಲೂ ಒಂದು ಕ್ರೈಮ್ ಬ್ಯಾಕ್ ಡ್ರಾಪ್ ಇದೆ. ಕ್ರೈಮ್ನಲ್ಲಿ ತೊಡಗಿಸ್ಕೊಂಡವರೆಲ್ಲ ಕೊನೆಗೆ ಇಲ್ಲೇ ಬಂದು ಸೇರೋದು ಅನ್ನೋದರ ಒಂದು ಸಂಕೇತವಾಯಿತು. ಗೊತ್ತಿಲ್ಲ, ಅವರನ್ನೇ ಕೇಳ್ಬಿಟ್ರೆ ಸುಲಭ ಆಗತ್ತೆ ಅಲ್ವಾ? ಡೈರೆಕ್ಟರ್ ಸರ್ ಎಲ್ಲಿದ್ದೀರಿ? ಸೈಕ್ ಸೈಕ್ ಎಲ್ಲಿದ್ರು ಸೈಕ್ ಸೈಕ್, ಎಲ್ಲಿ ಹೋದ್ರು ಸೈಕ್ ಸೈಕ್ ಮಾಡೋ ಸೈಕ್ ನನ್ನ ಮಕ್ಕಳು ನಾವು. ಹೇಗಿದ್ದೀರಾ ಸರ್? ಸರ್ ತುಂಬ ಚೆನ್ನಾಗಿದ್ದೀನಿ. ಇಷ್ಟೆಲ್ಲ ಸೆಟಪ್ ಮಾಡಿಸಿದ್ದೀರಿ, ತುಂಬ ಖುಷಿ ಆಗ್ತಾ ಇದೆ ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ಲೀಸ್ ಕಮ್, ಬನ್ನಿ. ಸರ್, ಯಾರು ಗೋರಿ ಮೇಲೂ ಯಾರು ಯಾಕೆ ಸತ್ರು ಅಂತ ಬರ್ದಿರೋದಿಲ್ಲ ಅಂತ ನಿಮ್ಮ ಚಿತ್ರದಲ್ಲೇ ಒಂದರಲ್ಲಿ ಹೇಳಿದ್ರಿ. ಹೌದು. ಇಲ್ಲಿ ಸರಿ ನೋಡೇ ಬೇಡ, ಯಾವ್ದಾದ್ರು ಗೋರಿ ಮೇಲೆ ಏನಾದರೂ ಬರ್ದಿದ್ದಾರಾ ನೋಡೇ ಬೇಡ ಅಂತ ಪ್ರಯತ್ನ ಪಡೋಕೆ ಹೋದ್ರೂ ಅಷ್ಟು ಗೋರಿಗಳಿವೆ, ಸಾಧ್ಯವಿಲ್ಲ. ಏನು ಸರ್ ಇದು ಸೆಟಪ್ಪು? ಇಲ್ಲಿ ಯಾಕೆ ಸಂದರ್ಶನ? ನನ್ನನ್ನು ಯಾಕೆ ಇಲ್ಲಿ ಕರೆಸಿದ್ದೀರಿ? ಸ್ಪೆಷಲಿ ನಾನು ನಿಮ್ಮ ಎಲ್ಲ ಇಂಟರ್ವ್ಯೂಸ್ನ ನೋಡ್ತಿದ್ದೆ. ನನಗೆ ಒಂದೊಂದು ಇಂಟರ್ವ್ಯೂನು ಬೇರೆ 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 ಜಾಗದಲ್ಲಿ ಕೊಡಬೇಕು ಅಂತ ಯಾವಾಗಲೂ ಇಷ್ಟಪಡ್ತೀನಿ. ಸರಿ, ನನಗನ್ನಿಸ್ತು ನಿಮ್ಮನ್ನು ಕರ್ಕೊಂಡು ಸ್ಮಶಾನದಲ್ಲಿ ಕೂತು ಮಾತಾಡಿದ್ರೆ ಹೆಂಗಿರುತ್ತೆ, ಒಂದು ವಿಶೇಷತೆ ಏನೋ ಹುಟ್ಟಬಹುದು ಅನ್ನೋದು ಅಗೇನ್ ತಿರ್ಗಾ ಸ್ವಲ್ಪ ಕ್ರಿಯೇಟಿವ್ ಆಗಿರಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಬನ್ನಿ ಸರ್ ಅಂತ ಕರೆ. ಆ್ಯಂಡ್ ಯು ಡಿಸರ್ವ್. ಅಯ್ಯೋ ಥ್ಯಾಂಕ್ ಯು ಸರ್. ಇಲ್ಲ, ನಾನು ಅದೇ ಹೇಳಿದ ಹಾಗೆ ಇಷ್ಟು ಸೆಟಪ್ಪನ್ನು ಯಾವ ಸಂದರ್ಶನದಲ್ಲೂ ನಾನಂತೂ ಭಾಗಿಯಾಗಿಲ್ಲ. ಇಷ್ಟು ಸೆಟಪ್ ಇರೋದು ನೋಡೂ ಇಲ್ಲ ಸಂದರ್ಶನಗಳನ್ನು. ಸೊ ನನಗಾಗಿ ಅಷ್ಟನ್ನು ಮಾಡಿಸಿದ್ರಿ. ತುಂಬ ಐ ಆಮ್ ಹಂಬಲ್ಡ್. ಥ್ಯಾಂಕ್ ಯು ಸೋ ಮಚ್. ಸರ್, ನಿಮ್ಮ ಚಿತ್ರಗಳಲ್ಲಿ ಸಾವು ಅನ್ನೋ ಒಂದು ಥೀಮು ಅಲ್ಲಲ್ಲಿ ಬರ್ತಾ ಹೋಗುತ್ತೆ. ಈಗ ನಾವು ಭೀಮನ ವಿಚಾರದಲ್ಲೇ ತೊಗೊಂಡ್ರು ಕೂಡ ಅಕ್ಕಿಯ ಕಾಳನ್ನು ತರಿಸಿದೆ, ಕಣ್ಣ ನೀರಲ್ಲೇ ಬೇಯಿಸಿದೆ ಅಂತಲೂ ಬರುತ್ತೆ. ಡೋಂಟ್ ವೆರಿ ಬೇಬಿ ಚಿನ್ನಮ್ಮ, ಆ ಹೆವನ್ನಲ್ಲಿ ಅಣ್ಣನೇ ಸ್ಟಾರಮ್ಮ. ಸೊ ಅಲ್ಲೂ ಒಂದು ಸಾವು. ಸೂರ್ಯಣ್ಣ ಸಲಗಕ್ಕೆ ಹೋದರೂ ಕೂಡ ಅಲ್ಲೂ ಒಂದು ಸಾವು. ಕ್ರೈಮ್ನ ಬ್ಯಾಕ್ ಡ್ರಾಪಲ್ಲಿ ಈ 2 ಕಥೆಗಳಿದೆ ಅನ್ನೋದ್ರಿಂದ ಕ್ರೈಮ್ ಇದ್ದಲ್ಲೆಲ್ಲ ಇದೆ ಕೊನೆಯ ಡೆಸ್ಟಿನೇಷನ್ನು. ಈ ಡೆಸ್ಟಿನೇಷನ್ಗೆ ಬೇಗನೆ ಬಂದ್ಬಿಡ್ತೀರಾ ಕ್ರೈಮಲ್ಲಿದ್ದರೆ ಅಂತ ಹೇಳೋ ಒಂದು ಸೂಚನೆ ಅದು. ಪ್ರತಿದಿನನೂ ನಾನು ನನ್ನ ಆಯುಸಲ್ಲಿ ಒಂದು ದಿನ ಕಳೆದಿದ್ದೀನಿ, ಸಾವಿಗೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ ಅಂದ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ನಾವು ಬದುಕಬಲ್ಲೆವು. ಇಲ್ಲ, ಅದನ್ನೆರಡೂ ಮರ್ತರೆ ತುಂಬ ಕಷ್ಟ ಜೀವನ. ಪ್ರತಿ ಕ್ಷಣ ಇವತ್ತು ಮುಗೀತು, ನನಗೆ ಗೊತ್ತಿಲ್ಲ ಸಾವು. ಆ ಸಾವಲ್ಲಿ ಒಂದು ದಿವಸ ಕಳೆದಿದ್ದೀನಿ, ಆ ಸಾವು ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಚೇಸಿಂಗ್ ದ ಡೆತ್ ಅಂತ ಹೇಳ್ತೀವಲ್ಲ, ಅದು ಅಂದ್ಕೊಳ್ತಾ ಇದ್ದಾಗ ಮಾತ್ರ ನಿಮಗೆ ಏನೋ ಒಂದು ಎಲ್ಲವೂ ಒಂದು ಸ್ವಲ್ಪ ಅಲರ್ಟ್ ಆಗ್ತಾ ಹೋಗುತ್ತೆ ಮೈಂಡು ಅಂತ ನನ್ನ ಪ್ರಕಾರ ಯಾವಾಗಲೂ. ಈಗ ನಾವಿದ್ದೀವಿ ಇಲ್ಲಿ ಸುಡುಗಾಡಲ್ಲಿ, ಸ್ಮಶಾನದಲ್ಲಿ ಇದ್ದೀವಿ. ಸೊ ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರಲ್ಲ ಸರ್, ಅದು ಆ ಒಂದು ಕ್ಷಣಕ್ಕೆ ಆ 2 ದಿನಗಳಿಗೆ ಏನಿದು ಜೀವನ, ಯಾಕಿದು ಜೀವನ, ಇಲ್ಲಿ ಏನು ಮಾಡಿ ಏನು ಪ್ರಯೋಜನ ಅನ್ನೋ ಒಂದು ವೈರಾಗ್ಯ ಬರುತ್ತೆ. ಬಟ್ ನೀವು ಹೇಳಿದಾಗೆ ವಿ ಆರ್ ಚೇಸಿಂಗ್ ಡೆತ್ ಎವ್ರಿ ಡೇ ಅನ್ನೋ ಒಂದು ಆಲೋಚನೆ ಇದ್ದಾಗ ಯಾವಾಗಲಾದರೂ ನಿಮಗೂ ಇದು ಬಂದದುಂಟಾ? ಏನಿದೆಯಾ ಈ ಫಿಲಮ್ಗಳು ಮಾಡಿ, ಏನಿದು ಹೊಡೆದಾಡಿ, ಯಾಕೆ ಬೇಕು? ಇಲ್ಲ, ಅಫ್ಕೋರ್ಸ್ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಟೈಮ್ ವೈರಾಗ್ಯ ಬರುತ್ತೆ. ಅದನ್ನು ಒಂದು ಸ್ವಲ್ಪ ಬಲವಾಗಿ ಹಿಡ್ಕೊಂಡು ನೋಡಿದ್ರೆ ನಿಮಗೊಂದು ಒಂದು ಸ್ಟೇಟ್ ಆಫ್ ಮೈಂಡಿಗೆ ಕರ್ಕೊಂಡು ಹೋಗುತ್ತೆ. ಅದಾದಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅಂತ ತಿಳ್ಕೊಳಕ್ಕೆ ಹೋದಾಗ, ಎಸ್ ತಾಳು ವೈರಾಗ್ಯ ಬಂದಿದೆ, ಅದನ್ನು ರೆಸ್ಪಾನ್ಸಿಬಿಲಿಟಿ ಮುಗಿಸಿ ವೈರಾಗ್ಯದ ಕಡೆ ಹೋಗೋಕ್ಕೆ ಟ್ರೈ ಮಾಡೋಣ ಅಂಥೇಳಿ ವೈರಾಗ್ಯದ ಜೊತೆನ ಬಿಡ್ಕೊಡ್ದು ಅದ್ರ ಜೊತೆಲೇ ಹೋದಾಗ ತುಂಬ ಆನ್ಸರ್ ಸಿಗ್ತಾ ಹೋಗುತ್ತೆ. ಈ ಎವ್ರಿ ಡೇ ಲೈಫಲ್ಲಿ ನಿಮಗೆ ಆನ್ಸರ್ ಸಿಗಬೇಕು ಅಂದರೆ ಒಂದು ಕಡೆ ವೈರಾಗ್ಯನೂ ನಿಮ್ಮ ಒಂದು ಲೇಯರಲ್ಲಿ ಓಡ್ತಾ ಇರಬೇಕು.
ಆಗ ಗ್ರೌಂಡೆಡ್ ಆಗಿರ್ತೀವಿ ಅಂತನಾ? ಹೌದು ಸರ್, 100%. ನಾವೇನು ತೊಗೊಂಡು ಹೋಗೋಣ ಅನ್ನೋದು ನಮ್ಮ ತಲೆಯಲ್ಲಿ ಇದ್ದರೆ ಹೌದು. ಮೆಟೀರಿಯಲಿಸ್ಟಿಕ್ ಡಿಸೈರ್ಸ್ಗೆ ನಾವು ಆಸೆ ಪಡೋದಕ್ಕಿಂತ ಬೇರೆ ಏನೋ ಸಾಧನೆಗೆ, ಬೇರೆ ಏನೋ ಸಾಧನೆ ಕಡೆ ಹೋಗ್ತಾ ಇರ್ತೀವಿ. ಎಲ್ಲದಕ್ಕಿಂತ ದೊಡ್ಡದು ಸಾವು. ಹುಟ್ಟಿದಾಗಂತೂ ನಮಗೆ ಗೊತ್ತಾಗಲಿಲ್ಲ, ಜ್ಞಾನ ಇಲ್ಲ, ಅವತ್ತು ಬುದ್ಧಿ ಇಲ್ಲ, ಏನಿಲ್ಲ. ಬಟ್ ಒಂದು ಗೊತ್ತಿರಬೇಕು, ಎಲ್ರಿಗೂ ಒಂದಿನ ಸಾವು ಬರುತ್ತೆ. ಸೊ ಅಷ್ಟರೊಳಗಡೆ ನಾವು ಹುಷಾರಾಗಿರಬೇಕು. ಆ ಒಂದು ವೈರಾಗ್ಯದ ಆ ಲೈನ್ ಅಂಡರ್ಲೈನ್ ಇದ್ದಾಗ ಮಾತ್ರ ನಾವು ನಡೆಯೋಕ್ಕೆ ಪಾತ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಗೊತ್ತಿಲ್ಲದಂಗೆ ಒಂದಷ್ಟು ಎಡವಟ್ಟುಗಳಾಗತ್ತೆ ಅಂತ ನನ್ನ ಪ್ರಕಾರ. ಅಂದರೆ ಈಗ ಸಾಧನೆ ಅಂತ ಮಾತಾಡಿದಾಗ ಹೌದು, ಸಾಧನೆಗೆ ನೀವು ಎಷ್ಟು ತೂಕವನ್ನು ಕೊಡ್ತೀರಿ, ಅಥವಾ ಹಣೆ ಬರಹವನ್ನು ನಂಬ್ತೀರಾ? ನನ್ನ ಹಣೆ ಬರಹದಲ್ಲಿ ಬರೆದಿದ್ರೆ ಎರಡನ್ನು ಸರ್. ಈಗ ಹಣೆ ಬರದಲ್ಲಿ ಬರೆದಿರೋದಕ್ಕೆ ಈ ಸಾಧನೆಗೆ ಬಂದಿರ್ತೀವಿ. ಸೊ ಇಲ್ಲಿ ಯಾವಾಗಲೂ ಸಾಧಕರಿಗೆ ಮಾತ್ರ ಕಷ್ಟ ಬರುತ್ತೆ ಹೊರತು ಸುಮ್ಮನೆ ಆರಾಮಾಗಿ ಲೈಫ್ ಲೀಡ್ ಮಾಡೋರಿಗೆ ಕಷ್ಟ ಬರಲ್ಲ. ಸೊ ಸಾಧನೆಗೆ ಜೊತೆಯಲ್ಲಿ ಬರೋದೇ ಕಷ್ಟ. ತಪಸ್ಸು ಸುಮ್ಮನೆ ಯಾರಿಗೂ ಒಲಿಲಿಲ್ಲ. ಹಂಗೆ ಎನಿ ಸಾಧಕ ಯಾವುದೇ ಸಾಧನೆಗೆ ಹೊರಟ್ರೆ ಅವನಿಗೆ ಕಷ್ಟಗಳ ಜೊತೆ ಮಾತ್ರ ಅವ್ನಿಗೆ ಗೆಲ್ಲಕ್ಕೆ ಸಾಧ್ಯ. ಯಾಕೆಂದರೆ ಅದು ಪರೀಕ್ಷೆ ಕೂಡ ಅನ್ಕೋಬೇಕು ನಾವು. ನಾನು ಅದೇ ಕೇಳಕ್ಕೆ ಬಂದೆ. ಈಗ ನನಗೆ ಒಂದು ಕಷ್ಟಗಳು ಬಂದಾಗ ಅದನ್ನು ನಾನು ಒಂದು ರಿಮೈಂಡರ್ ಆಗಿ ತಗೋಬೋದಾ? ನನಗೆ ಕಷ್ಟಗಳು ಬರ್ತಿರೋದು ನಾನು ಸಾಧಕನಾಗಬೇಕು ಅನ್ನೋದಕ್ಕೆ ಅಂತ. 100%. ಈಗ ಪೆಟ್ಟು ಬಿದ್ದಷ್ಟು ಶಿಲೆ ಆಗುತ್ತೆ ಹಂಗೆ. ಸೊ ಅದೆಲ್ಲ ಅನ್ಕೊತಾ ಇದ್ದಾಗ ಮಾತ್ರ ಮಜಾ ಲೈಫು. ಈಗ ನಾನು ಹೇಳ್ತೀನಿ, ದೇರ್ ಶುಡ್ ಬಿ ಎ ಕಾಂಪಿಟೇಟರ್ಸ್ ಅಂಡ್ ದ ಎನಿಮೀಸ್ ಇನ್ ದ ಲೈಫ್ ಟು ಅಚೀವ್ ಸಮಥಿಂಗ್ ಅಂತ. ಅದಿದ್ದಾಗ ಮಾತ್ರ ಮಜಾ. ಸರಿ, ನಾನೇನೋ ಬೇರೆ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಆ್ಯಂಗಲ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಸ್ಪಿರಿಚುವಲಾಗಿ ಏನೋ ಹುಡುಕ್ತಾ ಇರ್ತೀನಿ ನಾನು. ಅದ್ರ ಜೊತೆಗೆ ಇದು ಇದೆಯಲ್ಲ, ಎಕ್ಸ್ಟ್ರಾ ನನಗದು. ಅಚೀವ್ ಸಮಥಿಂಗ್, ಎನಿಮೀಸ್ ಇರಬೇಕು, ನಮ್ಮನ್ನು ಕ್ರಿಟಿಸೈಸ್ ಮಾಡೋರು ಇರಬೇಕು, ಟು ಅಚೀವ್ ಸಮಥಿಂಗ್. ಏನು ದುನಿಯಾ ವಿಜಯ್ ಅವರು ಅಥವಾ ವಿಜಯ್ ಕುಮಾರ್ ಅವರು ಏನನ್ನು ಅಚೀವ್ ಮಾಡೋಕೆ ಬಯಸ್ತಾ ಇದ್ದಾರೆ? ಬೇಸಿಕಲಿ ಐ ಹ್ಯಾವ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ವೇರ್ ದಟ್ ಹ್ಯಾಸ್ ಟು ಬಿ ಫುಲ್ಫಿಲ್ಡ್. ಸರಿ ಸರಿ, ಅದನ್ನು ಮಾಡಲೇಬೇಕು. ನನಗೆ ಒಳಗೆ ವೈರಾಗ್ಯ ಇದ್ದೇ ಇದೆ, ಅದನ್ನು ಬಿಡೋಕ್ಕಾಗ್ತಾ ಇಲ್ಲ. ಸೊ ಎರಡು ಲೇಯರ್ನು ಇಟ್ಕೊಂಡು, ಸೊ ಯಾವುದಕ್ಕೆ ಜಾಸ್ತಿ ನಾನು ಒತ್ತು ಕೊಡಬೇಕು? ರೆಸ್ಪಾನ್ಸಿಬಿಲಿಟಿಗೆ ಒತ್ತು ಕೊಡಬೇಕು. ಲೌಕಿಕ ರೆಸ್ಪಾನ್ಸಿಬಿಲಿಟಿ ಅಲ್ಲ, ನನಗೆ ಆದ ಸುತ್ತ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಲೈಕ್ ನನ್ನನ್ನು ನಂಬ್ಕೊಂಡು ಎಷ್ಟೋ ಜನ ಒಳ್ಳೊಳ್ಳೆ ಹಾನೆಸ್ಟ್ ಆಗಿರೋ ಸ್ನೇಹಿತರಿದ್ದಾರೆ. ಅವ್ರು ನಾನೇನ ಮಾಡೋಕ್ಕೆ ಸಾಧ್ಯನಾ? ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗತ್ತಲ್ವಾ ಅನ್ನೋದು. ಓಕೆ, ಮಕ್ಕಳಿದ್ದಾರೆ, ಅವ್ರಿಗೇನೋ ಒಂದು ಫ್ಯೂಚರ್ ನೋಡಬೇಕು, ಇದೆಲ್ಲ ಇದೆ. ಅದ್ರ ಬಗ್ಗೆ ದುರಾಸೆ ಇಲ್ಲ, ಆಸೆ ಇದೆ. ಹಂಗಾಗಿ ನಾನು ರೆಸ್ಪಾನ್ಸಿಬಿಲಿಟಿನ ಮುಗಿಸೋ ದಿಕ್ಕಿನಲ್ಲಿ ಲೆಟ್ ಮಿ ಫಿನಿಶ್ ದಟ್, ವಿಲ್ ಸಿ ಅಂತ ಹೋಗ್ತಾ ಇದ್ದೀನಿ ಅಷ್ಟೇ. ಅಚೀವ್ಮೆಂಟು ಅಂತ ಬಂದಾಗ ಅಚೀವ್ ಮಾಡೋಕ್ಕೆ ತುಂಬ ಆಸೆ ಇದೆ. ಅದ್ಯಾವುದೋ ಒಂದು ಏನು ಆವಾಗಲೂ ಒಂದು ಹೇಳ್ತಾರಲ್ಲ, ನೆವರ್ ಟೆಲ್ ಎನಿಬಡಿ ದಟ್ ವಾಟ್ ಯು ಆರ್ ಗೋಯಿಂಗ್ ಟು ಅಚೀವ್ ಅಂತ. ಸೊ ಹಂಗಾಗಿ ಅದನ್ನು ಒಳಗನೆ ಬಚ್ಚಿಟ್ಕೊಂಡಿದ್ದೆ. ಸರ್, ಈಗ ಪೆಟ್ಟುಗಳನ್ನು ತಿಂದೇ ಶಿಲೆ ಆಗೋದು ಅಂತ ನೀವು ಹೇಳಿದ್ರೆ, ಹಾಗೆಯೇ ನಾವು ಎಡವಿನೇ ನಡೆಯೋಕ್ಕೆ ಕಲಿಯೋದು ಅನ್ನೋ ಒಂದು ರೀತಿಯಲ್ಲಿ. ಪ್ಲೀಸ್ ಡೋಂಟ್ ಮೈಂಡ್ ಮೀ ಸೇಯಿಂಗ್ ದಿಸ್. ನಿಮ್ಮ ಪರ್ಸ್ನಲ್ ಲೈಫನ್ನು ಮೀಡಿಯಾ ಟ್ರಯಲ್ಲು ಟ್ರಿಬ್ಯುಲೇಷನ್ ಎಲ್ಲವೂ ಆಗಿದೆ. ಆದರೆ ನಿಮ್ಮಿಂದ ಆ ಎಲ್ಲವನ್ನೂ ದಾಟಿ ಬಂದಿರೋ ಒಬ್ಬ ಪೇರೆಂಟ್ ಹತ್ರ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಸರ್, ಪೇರೆಂಟಿಂಗ್ನ ನೀವು ಇವಾಗ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಿ? ಏನನ್ನು ಹೇಳೋಕ್ಕೆ ಇಷ್ಟಪಡ್ತೀರಿ? ವಾಟ್ ಇಸ್ ಪೇರೆಂಟಿಂಗ್? ಸಿ, ಐ ಹ್ಯಾವ್ ಸೀನ್ ಮೈ ಪೇರೆಂಟ್ಸ್, ಸೊ ಐ ಆಮ್ ಕಾಪಿಂಗ್ ದಟ್ ಟು ಮೈ ಚಿಲ್ಡ್ರನ್ಸ್ ಯಾವಾಗಲೂ. ಈಗ ಎಲ್ರಿಗೂ ಒಂದಿದೆ, ಲೈಕ್ ಒಂದು ಆ್ಯಂಗಲ್ ಆಫ್ ವ್ಯೂವಿಂಗ್ ಮೀ. ನಾನು ಸರಿ ಇಲ್ಲ, ಕೆಟ್ಟವನು, ಅವನೊಂಥರ, ಅವನು ಹಂಗೆ ಹಿಂಗೆ ಹೌದು. ಇಟ್ಸ್ ಫ್ರಮ್ ದ ಮೀಡಿಯಾ ಟ್ರಯಲ್ ಸಮ್ಟೈಮ್ಸ್ ಆಗಿದೆ. ಅದು ತೊಂದರೆ ಇಲ್ಲ ನನಗೆ ಅದ್ರ ಬಗ್ಗೆ ಏನು ಯೋಚನೆ ಕೂಡ ಇಲ್ಲ. ನಂದೇನು ತಿರ್ಗಿ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ನಾನು ಯಾಕೆ ಅದ್ರ ಬಗ್ಗೆ ಕುತ್ಕೊಂಡು ಸರ್, ನನಗೆ ಗೊತ್ತಿರಂಗೆ ಕೂತಷ್ಟು ಕೊಳ್ತೋಗ್ತೀವಿ, ನಡೆದಷ್ಟು ಆರೋಗ್ಯವಾಗಿರ್ತೀವಿ. ಹಂಗೆ ನಡೀತಾ ಇರಬೇಕು, ಎಂಡ್ ಕಡೆಗೆ ನಡೀತಾ ಇರಬೇಕು ಅಷ್ಟೇ. ಸರ್, ಜ್ಯೋತಿಷ್ಯದಲ್ಲಿ ನಂಬಿಕೆ ಇದೆಯಾ? ಇಲ್ಲ, ಜ್ಯೋತಿಷ್ಯದಲ್ಲಿ ನಂಬಿಕೆ ಇಲ್ಲ. ಬೇಸಿಕ್ ಥಿಂಗ್ಸ್ನ ನಂಬ್ತೀನಿ, ಬೇಸಿಕ್ ಥಿಂಗ್ಸ್ ಅಷ್ಟೇ. ಜ್ಯೋತಿಷ್ಯ ನನಗೆ ಹೀರೋ ಆಗಬೇಕು ಅಂತ ಓದೋರೆಲ್ಲ ಓಡಿಸ್ಬಿಟ್ಟಿದ್ರು. ಆದರೆ ಒಬ್ಬರು ಒಂದು ಸರಿ ಸಿಕ್ಕಿ ನೀನು ಹಿಂಗೆ ಆಗ್ತೀಯ ಅಂತ ಹೇಳ್ಬಿಟ್ಟು ಹೋಗಿದ್ರೆ ಅವ್ರು ಜ್ಯೋತಿಷ್ಯ ಅಲ್ಲ. ದಟ್ ಈಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಥವಾ ಅಂತ ನಾನು ನಂಬ್ತೀನಿ ಅದನ್ನು. ಅಥವಾ ಅಲರ್ಟಿಂಗ್ ಯು ಇನ್ ಎ ಡಿಸ್ಗೈಸ್ ದಟ್ ನಿನ್ನ ರೂಟ್ ಬೇರೆ ಇದೆ, ಹುಷಾರಾಗಿರು ಅನ್ನೋದು. ಆ ವಿಷಯದಲ್ಲಿ ಐ ಬಿಲೀವ್ ಇನ್ ಪಾಸಿಟಿವ್ ಎನರ್ಜಿ ಯಾವಾಗಲೂ. ಅದನ್ನು ನಾನು ತುಂಬ ನಂಬ್ತೀನಿ ಯಾವಾಗಲೂ. ಎಸ್.
ಸರ್, ಈಗ ನಾವು ಪಾಸಿಟಿವ್ ಎನರ್ಜಿ ಅಂತ ಹೇಳಿದ್ರೆ, ಇಲ್ಲಿ ನಾವಿರೋ ಜಾಗದಲ್ಲಿ ಲಕ್ಷಾಂತರ ಮಂದಿಯ ಕಣ್ಣೀರು ನೋಡಿದೆ ಈ ಭೂಮಿ. ಹೌದು ಅಲ್ವಾ ಸರ್? ಹೌದು. ಸೊ ಇಲ್ಲಿ ಪಾಸಿಟಿವ್ ಎನರ್ಜಿ ಇದೆಯಾ, ನೆಗೆಟಿವ್ ಎನರ್ಜಿ? ಇಲ್ಲಿ ಪಾಸಿಟಿವ್ ಎನರ್ಜಿ ಇದೆ. ಆಚೆ ಹೋಗಿ ನೆಗೆಟಿವ್ ಎನರ್ಜಿ ನಿಮ್ಮ ಸುತ್ತಾಡ್ತಾನೆ ಇರುತ್ತೆ ಯಾವಾಗ್ಲೂ. ಸೊ ಅದಕ್ಕೆ ಇಲ್ಲಿ ಕತ್ಲೆ ಇರೋದಕ್ಕೋಸ್ಕರ ನೆಗೆಟಿವ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪಾಸಿಟಿವಿಟಿ ಇದೆ. ನೀವು ದೇವ್ರ ಪ್ರಕಾರ ಕೇಳ್ತೀನಿ ಅಂದರೆ ಶಿವ ಇದ್ದಾರೆ, ಇಲ್ಲಿ ಸತ್ಯ ಹರಿಶ್ಚಂದ್ರ ಇದ್ದಾರೆ, ಇಲ್ಲಿ ಬಿದ್ದಿರೋ ಕಣ್ಣೀರು ಕೂಡ ಸತ್ಯ, ಇಲ್ಲಿ ಮಲಗಿರೋರು ಕೂಡ ಸತ್ಯ. ಹಂಗಾಗಿ ಇಲ್ಲಿಗೆ ಸತ್ಯವಾಗೇ ಇರುತ್ತೆ. ನಾವು ಸತ್ಯವಾಗಿ ಇರ್ಬೇಕಷ್ಟೇನೆ. ಚೆನ್ನಾಗಿದೆ, ಚೆನ್ನಾಗಿದೆ. ಸತ್ಯ, ಇಲ್ಲಿ ಸತ್ಯವಿದೆ, ಹಾಗಾಗಿ ಪಾಸಿಟಿವಿಟಿ ಇದೆ. ಸರ್, ಇದೊಂದು ಈ ಒಂದು ಸ್ಪಿರಿಚುಯಾಲಿಟಿ ಬಗ್ಗೆ ಶುರು ಮಾಡೋಣ ಅಂತ ಈ ಭಾಗವನ್ನು ಶುರು ಮಾಡಿಕೊಂಡೆ. ಒಂದು ಕೊನೆಯ ಪ್ರಶ್ನೆ ಈ ಭಾಗದಲ್ಲಿ, ನಿಮ್ಮ ಚಿತ್ರಗಳ ಓಪನಿಂಗ್ ಕಾರ್ಡಲ್ಲಿ ವೆಂಕಟಾಚಲ ದೇಶಿಕಂ ಅಂತವ್ರು ಬರ್ತಾರೆ. ಅವ್ರ ಬಗ್ಗೆ ಹೇಳೋದಾದ್ರೆ ಹೇಳೋಕ್ಕಾದ್ರೆ ಅದು ಇಸ್ ಇಟ್ ಟು ಪರ್ಸನಲ್? ಇವತ್ತು ನಾನು ಉಸಿರಾಡ್ತಾ ಇದ್ದೀನಿ ಅಂದರೆ ಅವರೇ ಕಾರಣ. ಅಮ್ಮ ಹೋದ್ಮೇಲೆ, ಅಮ್ಮ ಇದ್ದಾಗಲೇ ಬಂದರು ನನ್ನ ಮನೆಗೆ. ಅಮ್ಮ ಹೋದ್ಮೇಲೆ ಅವರೇ ತಾಯಿಯಾಗಿ ನಿಂತಿದ್ದಾರೆ. ನನ್ನ ಎಲ್ಲವನ್ನೂ ಅವರೇ ನೋಡ್ತಾ ಇರೋದು. ಇವತ್ತು ನಾನು ಹಿಂಗೆ ಕುತ್ಕೊಂಡಿದ್ದೀನಿ, ನಿಮ್ಮ ಹತ್ರ ಮಾತಾಡ್ತೀನಿ ಅಂದರೆ ಅವ್ರು ನೋಡ್ತಾ ಇದ್ದಾರೆ ನನ್ನ. ನಾನು ತುಂಬ ಅವಧೂತ ನಂಬ್ತೀನಿ. ನಾನು ಯಾವಾಗಲೂ ತುಂಬ ನಂಬ್ತೀನಿ. ಅವ್ರಿರೋದು ಸತ್ಯ, ಅವರಿರೋದಕ್ಕೆ ನಾವಿರೋದು. ಅವಧೂತರು ಅಂದರೆ ಮೆಸೆಂಜರ್ಸ್ ಆಫ್ ಗಾಡ್ಸ್ ಆಗ್ತಾರಾ? ಹೇಗೆ ಅವ್ರು ಎಲ್ಲ ಆಗ್ತಾರೆ, ನೀವು ನೋಡಿದ್ದೆಲ್ಲ ಆಗ್ತಾರೆ ಅವ್ರು ನಿಮ್ಮ ಜೊತೆ. ಅಮ್ಮನ ಥರ ಅವರು, ತಾಯಿ ಥರ ಏನು ಬೇಕಾದ್ರೂ ಕೊಡಿಸ್ತಾರೆ. ಬಟ್ ನಾವು ಪ್ರಾಪರ್ ಆಗಿರ್ಬೇಕಷ್ಟೇ. ಪ್ರಾಪರ್ ಆಗಿಲ್ಲ ಅಂದರೆ ಇಲ್ಲ. ಅವರಷ್ಟು ಶಿಕ್ಷೆ ಕೊಡೋರಿಲ್ಲ, ಬಟ್ ನಾವು ಅಷ್ಟೇ ಶಿಸ್ತಾಗಿರಬೇಕು. ಸರ್, ಇವರನ್ನು ನೀವು ಹುಡ್ಕೊಂಡು ಹೋಗಿದ್ದ ಅಥವಾ ವಿಧಿಯೇ ನಿಮ್ಮನ್ನು ಅಲ್ಲಿ ಕರ್ಕೊಂಬಂದು ನನಗೆ ಗೊತ್ತಿಲ್ಲದಂಗೆ ನಾನು ಚಿಕ್ಕ ವಯಸ್ಸಲ್ಲೇ ಒಬ್ಬರು ಅವಧೂತರನ್ನ ಮೀಟ್ ಮಾಡಿದ್ದೀನಿ. ಅವರಿಲ್ಲ, ಈಗ ಅವ್ರ ದೇಹ ಬಿಟ್ಟಿದ್ದಾರೆ. ಅದಾದಮೇಲೆ ನಾನು ಯಾಕೆ ಹಿಂಗಾದೆ ನನಗೊಂದು ಗುರು ಬೇಕಲ್ಲ ನನಗೆ ಯಾರೋ ಗುರು ಸಿಗ್ತಾರೆ ಒಂದು ದಿವಸ ಅಂತ ಹುಡುಕ್ತಾನೇ ಹೋದೆ. ಅದ್ರಲ್ಲಿ ಒಂದಷ್ಟು ರಾಂಗ್ ಗುರುಗಳು ಸಿಗ್ತಾ ಹೋದರು. ಒಂದು ಪಾಯಿಂಟಲ್ಲಿ ಗೊತ್ತಾಯಿತು, ನೀನು ನನ್ನೇ ಹುಡುಕ್ತಾ ಇದ್ದಿದ್ದು ಅಂತ. ಆವಾಗ ಸುಮಾರು ಜನ ಅವಧೂತರನ್ನ ನಾನು ಕಣ್ಣಾರೆ ಬದುಕಿರೋರನ್ನ ಒಂದಷ್ಟು ಜನ ನೋಡಿದೆ. ಈಗ ಇವರು ವೆಂಕಟಾಚಲ ಅವಧೂತರು ಅವರು ದೇಹ ಬಿಟ್ಟಿದ್ದಾರೆ. ಅವ್ರನ್ನ ನಾನು ಫೋಟೋ ರೂಪದಲ್ಲಿ ನೋಡ್ತಿದ್ದೀನಿ, ಬಟ್ ನನ್ನ ಜೊತೆ ಜೀವಿಸ್ತಾ ಇದ್ದಾರೆ ಅವರು. ಅಲ್ಲಿ ಸುಮಾರು ಜನ ನೋಡಿದ್ದೀನಿ. ನನ್ನ ಮೈಸೂರಲ್ಲಿ 2-3 ಜಾಗ ಇದೆ. ಮೈಸೂರು ಇಸ್ ಅ ವಂಡರ್ಫುಲ್ ಪ್ಲೇಸ್ ಫಾರ್ ಅವಧೂತರು ಇರುವಂಥ ಮೇಯ್ನ್ ತಾಣ ಅದು. ಆವಾಗ ಒಂದೇ ಗುರು ಏಕ್ ಸೇವಾ ಅನೇಕ್ ಅಂತ. ಒಂದೊಂದು ಗುರುಗೆ ಒಂದೊಂದು ಸೇವೆ ಇದೆ, ಬಟ್ ಗುರು ಒಬ್ಬನೇ. ಹೆಂಗೆ ನೀವು ಪ್ರತಿದಿನ ಬೆಳಗ್ಗೆದ್ದು ಪೂಜೆ ಮಾಡೋದುಂಟ? ಇಲ್ಲ, ಬಿಟ್ಬಿಟ್ಟೆ. ಪೂಜೆ ನನಗೇನು ಅಂದರೆ, ನಾನಿವತ್ತು ನಿಮ್ಗೇನು ಒಳ್ಳೇದು ಬಯಸಿದ್ದೀನಿ ಅದೇ ದೊಡ್ಡ ಪೂಜೆ ನನಗೆ. ಅದು ಹೋಮ ಯಜ್ಞ ಎಲ್ಲವನ್ನು ಮೀರಿದ್ದದು. ನಾನು ನಿಮಗಿವತ್ತು ಒಳ್ಳೇದು ಬಯಸಿದ್ದೀನ, ಸಾಕು ನನಗೆ, ಅದೇ ಪೂಜೆ. ಪ್ಲಸ್ ನಿಮ್ಮನ್ನು ನೋಡಿದ್ರೆ ನನಗೆ ಈ 2 ಗಂಟೆಗಳಲ್ಲಿ ನೋಡಿದಾಗಲೇ ಗೊತ್ತಾಯಿತು, ಕಾಯಕವೇ ಕೈಲಾಸ ನಂಬ್ಕೊಂಡು ಬದುಕೋರು ನೀವು ಅಂತ. ಸರ್, ಅದೊಂದು ಇದ್ದರೆ ಯಾರೇನೇ ಅಂತ ಇರಲಿ ಸರ್. ಈಗ ಕುದುರೆಗೆ ಮನುಷ್ಯನ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಬಟ್ ಪ್ರಪಂಚದಲ್ಲೆಲ್ಲ ಕುದುರೆ ಫೋರ್ಸ್ಗೆ, ಕುದುರೆ ಇದಕ್ಕೆ ನಾವು ಹೋಲಿಸೋದು ಅಲ್ವಾ? ಹಂಗೆ ನಾವು ಕುದುರೆಗಳಾಗ್ಬಿಡ್ಬೇಕು. ಸುಮ್ಮನೆ ನೋಡ್ತಾ ಇರಬೇಕು, ಸ್ಪೀಡ್ ನೋಡ್ಕೊಂಡು ಅವ್ರು ಮ್ಯಾಚ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ಬೇಕು ನಮ್ಮನ್ನು. ಇವನ್ ದ ಲೈಕ್ ಏರ್ಕ್ರಾಫ್ಟ್ ಇಸ್ ಮೆಜರ್ಡ್ ವಿತ್ ದ ಹಾರ್ಸ್ ಪವರ್ ಅನ್ಕೋತೀನಿ. ಅದೊಂದು ನಮ್ಗೆ ಅನಿಮಲ್ಲು. ಬಟ್ ಯೋಚನೆ ಮಾಡೋ ರೀತಿ ಹೆಂಗಿದೆ ನೋಡಿ, ನಾವು ಅದು ಸ್ಪೀಡ್ನ ಮ್ಯಾಚ್ ಮಾಡ್ತಾ ಇದ್ದೀವಿ. ಯಾಕೆ ಮನುಷ್ಯನ ಮೇಲೆ ಹೋಲಿಸ್ತಿಲ್ಲ? ಸೊ ಹಂಗೆ ಕುದುರೆ ಥರ ಹೋಗ್ತಾ ಇರ್ಬೇಕಷ್ಟೇ. ಎದುರುಗಡೆ ಬಂದರೆ ಒಂದೊಂದ್ಸತಿ ಆನೆ ಆಗಬೇಕಾಗತ್ತೆ, ಇಲ್ಲ ತುಂಬ ವೈಲ್ಡ್ ಆದರೆ ಒಂಟಿ ಸಲ್ಗ ಆಗಬೇಕಾಗತ್ತೆ, ತಿನ್ನಲೇಬೇಕು ಅನ್ನಿಸಿದ್ರೆ ಹುಲಿ ಆಗಬೇಕಾಗತ್ತೆ. ನಿಮ್ಮ ಹುಟ್ಟೂರು? ಹುಟ್ಟಿದ್ದು ಇಲ್ಲೇ ಬ್ಯಾಂಗ್ಳೂರು ಮಾವಳ್ಳಿಲಿ. ಆದರೆ ಅದ್ರ ಹತ್ರನೇ ಇದೀವ ಇಲ್ಲಿ? ಹೌದೌದು, ಪಕ್ಕದಲ್ಲೇ ಇದೆ. ಬೆಳೆದಿದ್ದು ಹಳ್ಳಿಲಿ. ಯಾಕೆಂದರೆ ಹುಟ್ಟಿದಾಗ ಅಮ್ಮ ಗೌರ್ಮೆಂಟ್ ಎಂಪ್ಲಾಯ್ ಅಂತೆ. ಇದ್ದಕ್ಕಿದ್ದಂಗೆ ನನಗೇನೋ ಮೈ ಹುಷಾರಿಲ್ದರೆ ಆಗೋಗಿ ಕೈಕಾಲ ಇಷ್ಟು ದಪ್ಪ ಆಗೋಯ್ತಂತೆ. ಸರಿ, ಯಾರೋ ಅಂದ್ರಂತೆ, ಮಗು ಇನ್ನು ಉಳಿಯಲ್ಲ, ಸುಮ್ಮನೆ ಯಾಕಿದು ಅಂತ ಹೇಳಿದಾಗ ಆ ದುಃಖದಲ್ಲಿ
ಸರಿ ಈ ಕಾಯಿಲೆ ವಾಸಿ ಮಾಡ್ತಾರೇನೋ ಅಂತೇಳಿ ನಮ್ಮ ತಂದೆ ಅವರ ತಾಯಿ ಕೈಲಿ ಅಂದರೆ ಅವರ ಅತ್ತೆ ಕೈಲಿ ಕೊಟ್ರಂತೆ. ಅಲ್ಲೂ ಊರಲ್ಲಿ ಅಂದ್ರಂತೆ ಈ ಮಗು ಸತ್ತೋಗ್ಬಿಡುತ್ತೆ ಸುಮ್ಮನೆ ಯಾಕೆ ತಂದಿದ್ಯಾ ಹೋಗು ಅಂತ. ಇಲ್ಲಮ್ಮ ಅಪರೂಪಕ್ಕೆ ಒಬ್ಬ ಹುಟ್ಟಾನೆ 3 ಹೆಣ್ಮಕ್ಳಾದ್ಮೇಲೆ ಒಂಚೂರು ನೋಡ್ಕೊಳ್ರಿ ಅಂತೇಳಿ ಅಮ್ಮ ಬಂದು ವಾಪಸ್ ಕೆಲಸ ಮಾಡ್ತಿದ್ರಂತೆ. ಸರ್ ಯಾವ ಡಿಪಾರ್ಟ್ಮೆಂಟಲ್ಲಿದ್ರು? ಅಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿದ್ದರು, ASO ಆಗಿದ್ದರು, ಅಸಿಸ್ಟೆಂಟ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಆಗಿ ಅವರು ರಿಟೈರ್ ಆದರು. ಅವ್ರು ಏನು ಓದ್ಕೊಂಡಿದ್ರು ಸರ್? ಅಮ್ಮ ಆಗಲೇ 2nd PU ಮಾಡಿದರು. ಹಾಂ ಸರಿ. ಸೊ ಊರಲ್ಲಿ ಬಿಟ್ಟಿದ್ರು. ಆಮೇಲೆ ತಿರ್ಗಾ ನನಗೆ ಇಲ್ಲಿ 5 ವರ್ಷದ ಹುಡುಗ ಆಗೋವರೆಗೂ ಇಲ್ಲಿದ್ದೆ. ಇಲ್ಲಿದ್ದು ಪ್ರತಿ ರಜೆಗಳಲ್ಲೂ ಬೆಳೆದಿದ್ದೆಲ್ಲ ಹಳ್ಳಿಲೇನೆ. ಇಲ್ಲಿದ್ದರೆ ಬೆಂಗಳೂರು ಅವ್ರಿಗೆ ಹೊಸದಲ್ವಾ, ಹಳ್ಳೀಲಿ ಬೆಳೀಲಿ ಅಂತೇಳಿ ಹಳ್ಳಿಲೇ ಬೆಳೆಸ್ತಾ ಬಂದರು. ನನಗೆ ಜಾಸ್ತಿ ಒಡನಾಟ ಹಳ್ಳಿಲೇ ಇದೆ ಹೊರತು ಸಿಟಿಲಿ ಕಡಿಮೆ ನನಗೆ. ಆಮೇಲೆ ನಾನು ಹೈಸ್ಕೂಲ್ಗೆ ತಿರ್ಗಿ ಆನೇಕಲ್ಗೆ ಹೋದೆ. ಹೈಸ್ಕೂಲ್ ಫುಲ್ 10th ಆನೇಕಲ್ಲಲ್ಲಿ ಓದಿದೆ, ಹಾಸ್ಟೆಲಲ್ಲಿ, ವಿಧಾತ ಹೈಸ್ಕೂಲ್ ಅಂತ. ಅಲ್ಲಿ ಹಾಸ್ಟೆಲಲ್ಲಿದ್ದು ಹಾಸ್ಟೆಲಿಂದ ಆಚೆ ಬಂದು ತಿರ್ಗಾ ಬೆಂಗಳೂರಿಲ್ಲ ಚಿಕ್ಕಬಳ್ಳಾಪುರ ಹೋದೆ. ಚಿಕ್ಕಬಳ್ಳಾಪುರ ಅಲ್ಲಿ ನಾನು ದೊಡ್ಡದಾಗಿ ಸೈನ್ಸ್ ಮಾಡ್ತೀನಿ ಅಂತ ನಮ್ಮ ಅಪ್ಪನಿಗೆ ಹೇಳಿ, ನಮ್ಮ ಅಪ್ಪ ಹೇಳಿದ್ರು ಸೈನ್ಸ್ ಮಾಡಿಬಿಡು ಅಂಥೇಳಿ ಸೈನ್ಸ್ ತೊಗೊಂಡು ನೋಡಿದೆ. ಇದ್ಯಾಕೋ ವರ್ಕೌಟ್ ಆಗ್ತಾ ಇಲ್ವಲ್ಲ ಅಂದ್ಬಿಟ್ಟು ನಾನು ಡಿ ಫಾರ್ಮಸಿ ಮಾಡ್ತೀನಿ ಅಂದೆ. ಪಾಪ ಅದಕ್ಕೂ ಚೇಂಜ್ ಮಾಡಿಕೊಟ್ರು, ಯಾವ ಫಾರ್ಮಸಿನೂ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಸರ್ ವಿಜಯ್ ಕುಮಾರ್ BR ಅಂದರೆ BR ಬ್ಯಾಂಗ್ಳೂರ್ ರುದ್ರಪ್ಪ ವಿಜಯ್ ಕುಮಾರ್. ಸರಿ. ನಮ್ಮ ತಂದೆ ಅವ್ರ ಇಡೀ ಫ್ಯಾಮಿಲಿಯಲ್ಲಿ ಎಲ್ಲರೂ ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ಬೆಳೆದಂಥ ಫ್ಯಾಮಿಲಿ. ನಮ್ಮ ತಾತ ಊರಿಗೂ ಹೋಗಿ ಬೇರೆ ಬೇರೆ ತೋಟಗಳಲ್ಲಿ ಪೆಸ್ಟಿಸೈಡ್ ಬದಲು ಅವಾಗ ಪಾಲಿಡಾಲ್ ಅಂತ ಇರೋದು, ಅದನ್ನು ಹೊಡೆಯೋರು. ಅದನ್ನು ಹೊಡೆದು ಸಾಕಿದಂಥ ಮಕ್ಕಳಲ್ಲಿ ನಮ್ಮಪ್ಪ ಒಬ್ಬರೇ ಬೆಂಗಳೂರಿಗೆ ಬಂದ್ರಂತೆ. ಸೊ ಹಂಗಾಗಿ ಅವ್ರಿಗೆ ಬೆಂಗಳೂರು ಅನ್ನೋದು ಇಷ್ಟ, ಅದಕ್ಕೆ ಬಿ ಫಾರ್ ಬ್ಯಾಂಗ್ಳೂರ್ ಅಂತ ಇಟ್ಟರು. ಸರ್ ನಿಮ್ಮ ತಾಯಿ ಹೆಸರು? ನಾರಾಯಣಮ್ಮ. ಸರಿ. ಸರ್ ನಿಮ್ಮ ಅರ್ಲಿಯೆಸ್ಟ್ ಮೆಮೊರಿ ಆಫ್ ಫಿಲ್ಮ್ಸ್, ನಿಮಗೆ ಫಿಲಮ್ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಮೊದಲು ನೆನಪಾಗೋದು ಯಾವುದು? ಸರ್ ನನಗೆ ಅಪ್ಪ ಅಮ್ಮ ಕರ್ಕೊಂಡು ಹೋಗೋರು. ಸಿನಿಮಾಗಳು ಜ್ಞಾಪಕ ಇಲ್ಲ, ಆದರೆ ಬುದ್ಧಿ ಬರ್ತಾ ನನಗೆ ನಾನು ಕದ್ದು ಸಿನಿಮಾ ನೋಡೋಕ್ಕೆ ಹೋದೆ. ಹೆಂಗೆ ಅಂದರೆ 50 ಪೈಸಾ ಕೊಟ್ಟರೆ ಇಂಟರ್ವೆಲ್ ಆದಮೇಲೆ ಬಿಡೋರು ಟೆಂಟಲ್ಲಿ, ನೆಲದಲ್ಲಿ ಮಣ್ಣಲ್ಲಿ. ಆವಾಗ ಒಂದು ಸಿನಿಮಾ ಹಾಕಿದ್ರು ಶಾನ್ ಅಂತ. ನನಗೇನೂ ಗೊತ್ತಿಲ್ಲ, ಆ ಸಿನಿಮಾಕ್ಕಿಂತ ಹೆಚ್ಚಾಗಿ ನಾನು ಸಿನಿಮಾ ನೋಡಬೇಕಷ್ಟೇ, ಸ್ಕ್ರೀನ್ ನೋಡಬೇಕು ಅಂತ ಆ 50 ಪೈಸಾನ ಎಷ್ಟು ಸರಿ ಕದ್ದು ಸಾಸಿವೆ ಡಬ್ಬದಲ್ಲಿ ಅಲ್ಲಿ ಇಲ್ಲಿ ಹೋಗಿ ನೋಡಿದ್ದೀನಿ ಅದನ್ನು. ಇದು ಆನೇಕಲ್ಲಲ್ಲ? ಇಲ್ಲಿ ಬ್ಯಾಂಗ್ಳೂರಲ್ಲಿ. ಆನೇಕಲ್ಲಲ್ಲಿದ್ದಾಗ ಹಾಸ್ಟೆಲಲ್ಲಿದ್ದಾಗ ಅಲ್ಲಿ 2 ಥಿಯೇಟ್ರ್ ಇತ್ತು. ಅಲ್ಲೂ ಕದ್ದು ಹಾಸ್ಟೆಲಲ್ಲಿ ಹೋಗಿ ಸಿನಿಮಾ ನೋಡ್ತಿದ್ದೆ. ಅಲ್ಲೂ ಒಂದು ಟೀಮ್ ಕಟ್ಕೊಂಡಿದ್ದೆ, ಸಿನಿಮಾ ನೋಡೋ ಟೀಮು. ಅವರೆಲ್ಲ ನಮ್ಮ ಮಾಸ್ಟ್ರು ಮಲಗೋ ಟೈಮು, ಜಲ್ದಿ ಹೋಗಿ ಮಲಗಿಬಿಡೋರು. ತಾಸಿ ತಿಮ್ಮಯ್ಯ ಅಂತೇಳಿ ಆಲ್ಮೋಸ್ಟು ತಮ್ಮನ್ನೇನು ನೋಡ್ತಿದ್ದೀನೋ ಹಂಗೆ ಇದ್ದರು, ಹಂಗೆ ತುಂಬ ಒಳ್ಳೆಯ ಮೃದು ಸ್ವಭಾವದವರು. ಅವರು ಮಲಗಿದ್ರು ಅಂತ ಗೊತ್ತಾದರೆ ಎಸ್ಕೇಪ್ ಎಲ್ಲರೂ ಓಡೋಗಿ ನೈಟ್ ಹೋಗಿ ಪಿಕ್ಚರ್ ನೋಡ್ಕೊಂಡು ರಾತ್ರಿ 2:30 1 ಗಂಟೆಗೆ ಬರ್ತಿದ್ವಿ. ಒಂದು ಗುಂಪಲ್ಲಿ ನೀವು ಗುಂಪಲ್ಲಿ ಒಬ್ಬನಾಗಿರ್ತೀರಾ ಅಥವಾ ನಾಯಕನಾಗಿರ್ತೀರಾ? ಗುಂಪಲ್ಲಿ ಒಬ್ಬನಾಗಕ್ಕೆ ಇಷ್ಟ. ಯಾವಾಗಲೂ ಗುಂಪಲ್ಲಿ ಒಬ್ಬನಾಗಿ ನಾಯಕ ತಾನೇ ಮಾಡಿಸ್ಕೊಳ್ಳುತ್ತೆ. ಅದು ಅವರೇ ಹೇಳ್ತಾರೆ ನೀನೇ ಇದನ್ನು ಫಾಲೋ ಮಾಡು ಅಂತ. ನಾನೇ ನಾಯಕ ಅಂತ ಹೋಗ್ಬಾರ್ದು ಯಾವತ್ತೂ. ಸರ್ ಅರ್ಲಿಯೆಸ್ಟ್ ಇನ್ಫ್ಲೂಯೆನ್ಸ್ ಆಫ್ ಸಿನಿಮಾ? ಫಸ್ಟ್ ಶಾನ್ ನೋಡಿದ್ದು ನೆನಪು, ಹೌದು. ಬಟ್ ಇದ್ರಲ್ಲಿ ಏನೋ ಸೆಳೆತ ಇದೆ ಅಂತ ಅನಿಸಿದ್ದು ಅದು ಸರ್ ಅದು ಗೊತ್ತಿಲ್ಲ, ಅದು ಅವರ ಗುರುಗಳ ಇಚ್ಛೆ ಅದು ಮೋಸ್ಟ್ಲಿ. ಅದಕ್ಕೆ ಆ ಚಿಕ್ಕ ವಯಸ್ಸಿಂದನೇ ಅದೊಂದು ಅಟ್ರ್ಯಾಕ್ಟ್ ಮಾಡ್ತಿರುತ್ತೆ. ಏನೋ ಗೊತ್ತಿಲ್ಲ, ಸಿನಿಮಾ ನೋಡಬೇಕು ಅಂತ. ಅದು ನಮ್ಮನ್ನು ನಾನು ಸುಮಾರು ಜನ ಈ ಥರ ನಟರುಗಳನ್ನ ಕೇಳಿದ್ದೀನಿ, ಅವ್ರು ಚಿಕ್ಕ ವಯಸ್ಸಿಂದ ಇದೊಂದು ಅಟ್ರಾಕ್ಷನ್ ಎಳೆದ್ಬಿಟ್ಟಿರುತ್ತೆ, ಅದೊಂದು ಸೆಳೆತ. ಅದು ನಮ್ಮನ್ನು ಎಲ್ಲೇ ಹೋದ್ರೂ ಬಿಡಲ್ಲ, ಕರ್ಕೊಂಬಂದು ಇಲ್ಲಿ ಬಿಟ್ಕೊಂಡ್ಬಿಡತ್ತೆ. ಸರಿ. ಬಟ್ ಯಾವ ಒಂದು ಚಿತ್ರವನ್ನು ನೋಡಿ ಅಥವಾ ಯಾವುದಾದ್ರೂ ಒಂದು ಫೇಸ್ ಆಫ್ ಯುವರ್ ಲೈಫಲ್ಲಿ ಇಲ್ಲ ನಾನು ಈ ಇಂಡಸ್ಟ್ರಿಯಲ್ಲೇ ಹೋಗಿ ಕೆಲಸ ಮಾಡಬೇಕು ಅನ್ನೋದು ಒಂದು ಹಠ ಬಂತು ನನಗೆ. ಏನಾನ ಮಾಡಿ ಸಿನಿಮಾ ಮಾಡಿಬಿಡ್ಬೇಕಲ್ಲ, ನಾನು ಹೀರೋ ಆಗಿಬಿಡ್ಬೇಕಲ್ಲ ಅಂತ ಇತ್ತು ಫಸ್ಟು. ಬಟ್ ಆಮೇಲೆ ಪ್ರಯತ್ನ ಮಾಡ್ತಾ ವರ್ಕ್ ಆಗಲ್ಲ, ಇದು ಅಟ್ಲೀಸ್ಟ್ ನಟನೆ ಮಾಡಬೇಕು ಅಂತ ಬಂತು. ಆ ಮಧ್ಯೆ ಹೋಗಿ ನಟನೆ ಜೊತೆ ಒಂದಷ್ಟು ಸ್ಟಂಟ್ ಯೂನಿಯನ್ಗೆ ಹೋಗಿ ಫೈಟ್ ಕಲಿತೆ. ಆವಾಗ ಇದ್ದಕ್ಕಿದ್ದಂಗೆ ಇವನು ಫೈಟ್ರು ಅಂತ ಪುಕಾರ್ ಮಾಡಿದ್ರು. ಆಮೇಲೆ ಹಂಗಂಗೆ ಬೆಳವಣಿಗೆ ಆಗ್ತಾ ಈ ಸ್ಟೇಜ್ಗೆ ಬಂದು ಕೂತ್ಕೊಂಡೆ. ಸೊ ನೀವು ಬಂದಿದ್ದು ನಟನಾಗೋದಕ್ಕೇ, ಫೈಟರ್ ಆಗೋಕ್ಕೆ ಅಂತ ಬರಲಿಲ್ಲ? ನಟನೆ ಕಲ್ತಿದ್ದು ಒಂದು ಎಕ್ಸ್ಟ್ರಾ ಇರಲಿ, ಮಾರ್ಕ್ಸ್ ಕಾರ್ಡಲ್ಲಿ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟಲ್ಲಿ ಪಾಸ್ ಆಗಿದ್ರೆ ಅನ್ನೋದಕ್ಕೆ ಸ್ಟಂಟ್ ಕಲ್ತಿದ್ದೆ. ಬಿಕಾಸ್ ನನ್ನ ಫ್ಯಾಮಿಲಿ ಹಂಗಿದೆ, ಹಾರ್ಡ್ ವರ್ಕರ್ಸ್ ನಾವೆಲ್ಲನೂ, ಯಾವುದಕ್ಕೂ ಎದರಲ್ಲ.
ಬೇಸಿಕಲಿ ಶೈ ನೇಚರ್ಡು, ಜೀವಕ್ಕೆ ಎದುರಲ್ಲ ನಾವು ಯಾವತ್ತೂ. ಹಂಗಾಗಿ ನನಗೆ ಆ ಫೈಟ್ಸು, ಜಿಮ್ನಾಸ್ಟಿಕ್ಸು, ಹೈಟಿಂದ ಫಾಲ್ ಮಾಡೋದೆಲ್ಲ ತುಂಬ ಇಷ್ಟ ಆಗ್ತಿತ್ತು. ಅದನ್ನು ಕಲ್ತ್ಬಿಟ್ಟೆ. ಸೊ ಫೈಟ್ರ್ ಇವನು ಅಂತ ಪುಕಾರ್ ಮಾಡಿದ್ರು. ಅದಾದಮೇಲೆ ಇವ್ರು ಯಾವನೋ ಫೈಟ್ರೆಲ್ಲ ಹೀರೋಗಳಾಗ್ಬಿಟ್ರು ಅಂತ ಪುಕಾರ್ ಮಾಡಿದ್ರು. ಅದಾದಮೇಲೆ ಆ ಫೈಟ್ರದ ಪಿಕ್ಚರ್ ಅಂತ ಪುಕಾರ್ ಮಾಡಿದ್ರು. ಆದರೆ ಅವ್ರಿಗೆ ಗೊತ್ತಾಗಲೇ ಇಲ್ಲ ನನಗೆ ಫಸ್ಟ್ ಸಿನಿಮಾಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್. ಹೌದು 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 ಅದೇ ಫಸ್ಟ್ ದುನಿಯಾದಲ್ಲಿ ಫೈಟ್ ಒಂದು ಭಾಗ. ಹೌದು. ಬಟ್ ಅದರಲ್ಲಿ ನಟನೆಯೇ ಮುಂದೆ ಬರೋದು ಫೈಟಿಗಿಂತ. ಫೈಟ್ ಒಂದು ಭಾಗ ಅಷ್ಟೇ. ಅಲ್ಲೂ ಕೂಡ ನಾನೊಂದು ಪ್ರಯತ್ನ ಪಟ್ಟು ಯಶಸ್ಸಾದೆ. ಸ್ಟಂಟ್ ವಿಷಯದಲ್ಲಿ ಈ ಸೌತ್ ಇಂಡಿಯಲ್ಲೇ ಯಾರೂ ಮಾಡದಿರೋ ಕೆಲವು ಶಾರ್ಟ್ಸ್ ಮಾಡಿದೆ. ನಟನೆಯಲ್ಲೂ ಮಾಡಿದೆ, ಫೈಟಲ್ಲೂ ಮಾಡಿದೆ. ಎಸ್. ಅಂದರೆ ಆ ಒಂದು ವಾಟರ್ ಟ್ಯಾಂಕ್ ಇರುತ್ತೆ, ಅದನ್ನು ಯಾವ ಅಲ್ಲ, ಒಂದು ಶಾರ್ಟ್ ಬರುತ್ತೆ, ಸ್ನಾನ ಮಾಡ್ಬೇಕಾದ್ರೆ ಅಟ್ಯಾಕ್ ಮಾಡಿಬಿಡ್ತಾರೆ. ಆವಾಗ ಒಂದು ಏರಿಯಲ್ ಕಾರ್ಟ್ವಿಲ್ ಅಂತ ಹೊಡಿತೀನಿ. ಒಂದು ಚಿಕ್ಕ ಕಲ್ಲಿಟ್ಬಿಟ್ಟು ಚಡ್ಡಿ ಹಾಕೊಂಡ್ಬಂದು ಒಂದು ಏರಿಯಲ್ ಕಾರ್ಟ್ವಿಲ್ ಹೊಡಿತೀನಿ. ಎಲ್ಲರೂ ಕೈ ಇಟ್ಟು ಹೊಡಿತಾರೆ. ನನ್ನ ಕೈ ಹಿಡಿದಿರ ನನ್ನ ಬಾಡಿನ ಕಂಪ್ಲೀಟ್ ನನ್ನ 360 ಡಿಗ್ರಿ ತಿರುಗಿ ನೆಲದ ಮೇಲೆ ನಿಂತ್ಕೋತೀನಿ. ದಟ್ ಈಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್. ಅಂದರೆ ಗ್ರಾವಿಟೇಷನಲ್ ಫೋರ್ಸ್ಗೆ ಉಲ್ಟಾ ಬಂದು ನಮ್ಮ ಗ್ರಾವಿಟೇಷನಲ್ ಫೋರ್ಸ್ ಡ್ರಾಪ್ ಹಾಕಿ ನಮ್ಮ ಮುಂಚೆ ಯು ಶುಡ್ ಕಮ್ ಅಂಡ್ ಲ್ಯಾಂಡ್ ಅಗೇನ್ ಟು ದ ಗ್ರೌಂಡ್ ಅಲ್ಲ. ದಟ್ ಈಸ್ ಟೂ ಟಫ್. ಅದನ್ನು ನಾನೇ ಮಾಡಿದ್ದು ಫಸ್ಟು. ಸರ್, ನಿಮ್ಮ ಮೊದಲ ಹೆಜ್ಜೆ ನೀವು ಈ ಇಂಡಸ್ಟ್ರಿಯೊಳಗೆ ಇಟ್ಟಿದ್ದು ಅಂದರೆ ನಟನಾಗಬೇಕು ಅಂತ ಬಂದ್ರಿ, ಅದು ವರ್ಕೌಟ್ ಆಗಲ್ಲ ಅಂತ ಗೊತ್ತಾಯಿತು, ಆಮೇಲೆ ಸ್ಟಂಟ್ಗೆ ಹೋದ್ರಿ ಅಂತ. ಆ ನಟನಾಗಬೇಕು ಅಂತ ಬಂದಿದ್ದು ಯಾವ ಇಸ್ವಿ ಅಂದಾಜು? ನಾನೊಂದು 18-19ನೇ ವರ್ಷಕ್ಕೆ ಚೆನ್ನಾಗಿ ಸ್ಟಂಟೆಲ್ಲ ಸಖತ್ತು ಕಲಿತು ರೆಡಿ ಇದ್ದೆ. ಲವ್ಲಿ. ಸೊ ನೀವು ವರ್ಕೌಟ್ ಶುರು ಮಾಡಿದ್ದೆ ಯಾವಾಗ? ಸರ್, ನನಗೆ ತಂದೆ ಯೋಗ ಮಾಡೋರು ಮನೆಯಲ್ಲಿ ಬೆಳಗಿನ ಹೊತ್ತು. ಸೊ ನಮಗೆ ಯೋಗ ಟಚ್ ತಂದುಕೊಟ್ರು. ಅಲ್ಲಿಂದ ಹಂಗೆ ಒಂದೊಂದೇ ಬೆಳವಣಿಗೆ ಆಗೋಯಿತು. ಅವತ್ತು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಶುರುವಾಗಿತ್ತು ಬಾಡಿಯಲ್ಲಿ. ನನಗೇನು ಹೊಸದು ನೋಡಿದ್ರು ಮಾಡಬೇಕು ಅನ್ಸುತ್ತೆ ಅದು. ಸೊ ಹಂಗೆ ನಾನು ಏನೋ ಮಾಡ್ತಾರಲ್ಲ ಅಪ್ಪ ಅಂತ ಮಾಡಿ 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 ಅದಂಗೆ ಬೆಳವಣಿಗೆ ಆಗೋಯಿತು. ಸರಿ. ಅಲ್ಲ, ನೀವು ಆಗಲೇ ನಾನು ಪೇರೆಂಟಿಂಗ್ ಬಗ್ಗೆ ಕೇಳಿದಾಗ ನೀವು ಹೇಳಿದ್ರಿ ಅಂದರೆ ಏನು ಹೇಳಿದ್ರಿ ಅಂದರೆ ನಮ್ಮ ಪೇರೆಂಟ್ಸ್ ಇದ್ದ ಹಾಗೆ ಇರಬೇಕು ಅಂತ. ಈಗ ನೋಡಿ, ಯೋಗ ನಿಮ್ಮ ತಂದೆಯಿಂದ ಕಲಿತದ್ದು, ಹೌದು. ಫಿಟ್ನೆಸ್ಸು ನಿಮ್ಮ ಮಕ್ಕಳು ನಿಮ್ಮಿಂದ ಕಲೀಲೇಬೇಕು ಅಂದರೆ ಈಗಲೂ ಅಷ್ಟಂಟ್ಸ್ ಮಾಡಬಲ್ರಾ? 100% ಮಾಡ್ತೀನಿ ಸರ್. ವಿದ್ಯೆನ ಯಾವತ್ತೂ ಕಳ್ಕೊಳಕ್ಕಾಗಲ್ಲ. ಅದಕ್ಕೆ ಬೇಕಾಗಿರೋ ಫಿಟ್ನೆಸ್ನ ಮೈಂಟೈನ್ ಮಾಡಿದ್ರೆ 100% ಈಗಲೂ ಹಂಗೆ ಮಾಡ್ತೀನಿ. ನಿಮ್ಮ ಚಿತ್ರಗಳಲ್ಲಿ ಆ್ಯಕ್ಷನ್ ಸೀಕ್ವೆನ್ಸಸ್ನ ಆಬ್ವಿಯಸ್ಲಿ ಅದರ ಐಡಿಯೇಷನಲ್ಲಿ ನಿಮ್ಮದೇ ದೊಡ್ಡ ಭಾಗ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೌದು, ಇರುತ್ತೆ. ಅಂದರೆ ನಾನು ಫೈಟ್ಸು ಅಂದಾಗ ತುಂಬಾ ವೈಭವೀಕರಿಸೋಕ್ಕೆ ಹೋಗಲ್ಲ. ಅಂದರೆ ಈಗ ಬರ್ತಿದ್ದೆ ಗೊತ್ತಾ, ಸುಮ್ಮನೆ ಹಿಂಗೆ ಹೀರೋ ಇಳಿದ ತಕ್ಷಣ ಇಬ್ಬರು ಬಿದ್ದೋಗ್ತಾ ಇರ್ತಾರೆ. ಯಾಕೆ ಬಿದ್ದೋಗ್ತಾರೆ ಅಂತಲೇ ಗೊತ್ತಿಲ್ಲ. ಒಬ್ಬನ್ನ ಹಿಂಗೆ ಟಚ್ ಮಾಡೋಕ್ಕಿಂತ ಮುಂಚೆನೇ ಅವನು ಆರ್ತಿರ್ತಾನೆ. ಅದು ಯಾಕೆ ಅಂತ ಗೊತ್ತಾಗಲ್ಲ ನನಗೆ. ಅದನ್ನೆಲ್ಲ ಬಿಟ್ಟು ಒಂದಷ್ಟು ರಿಯಲಿಸ್ಟಿಕ್ಕಾಗಿ ಫೈಟ್ ಮಾಡಬೇಕು ಅನ್ನೋ ಆಸೆ ಇರ್ತೀನಿ. ಅದನ್ನು ಟ್ರೈ ಮಾಡಿದ್ದೀನಿ ಈಗ. 2007 ದುನಿಯಾ, 2011 ಒಳಗಡೆ ನಾನು ಸುಮ್ಮನೆ ವಿಕಿಪೀಡಿಯಲ್ಲಿ ನೋಡ್ತಾ ಇದ್ದೆ ನಿಮ್ಮ ಫಿಲ್ಮೋಗ್ರಫಿಯನ್ನು. ಸುಮಾರು 15 ಚಿತ್ರಗಳು, 4 ವರ್ಷದ ಅವಧಿಯಲ್ಲಿ 15 ಚಿತ್ರಗಳು ಟೈಟಲ್ ಕ್ರೆಡಿಟ್ಸ್ ಬಂದ್ಬಿಟ್ಟಿದೆ ನಿಮಗೆ. ಆಮೇಲೆ 2015 ನೋಡಿದ್ರೆ 4 ಚಿತ್ರಗಳು ಬಿಡುಗಡೆ. ಹೌದು. ಸೊ ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೆ ಹೋದ್ರಿ. ಆ ಫೇಸ್ ಹೇಗಿತ್ತು? ಹೌ ವರ್ ಯು ಸೈನಿಂಗ್ ಸೋ ಮೆನಿ ಫಿಲ್ಮ್ಸ್? ವೈ ವರ್ ಯು ಸೈನಿಂಗ್ ಸೋ ಮೆನಿ ಫಿಲ್ಮ್ಸ್? ಒಂದು ಸಿನಿಮಾ ಗೆದ್ದನಲ್ಲ ಅನ್ನೋ ಆಸೆಯಿಂದ ಐ ಆಮ್ ಟೋಟಲಿ ವರ್ಕೋಹಾಲಿಕ್. ನಂಗೆ ಸುಮ್ಮನೆ ಕೂರಕ್ಕೆ ಬರಲ್ಲ. ನನಗೆ ಅದನ್ನು ಮಾಡಬೇಕಾಯಿತು. ಇನ್ನೊಂದು ಪ್ರೊಡ್ಯೂಸರ್ಸ್ಗೂ ಕೂಡ ನಾನು ಬೇಕಾಗಿತ್ತು ಅವತ್ತು. ಹಂಗೆ ಹಾಗಾಗಿ ಅಂದರೆ ಕೆಲವು ಚಿತ್ರಗಳು ಸರಿಯಾಗಿ ಓಡದೆ ಇದ್ರೂ ಕೂಡ ಅಂದರೆ ನಾನು ನೋಡ್ತಾ ಇದ್ದೀನಿ, ಅಂದರೆ ಮೇ ಬಿ ಅದೇನೋ ಬ್ಯಾನು ಗೀನು ಅಂತ ಬಂತು, ಅದನ್ನು ಹೊರತುಪಡಿಸಿದ್ರೆ. ಬಟ್ ಅಲ್ಲಿವರೆಗೂ ಕಂಟಿನ್ಯೂಸ್ ಐ ಥಿಂಕ್ ಎಷ್ಟು ಓವರಾಲ್ 50 ಹತ್ರ ಬಂದ್ಬಿಟ್ಟಿಲ್ಲ. 30 ಚಿಲ್ಲರೆ ಆಗಿದೆ. ಈಗ 30 ಚಿಲ್ಲರೆ ಆಗಿದೆ. ಅದು ಬಿಟ್ಟು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಆಫ್ಟರ್ ಬಿಕಮಿಂಗ್ ಹೀರೋ ಅಲ್ಲ. ಅದೆಲ್ಲ ಕೌಂಟ್ ಮಾಡಿದ್ರೆ ಹತ್ರ ಆಗ್ಬೋದು, 40-45 ಆಗಿರ್ಬೋದು ಅನ್ಕೋತೀನಿ. ನಾನು ಕೌಂಟೇ ಮಾಡೋಕ್ಕೆ ಹೋಗಲ್ಲ. ನಾನು ಐ ಡೋಂಟ್ ಕೌಂಟ್ ಮೈ ಏಜ್ ಆ್ಯಂಡ್ ನಂಬರ್ ಆಫ್ ಮೂವೀಸ್ ಐ ಮೇಕ್ ಆರ್ ರೆಕಾರ್ಡ್ಸ್. ಬಟ್ ಡು ಯು ಕೌಂಟ್ ಯುವರ್ ಪ್ರಾಫಿಟ್ಸ್? ದಿ ಫಿಲ್ಮ್ ನಾಟ್ ಟೂ ಮಚ್ ಸರ್, ನಾಟ್ ಟೂ ಮಚ್. ನಾನು ಐ ಆಮ್ ನಾಟ್ ಫಾಂಡ್ ಆಫ್ ಮನಿ ಆ್ಯಕ್ಚುಲಿ ಹೇಳಬೇಕಾದ್ರೆ. ನಾನು ಅದನ್ನ ಇಷ್ಟನೇ ಪಡಲ್ಲ. ಬೇಕು, ಆಸೆ ಪಡ್ತೀನಿ, ದುರಾಸೆ ಪಡಲ್ಲ. ಇಲ್ಲ ಅಂದಿದ್ದರೆ ಸಲಗ ಅಂತ ಒಂದು ದೊಡ್ಡ ಸಕ್ಸಸ್ ಆಗಿ ಯಾಕೆ 2.5 ವರ್ಷ ಆದಮೇಲೆ ಒಂದು ಸಿನಿಮಾಕ್ಕೆ ಕಾದು ಭೀಮಾ ಅಂತ ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೀನಿ. ಆಫ್ಟರ್ ಎ ವೆರಿ ಬಿಗ್ ಸಕ್ಸಸ್ ನಾನು ಐ ಗಾಟ್ ಲಾಟ್ ಆಫ್ ಆಫರ್ಸ್ ನನಗೆ ಮಾಡಿ ಅಂತ. ಮಾಡಲಿಲ್ಲ ನಾನು. ನನಗೆ ಆ ಥರದ್ದು ಅದೇ ಹೇಳ್ತಿಲ್ವ, ವೆನ್ ಯು ಆರ್ ಇನ್ ಟು ದ ಸ್ಪಿರಿಚುವಲ್ ಜರ್ನಿ
ಈ ಥರದ ಆಸೆಗಳನ್ನು ಕಡಿಮೆ ಮಾಡಿದಷ್ಟು ಒಳ್ಳೆಯದು. ಸರ್, ಒಂದು ಕೌಂಟರ್ ಕ್ವಶನ್ ಹಾಕ್ತೀನಿ. ಈಗ ನನಗೆ ಆದಷ್ಟು ಹಣವನ್ನು ನಾನು ಸಂಪಾದಿಸಿ ನೀವು ಏನು ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿದ್ರು, ರೆಸ್ಪಾನ್ಸಿಬಿಲಿಟಿ ಹಣ ಬೇಕು ಸರ್. ಕರೆಕ್ಟ್, ಅದನ್ನು ಮುಗಿಸ್ಬಿಟ್ಟು ನಾನು ಟೋಟಲ್ ಆಗಿ ನನ್ನ ಕ್ರಿಯೇಟಿವ್ ಸೈಡಲ್ಲೇ ಫೋಕಸ್ ಮಾಡಬಹುದು ಅಂತ ಕೂಡ ನೋಡ್ಬೋದಲ್ಲ? ಗೊತ್ತಿಲ್ಲ ರೆಸ್ಪಾನ್ಸಿಬಿಲಿಟಿ ಎಲ್ಲರೂ ಕರ್ಕೊಂಡು ಹೋಗುತ್ತೆ ಅಂತ. ಇಟ್ಸ್ ಎ ನೆವರ್ ಎಂಡಿಂಗ್ ಸ್ಟೋರಿ ಅದು. ಲೈಕ್ ರೆಸ್ಪಾನ್ಸಿಬಿಲಿಟಿ ಇಸ್ ಲೈಕ್ ಎ ಟೈಲ್ ವೆಲ್ ಇಟ್ಸ್ ಗ್ರೋಸ್ ಎವ್ರಿ ಡೇ ಅದು. ಸೊ ವಿ ಶುಡ್ ಬಿ ರೆಸ್ಪಾನ್ಸಿಬಲ್ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಇಟ್ಸ್ ಐದರ್ ಎ ಟೇಲ್ ಆರ್ ಎ ನೇಲ್. ಡೆಫಿನೆಟ್ ಆಗಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಶ ನಿಮ್ಮ ಫಿಲ್ಮೋಗ್ರಫಿಯಲ್ಲಿ ಅಂದರೆ, ಅವ್ವಾಗಲಿ ಅಥವಾ ಸ್ಲಂಬಾಲ ಆಗಲಿ ಎರಡರಲ್ಲೂ ಫೀಮೇಲ್ ಡೈರೆಕ್ಟರ್ಸ್, ವುಮೆನ್ ಡೈರೆಕ್ಟರ್ಸ್ ಇರ್ತಾರೆ. ಆ ಅನುಭವ ಹೇಗಿತ್ತು? ಆ್ಯಂಡ್ ದೆನ್ ವಾಟ್ ವರ್ ಯು ಥಿಂಕಿಂಗ್ ಅಂದರೆ, ಇಟ್ಸ್ ಅ ವೆರಿ ಬೋಲ್ಡ್ ಡಿಸಿಷನ್ ಆಗಿನ ಕಾಲಕ್ಕೆ, ವಿಚ್ ಇಸ್ with an educated directors like ಕವಿತಾ ಲಂಕೇಶ್ ಅವರು ಇಸ್ ಹೈಲಿ ಎಜುಕೇಟೆಡ್. ಮತ್ತು ಸ್ಲಂಬಾಲ ತೆಗೆದಂಥ ನಮ್ಮ ಸುಮನಾ ಕಿತ್ತೂರ್ ಅವರು ಶೀಸ್ ಎ ಜರ್ನಲಿಸ್ಟ್. ಅವರು ಮತ್ತು ಜರ್ನಲಿಸ್ಟ್ ಅನ್ನೋಕ್ಕಿಂತ ಹೆಚ್ಚಾಗಿ ತುಂಬ ವಿದ್ಯಾವಂತರು. ಎರಡೂ ಸಿನಿಮಾನು ತುಂಬ ಚೆನ್ನಾಗಾಯಿತು ನನಗೆ. ಲೈಕ್ ಸ್ಲಂಬಾಲ ಅಂತೂ ಸೂಪರ್, ನನಗೆ ಚೆನ್ನಾಗಾಯಿತು. ನಾನು ಎಲ್ಲರ ಜೊತೆನೂ ಕೆಲಸ ಮಾಡಬೇಕಲ್ಲ ಸರ್. ಈಗ ದಟ್ಸ್ ವಾಟ್ ಕಾಲ್ಡ್ ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ ನಾವು ಒಬ್ಬೊಬ್ಬರು ಕ್ರಿಯೇಟಿವ್ ಅನ್ನೋ ಒಂಥರ ಇದೆ. ಸೊ ಅವೆಲ್ಲ ಮಾಡೋದಕ್ಕೆ ಇವತ್ತು ಅದನ್ನೆಲ್ಲ ಮಾತಾಡ್ತಾ ಇದ್ದೀವಿ. ಎಸ್, ಒಂದು ಹಾಫ್ ಬೀಟ್ ಸಿನಿಮಾ ಮಾಡಬೇಕು ಅಂತೇಳಿ ಕವಿತಾ ಲಂಕೇಶ್ ಅವ್ರ ಜೊತೆ ಮಾಡಿದೆ. ಸಖತ್ತಾಗಿತ್ತದು. ನನಗೆ ಫೈಟ್ ಇಲ್ಲ, ಏನಿಲ್ಲ, ಸುಮ್ಮನೆ ಒಂದು ಫ್ಲ್ಯಾಟ್ ಸ್ಟೋರಿ ಹೆಂಗಿರುತ್ತೆ ನೋಡೋಣ ಅಂತ ಹೇಳಿ. ವಿಚ್ ಇಸ್ ಆಲ್ಸೋ ಅನ್ ಆನ್ಸರ್ ಟು ಯುವರ್ ಕ್ರಿಟಿಕ್ಸ್. ಯಾರು ಸ್ಟಂಟ್ನವರೆಲ್ಲ ನಟರಾಗ್ಬಿಟ್ರು ಅಂದರು, ನೋಡಪ್ಪ ಇಲ್ಲಿ ಸ್ಟಂಟೇ ಇಲ್ಲ ನೋಡ್ಗೋರು ಇಲ್ಲಿ ಮಾಡಿದ್ದೀನಿ ಅಂತ. ಹಂಗೆ ಐ ಥಿಂಕ್ ಸ್ಲಂಬಾಲನ ತೊಗೊಂಡು ಭೀಮಾ ತೀರದಲ್ಲಿ ಇದೆಲ್ಲ ತೊಗೊಂಡ್ರೆ ಯು ಡನ್ ಇನ್ ಬಯೋಪಿಕ್ಸ್ ಆಲ್ಸೋ, ಯು ಆ್ಯಕ್ಟೆಡ್ ಇನ್ ಬಯೋಪಿಕ್ಸ್ ಆಸ್ ವೆಲ್, ರೈಟ್? ಅದಕ್ಕೇನಾದರೂ ಬೇರೆ ರೀತಿಯ ಒಂದು ಪ್ರಿಪ್ರೇಷನ್ ಇರುತ್ತೆ ಸರ್? ಸರ್ ಇಲ್ಲ, ಆ ಥರ ಏನಿಲ್ಲ. ಲೈಕ್ ನಮಗೆ ಒಂದು ಸತಿ ಈ ಕತೆ ಕೇಳ್ತಾ ಇದನ್ನು ಹಿಂಗೇ ಮಾಡಬೇಕು ಅನ್ನೋದು ಫೀಡ್ ಆಗಿಬಿಡುತ್ತೆ. ಆ ಫೀಡ್ ಆದಾಗ ಅದು ತಲೆಯಲ್ಲಿ ಹಂಗೇ ಆಸೆ ಪಡ್ತಾ ಇರ್ತೀವಿ ಅದನ್ನು. ಅಂದರೆ ಪ್ಲೇಯಿಂಗ್ ಎ ಡಿಫ್ರೆಂಟ್ ರೋಲ್ಸ್ ಇದೆಯಲ್ಲ, ಲೈಕ್ ನಾನು ನಿಮ್ಮ ಥರ ಪ್ಲೇ ಮಾಡಬೇಕು ಅಂದರೆ ಅದನ್ನು ಇಷ್ಟಪಡ್ತೀನಿ. ನಾನು ನಿಮ್ಮ ಥರನೇ ಮಾತಾಡಬೇಕು, ನಿಮ್ಮ ಥರನೇ ನಿಂತ್ಕೋಬೇಕು, ಎಲ್ಲವನ್ನೂ ಮಾಡಬೇಕು. ಸೊ ದಟ್ ಈಸ್ ಅಗೇನ್ ಎ ಡಿಫ್ರೆಂಟ್ ಅಲ್ಲ. ನನ್ನಲ್ಲಿರೋ ಒಬ್ಬ ನಟನಿಗೆ ಬೇರೆ 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 ರೆಕ್ಕೆಗಳನ್ನ ಕೊಟ್ಟು ಆರಿಸೋದು ಅದು. ಅದನ್ನು ಹೇಳುವಾಗ ನೀವು ಆರ್ ಯು ಅ ಗುಡ್ ಮಿಮಿಕ್ ಕಾಲ್ಸ್, ಅಂದರೆ ಅನುಕರಣೆ ಕೂಡ ನಿಮಗೆ ಬರುತ್ತೆ ಅಂತ ನನಗೆ ಅನ್ಸುತ್ತೆ. ನಾಟ್ ಇನ್ ದ ವಾಯ್ಸ್ ಐ ಕ್ಯಾನ್ ಬಟ್ ಅದನ್ನ ಒಳಗೆ ತೊಗೊಂಡ್ಬಿಡ್ತೀರಿ ಅಂತ ಅನ್ಸುತ್ತೆ ನನಗೆ. ಹೌದು, ಅದು ಒಳಗಡೆ ಹೇಗೆ ಪ್ರೊಜೆಕ್ಟ್ ಆಗುತ್ತೋ ಆಗುತ್ತೆ. ಹೌದೌದು. ನಾನು ಪ್ರತಿ ಸಿನಿಮಾ ಆದ್ಮೇಲೂ ಕುಂಬಳಕಾಯಿ ಆದ್ಮೇಲೆ ಕಣ್ಣಲ್ಲಿ ನೀರು ಹಾಕೊಂಡ್ಬರ್ತೀನಿ, ಹತ್ಕೊಂಡ್ಬರ್ತೀನಿ. ಕ್ಯಾರೆಕ್ಟರ್ ಬಿಡಬೇಕಲ್ಲ ಅಂತ, ಪ್ರತಿ ಸರಿ ಹತ್ಕೊಂಡ್ಬರ್ತೀನಿ. ಸರ್, ಇನ್ನೊಂದು ಆಸ್ಪೆಕ್ಟ್ ಆಫ್ ಯುವರ್ ಆ್ಯಕ್ಟಿಂಗ್ ನಂಗೆ ತುಂಬ ಹೇಳಿ ಸರ್. ಇದು ಕೆಲವು ಹಾಡುಗಳು ಚಿತ್ರಗಳಲ್ಲೂ ಬಂದಿದೆ, ಹಾಡುಗಳಲ್ಲೂ ಎಸ್ಪೆಷಲಿ ಹೈಲೈಟ್ ಆಗುತ್ತೆ. ನಿಮ್ಮ ಕಾಮಿಡಿಯ ಒಂದು ಆ್ಯಂಗಲ್ಲು ಆಯಿತಾ, ಈ ಜಾನಿ ಮೇರಾ ನಾಮ್ ಟೈಟಲ್ ಹಾಡಲ್ಲಾಗಲಿ, ಅಥವಾ ಶರ್ಟು ಪ್ಯಾಂಟಿನಲ್ಲಿ ಒಂದೆರಡು ಬಟನ್ ಇಲ್ಲ, ಆಮೇಲೆ ಇದು ದನ ಕಾಯೋನಲ್ಲಿ ನಂದು ಯಾವಾಗ, ಹೌದು, ಆ ಹಾಡುಗಳಲ್ಲಿ ಸೊ ನಿಮ್ಮ ಅಪ್ರೋಚ್ ಆಫ್ ಕಾಮಿಡಿ ಏನು ಅದನ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಕೆಲವರು ಮಾಡಿದ್ದಾರೆ, ಕೆಲವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೌದು, ಈಗ ಜಂಗ್ಲಿಯ ಸ್ಟಾರ್ಟಿಂಗ್ ಸೀನ್ ತಗೊಂಡ್ರು ಕೂಡ ಅಲ್ಲಿ ಹಲ್ಲುಚ್ಕೊಂಡು ಕೂತಿರ್ತೀವಿ. ಹೌದೌದು. ಐ ಥಿಂಕ್ ನನಗೆ ಅದೇ ಮಾಡಿದಾರೇನೋ ಕೆಲವರು, ಬಟ್ ಇನ್ನೂ ಆ ಕಾಮಿಡಿಯನ್ನು ನೀವು ನಿಮ್ಮ ಚಿತ್ರಗಳಲ್ಲಿ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು. ನಾನು ಐ ಬಿಕಮ್ ಕ್ವೈಟ್ ಸೀರಿಯಸ್ ನಾವು, ಹಂಗಾಗಿ ನಾನು ಅದನ್ನು ಮಾಡೋಕ್ಕೆ ಹೋಗ್ತಿಲ್ಲ. ಒಂದು ಚಿಕ್ಕದಾಗಿ ಟ್ರೈ ಮಾಡಿದ್ದೀನಿ ಈಗ, ಚಿಕ್ಕದಾಗಿ ಅಷ್ಟೇ. ನಾನು ಆ್ಯಕ್ಚುಲಿ ತುಂಬ ಜಾಲಿಯಾಗಿರ್ತೀನಿ, ತುಂಬ ತಮಾಷೆ ಮಾಡ್ತಿರ್ತೀನಿ. ಏನೋ ಒಂದು ವಿಷಯ ಸಿಕ್ಕರೆ ಅದ್ಮೇಲೆ ಹ್ಯೂಮರ್ ಕಟ್ ಮಾಡ್ಕೊಂಡು ಮಾತಾಡ್ತೀನಿ, ಅದನ್ನೇನೋ ಕ್ರಿಯೇಟ್ ಮಾಡೋಕ್ಕೆ ನೋಡ್ತೀನಿ ಯಾವಾಗಲೂ. ಹಿಂಗೆ ನನ್ನ ಲೈಫ್ ಯಾವಾಗಲೂ. ಅಂದರೆ ಆ ಥರದ್ದೊಂದು ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸಿಗಬೇಕು, ಸಿಕ್ಕಿದಾಗ ಟು ದ ಕೋರ್ ನಗಿಸ್ತೀನಿ, ಬಿಡಲ್ಲ. ಕಾಮಿಡಿ ಅಂದ ಹಾಗೆ ನಿಮ್ಮ ರಂಗಾಯಣ ರಘು ಅವರ ಕಾಂಬಿನೇಷನ್, ಅದರ ಬಗ್ಗೆ ನನಗೆ ಹೇಳಿ ಸರ್. ಅದು ಅಗೇನ್ ದೇವರು ಬರೆದಿರೋ ಒಂದು ಸಂಬಂಧ ಸರ್, ನಂದು ಅವ್ರದ್ದು. ಅದಕ್ಕೆ ಅಷ್ಟು ದೊಡ್ಡ ಹಿಟ್ಟಾಗಿದೆ ಎಲ್ಲಾನು. ಇವತ್ತಿಗೂ ನಾನು ಅವರು ಅಣ್ಣ ಅಲೋ ಅಂದ ತಕ್ಷಣ ನಗ್ತೀವಿ. ಏನಕ್ಕೆ ನಗ್ತೀವಿ ಗೊತ್ತಿಲ್ಲ. ಸರ್, ನಿಮ್ಮ ಮುಂದೆ ಯಾವುದೇ ನಟ ಇದ್ರೂ ನೀವು ಇಂಟಿಮಿಡೇಟ್ ಆಗೋದುಂಟಾ, ಅಥವಾ ನೀವು ಯಾರನ್ನಾದ್ರೂ ಕರೆಸಿ ಪರವಾಗಿಲ್ಲ ನಾನು ಅವ್ರ ಜೊತೆ ಪೈಪೋಟಿ? ನನಗೆ ಯಾರು ಬಂದರೂ ನಾನು ಭಯಪಡಲ್ಲ, ಬಟ್ ರೆಸ್ಪೆಕ್ಟ್ ಕೊಡ್ತೀನಿ, ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಇಫ್ ಈಸ್ ವೆರಿ ಮಚ್ ಸೀನಿಯರ್ ಟು ಮೀ, ಅಫ್ಕೋರ್ಸ್ ತುಂಬ ರೆಸ್ಪೆಕ್ಟ್ ಕೊಡ್ತೀನಿ. ಬಟ್ ಆ್ಯಕ್ಟಿಂಗ್ ಅಂತ ನಿಂತರೆ
ಅದು ಯಾರಾದರೂ ಬಿಡಲ್ಲ, ನಾನು ಬಿಡಲ್ಲ. ನನ್ನ ಜಸ್ಟಿಸ್ ನಾನು ತೊಗೊಂಡೇ ಹೊರಗಡೆ ಬರ್ತೀನಿ. ಹೌದು. ದುನಿಯಾ ಟಾಕೀಸ್ ಅಂತ ಒಂದು ಪ್ರೊಡಕ್ಷನ್ ಹೌಸನ್ನು ಇಟ್ಟಿದೆ. ಇಸ್ ಇಟ್ ಸ್ಟಿಲ್ ಆಕ್ಟಿವ್? ಯಾ, ಇಟ್ಸ್ ಆ್ಯಕ್ಟಿವ್ ಆಗಿದೆ, ಬಟ್ ಐ ಹ್ಯಾವ್ ನಾಟ್ ಮೇಡ್ ಎನಿ ಸಿನಿಮಾಸ್ ಇನ್ ದಟ್. ಈಗ ಪ್ರಾಬ್ಲಿ ಇನ್ ಫ್ಯೂಚರಲ್ಲಿ ಆಗುತ್ತೆ, ಮಾಡ್ತೀನಿ ನಾನೀಗ, ಸ್ಟಾರ್ಟ್ ಮಾಡ್ತೀನಿ. ನನ್ನಲ್ಲೊಬ್ಬ ನಿರ್ದೇಶಕ ಇದ್ದಾನೆ ಅಂತ ವೈ ಡಿಡ್ ಇಟ್ ಟೇಕ್ ಅಂಟಿಲ್ ಸಲಾಗ ಫಾರ್ ದಟ್ ಟು ಹ್ಯಾಪನ್? ಸರ್, ಯು ನೀಡ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಟು ಡೂ ಎನಿಥಿಂಗ್ ರೈಟ್. ಅದಕ್ಕೆ ಐ ಹ್ಯಾವ್ ಡನ್ ಲಾಟ್ ಆಫ್ ಮಿಸ್ಟೇಕ್ಸ್ ಇನ್ ನನ್ನ ಆ್ಯಕ್ಟಿಂಗಲ್ಲಿ ಎಲ್ಲ. ಅದನ್ನು ಕಲಿತಾ ಹೆಂಗೆ ಬಂದೆ, ಸೊ ನನ್ನಲ್ಲೇ ಒಬ್ಬ ನಿರ್ದೇಶಕ ಉಟ್ಕೊಂಡಿರ್ತಾನೆ ಅಂತೇಳಿ ನಾನು ಪ್ರೂವ್ ಮಾಡಬೇಕು ಅಂತೇಳಿ ಅದನ್ನು ಪ್ರೂವ್ ಮಾಡಿದೆ. ನಿಮ್ಮ ಆ್ಯಕ್ಟಿಂಗನ್ನು ನೀವೇ ಅನಲೈಸ್ ಮಾಡಿ ಮಿಸ್ಟೇಕ್ಸನ್ನು ಕಂಡು ಹಿಡಿದ್ರಿ, ಅದರಲ್ಲಿ ಡೈರೆಕ್ಟರ್ ಹುಟ್ಕೊಂಡ ಅಂತನಾ? ಹಿಂಗೆ ಮಾಡ್ಬೋದು ಅಂತ. ಆಮೇಲೆ ಸಿಚುವೇಶನ್ ಹಂಗೆ ಕ್ರಿಯೇಟ್ ಆಗಿತ್ತು, ನಾನು ಡೈರೆಕ್ಷನ್ ಮಾಡಲೇಬೇಕಾಗಿತ್ತು ಟು ಪ್ರೂವ್ ಅಗೇನ್ ನಾನು ಹಿಂಗೆ ಇದ್ದೀನಿ, ನೀವು ನನ್ನೇನು ಮಾಡೋಕ್ಕಾಗಲ್ಲ ಅಂತ. ಒಂದು ರೀತಿಯ ಅವಶ್ಯಕತೆನೂ ಇತ್ತು, ಅನಿವಾರ್ಯವೂ ಇತ್ತು ಅಂತ. ಎರಡು ಇತ್ತು. ಡ್ಯಾನ್ಸ್ ಆ್ಯಂಡ್ ದುನಿಯಾ ವಿಜಯ್ ದೂರ ಅಂತ ನೀವು ಹೇಳ್ತೀರಿ, ಬಟ್ ಶರ್ಟು ಪ್ಯಾಂಟ್ನಲ್ಲೇ ಹೋದ್ರೆ ಕೂಡ ಅವ್ನು ಲಾಂಗ್ ಸ್ಟ್ರೆಚ್ ಇದೆ. ಹೌದು, ಹಿಂಗೆಲ್ಲ ಕುತ್ಕೊಂಡೆಲ್ಲ ಎದ್ದು ಮಾಡ್ತೀನಿ ಅಂದರೆ ಅಷ್ಟೊತ್ತಿಗೆ ಗೋಳಿಕೊಂಡ್ಬಿಟ್ಟಿರ್ತೀನಿ ಡ್ಯಾನ್ಸ್ ಮಾಸ್ಟರ್ಗಳನ್ನ. ಅಂದರೆ ಮಾಡ್ತೀನಿ ಸರ್, ನನಗೆ ಎರಡು ಭಯ ಇದೆ, ಒಂದು ಇಂಗ್ಲೀಷ್ ಮಾತಾಡೋಕ್ಕೆ, ಇದೊಂದು ಡ್ಯಾನ್ಸ್ ಮಾಡೋಕ್ಕೆ. ಅಲ್ಲ, ನೀವು ಇಂಗ್ಲೀಷ್ ಆಗಲೇ ಹೇಳ್ತಾ ಇದ್ದೆ, ಇಂಗ್ಲೀಷ್ ಚೆನ್ನಾಗೇ ಮಾತಾಡ್ತೀರಿ, ಬಟ್ ಡ್ಯಾನ್ಸ್ ಬಗ್ಗೆ ಹೆಚ್ಚು ನೀವೇನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗಿಲ್ಲ. ಅದೊಂದು ಸ್ಕಿಲ್ಲು ಬರಲ್ಲ ಬಿಡು. ರಕ್ತ ಕುಡಿದ್ರೇನೆ ಮಜಾ, ಡ್ಯಾನ್ಸ್ ಮಾಡಬಾರ್ದು ಬೇಟೆ ಮುಂದೆ. ಆರ್ ಯು ಮೋರ್ ಕಾನ್ಫಿಡೆಂಟ್ ಆಸ್ ಅ ಡೈರೆಕ್ಟರ್ ಆರ್ ಆಸ್ ಅನ್ ಆ್ಯಕ್ಟರ್? Like after me becoming a director, I've become more confident in my life also that I can direct anything in my life. ಅದನ್ನು ಎಲಾಬ್ರೇಟ್ ಮಾಡೋಕ್ಕಾಗತ್ತಾ? ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇದಕ್ಕೆ ಮುಂಚೆ ಯಾರೋ ಬೇರೆಯವ್ರು ಡೈರೆಕ್ಟ್ ಮಾಡ್ತಿದ್ರು, ಬೇರೆಯವ್ರು ಡೈರೆಕ್ಟ್ ಮಾಡಿದ್ದು ನಿಜ ಅನ್ಕೋತಿದ್ವಿ, ಬೇರೆಯವರು ಡೈರೆಕ್ಟ್ ಮಾಡಿದ್ದು ನಾನೇ ಕರೆಕ್ಟು ಅಂದರು ಎಷ್ಟೋ ಜನ. ಅದರಿಂದ ತುಂಬ ಆಡ್ಕೊಂಡ್ರು ನನ್ನ. ನಾನು ಡೈರೆಕ್ಟರ್ ಅಂದ್ರೆ ಎಲ್ಲ ಸುಮ್ಮನೆ ಆಗೋದ್ರು, ಯಾಕೆಂದ್ರೆ ಅವ್ನು ಡೈರೆಕ್ಟಾಗೇ ಹೇಳ್ತಾರೆ ಎಲ್ಲನೂ ಅಂತ. ಸರ್, ರಜನಿಕಾಂತ್ ಆ್ಯಂಡ್ ದುನಿಯಾ ವಿಜಯ್, ನನಗೆ ದ ಲಿವಿಂಗ್ ಯೋಗಿ ವ್ಯಾಸ್ ನಾನು ನೋಡಿರೋಂಥ ಈಸ್ ಎ ಲಿವಿಂಗ್ ಯೋಗಿ. ಅವರು ಈಸ್ ಎ ಯೋಗಿ, ಈಸ್ ನಾಟ್ ಎ ಹ್ಯೂಮನ್ ಬೀಯಿಂಗ್, ಅಥವಾ ಈಸ್ ನಾಟ್ ಎ ರಜನಿ ಸರ್, ಈಸ್ ಎ ಲಿವಿಂಗ್ ಯೋಗಿ. ಅವರು ಹೇಗೆ ಅಷ್ಟು ಎತ್ತರಕ್ಕೆ ಹೇಗೆ ಬೆಳೆಯೋರು ಅಂತ ಕೇಳಕ್ಕೆ ಹೋಗಿದ್ದೆ, ಬಟ್ ಯೋಗಿಗೆ ಎತ್ತರ ಅದು ಇದು ಇಲ್ಲ, ಯೋಗಿಯಾಗಿರಬೇಕು. ಸರಿ, ಆ ರೀತಿ ಒಂದು ಪರಿವರ್ತನೆ ಮಾಡ್ಕೋಬಹುದಾ, ಅಥವಾ ನಾವು ಅದನ್ನು ಬೇಡ್ಕೊಂಡು ಬಂದಿರಬೇಕಾ? ಒಂದು ನಾವು ಬೇಡಕ್ಕಾಗಲ್ಲ, ಬಹುಶಃ ತಾಯಿ ತಂದೆ ಆಶೀರ್ವಾದದಿಂದ ಪಡ್ಕೊಂಡಿರ್ತೀವಿ, ಮತ್ತು ಜನಗಳು ಅದನ್ನು ಆಶೀರ್ವಾದ ಮಾಡಿ ಕಾದಿರ್ತಾರೆ. ಜನಗಳಿಗೂ ಬೇಕಾಗಿರುತ್ತೆ ಒಬ್ಬ ಯೋಗಿ. ಆ ಟೈಮೆಲ್ಲ ಕೂಡು ಬಂದಾಗ ಆ ಥರ ಹುಟ್ತಾರೆ. ಅವರು ಅಣ್ಣವರು ಎಲ್ಲ ಅದಕ್ಕೆ ಹುಟ್ಟೋದು ಇಲ್ಲಿ. ಸರ್, ಇದು ನನಗಂತೂ ಖುಷಿ ಸರ್. ನನಗೆ ಇದು ಬಾಲಕೃಷ್ಣ ಅವ್ರ ಜೊತೆ ನೀವು ಚಿತ್ರವನ್ನು ಮಾಡಿದಾಗ ನನಗಂತೂ ಅದು ಖುಷಿ ಸರ್. ನಾನು ಓಪನ್ನಾಗಿ ಹೇಳ್ತೀನಿ, ಕನ್ನಡದ ನಟ ಕನ್ನಡದಲ್ಲೇ ಇರಬೇಕು ಅಂತ ಹೇಳೋ ನಾನಲ್ಲ, ಅವರು ಎಲ್ಲವನ್ನೂ ಎಕ್ಸ್ಪೆರಿಮೆಂಟ್ ಮಾಡಿ ಬರಬೇಕು ಅಂತ. ಸೊ ಆ ರೀತಿಯಲ್ಲಿ ನನಗೆ ಐ ಆಮ್ ವೆರಿ ಶ್ಯೂರ್ ನಿಮಗೆ ಬೇರೆ ಬೇರೆ ಆಫರ್ಸ್ ಕೂಡ ಬಂದಿರುತ್ತೆ. ಯಾವತ್ತಾದರೂ ಒಂದು ದಿನ ರಜನಿಕಾಂತ್ ಅವ್ರ ಜೊತೆ ಎನಿಥಿಂಗ್ ಇಸ್ ಪಾಸಿಬಲ್ ಟುಡೇ ಸರ್? ನಾನು ಐ ಆಮ್ ಜಸ್ಟ್ ಪ್ರೇಯಿಂಗ್ ಈಚ್ ಆ್ಯಂಡ್ ಎವ್ರಿ ಡೇ ದಟ್ ನಾನು ರಜನಿ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಐ ಡೋಂಟ್ ನೋ ವೆನ್ ದ ಟೈಮ್ ವಿಲ್ ಕಮ್ ಅಂತ. ಐ ಆಮ್ ವೇಟಿಂಗ್ ಸರ್. ಐ ಥಿಂಕ್ ಇಟ್ ಇಸ್ ನಾಟ್ ಫಾರ್ ಅವೇ ಅಟ್ ಆಲ್. ಟೂ ಮಚ್ ಫಾರ್ ದಟ್. ನನಗೊಂದ್ಸತಿ ಅವ್ರನ್ನ ಫೇಸ್ ಮಾಡಿ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹಿಂಗೆ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ನನಗೆ. ಬಿಕಾಸ್ ಖಂಡಿತ ಮೀಟ್ ಅಂತೂ ಮಾಡಿರ್ತೀರಿ ಅಲ್ವಾ, ಬಟ್ ಅವ್ರನ್ನ ಫೇಸ್ ಮಾಡಿ ಆ್ಯಕ್ಟ್ ಮಾಡಬೇಕು ಅಂತ. ಸರ್, ಈಗ ಡೋರ್ಸ್ ಹ್ಯಾವ್ ಓಪನ್ಡ್ ಅಪ್. ಹೌದು, ಎಲ್ಲ ಕಡೆಯಿಂದ ಎಲ್ಲ ನಟರು ಬರ್ತಾರೆ. ಟೈಮ್ ಹ್ಯಾಸ್ ಟು ಕಮ್ ಸರ್. ಹೌದು, ಐ ಬಿಲೀವ್ ಇನ್ ದ ಟೈಮ್ ಆಲ್ವೇಸ್. ಹೌದು ಹೌದು. ಅದೆಲ್ಲ ಯಾರೋ ಒಬ್ಬರು ನಿರ್ಧಾರ ಮಾಡ್ತಾ ಇದ್ದಾರೆ. ಅದು ಸೆಟ್ರೇಟ್ ಆಗೋಯ್ತು ಅಂದರೆ ಅದು ಬೇರೆನೇ ಆಗುತ್ತೆ. ಸ್ಪೇಸ್ಗೆ ಹೋಗ್ಬಿಡ್ತಾರಂತೆ ಮನುಷ್ಯ. ಸರ್, ನೀವು ಜಯಮ್ಮನ ಮಗ ಚಿತ್ರದಲ್ಲಿ ಕಾಳಿ ಆಗ್ತೀರಿ. ಹೌದು. ಈಗ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಿ ಕಾಳಿ ದೇವಸ್ಥಾನದ ಮುಂದೆ. ಏನು ಸರ್ ಇದು ವಿಶೇಷ? ನನಗೂ ಕಾಳಿಗೆ ತುಂಬ ಒಂಥರ, ನಾವು ಇಬ್ಬರು ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸ್ ನಾವಿಬ್ಬರು. ನಾನು ಯಾವತ್ತೂ ಆಕೆನ ಇಂಥವ್ರಿಗೆ ಶಿಕ್ಷೆ ಕೊಡು ಅಂತ ಕೇಳಿಲ್ಲ. ಸೊ ಹಂಗಾಗಿ ಆಕೆಗೆ ತುಂಬ ಇಷ್ಟ. ಯಾಕೆಂದರೆ ಯಾವಾಗಲೂ ನಿಮ್ಮ ಹತ್ರ ಏನು ಕೇಳದೆ ಇದ್ದಾಗ ಪ್ರೀತಿ ಜಾಸ್ತಿ ಇರುತ್ತೆ, ನಿಮ್ಮನ್ನು ನಾನು ಯೂಸ್ ಮಾಡ್ಕೋಬಾರ್ದು. ಹಂಗಾಗಿ ನಾನು ಅವಳೇನು ಕೇಳಿಲ್ಲ, ಹಂಗಾಗಿ ಏನು ಕೇಳಲ್ವಲ್ಲ ಇವನು ಅನ್ನೋದಕ್ಕೆ ನನಗೂ ಆಕೆಗೆ ತುಂಬ ಪ್ರೀತಿ.
ಅಂದರೆ ನಿಮ್ಮ ಇಷ್ಟ ದೇವರು ಅಂತ ಹೇಳುವಾಗ ಕಾಳಿ ನನಗೆ ಹೆಣ್ಣು ದೇವರಲ್ಲಿ ಕಾಳಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಹೇಳ್ತಿಲ್ವ, ನಾನೇನು ಬೇಡಲ್ಲ. ಸೊ ಹಂಗೆ ಈಗ ಒಬ್ಬ ಫ್ರೆಂಡು, ದುಡ್ಡಿರೋ ಫ್ರೆಂಡು ಹತ್ರ ಒಬ್ಬ ಬಡವ ಹೋಗಿ ಏನೂ ಬೇಡದೇ ಇದ್ದಾಗ ಯಾವಾಗಲೂ ಒಂದು ಹೇಳ್ತಾನೆ ಅವನು, ಅವನು ಎಷ್ಟು ಆನೆಸ್ಟ್ ಫ್ರೆಂಡ್ ಅಂದರೆ ಅವ್ನಿಗೆ ಏನೇನೋ ಕಷ್ಟ ನನಗೆ ಗೊತ್ತು, ಬಟ್ ಒಂದಿನಕ್ಕೂ ನನ್ನ ದುಡ್ಡು ಸಹಾಯ ಕೇಳಲಿಲ್ಲ. ಹಂಗೆ ಈ ಕೃಷ್ಣ ಕುಚೇಲಂಗಿತ್ತಲ್ಲ ಹಂಗೆ ಅದು. ಬಟ್ ನೀವು ಕಾಳಿ ನಿಮಗೆ ಅಷ್ಟು ಕ್ಲೋಸ್ ಆದ್ದರಿಂದ ಜಗಳ ಆಡೋದು ಉಂಟಾ ಕಾಳಿಯ ಜೊತೆ? ನಾನು ತುಂಬ ಕಿತ್ತಾಡೋದೇ ಇವ್ರ ಹತ್ರನೇ, ಭಯಂಕರ ಕಿತ್ತಾಡ್ತೀನಿ, ಬೈತೀನಿ, ಏನೇನೋ ಅಂತ ಇರ್ತೀನಿ. ಮನುಷ್ಯನ ಹತ್ರ ಕಿತ್ತಾಡೋಕ್ಕಿಂತ ದೇವ್ರ ಹತ್ರ ಕಿತ್ತಾಡಬೇಕಂತ ಯಾವತ್ತು, ಅದು ಯೂಸ್ಫುಲ್ ಆಗಿರುತ್ತೆ. ಮನುಷ್ಯನ ಹತ್ರ ಕಿತ್ತಾಡಿದ್ರೆ ಯೂಸ್ಲೆಸ್ ಅನ್ಸುತ್ತೆ ಅದು. ಸರ್, ಈಗ ಈ ಸೆಗ್ಮೆಂಟ್ನಲ್ಲಿ ನನಗೆ ದುನಿಯಾ ವಿಜಯ್ ದಿ ರೈಟರ್, ದುನಿಯಾ ವಿಜಯ್ ದಿ ಐಡಿಯೇಟರ್, ದುನಿಯಾ ವಿಜಯ್ ದಿ ಡೈರೆಕ್ಟರ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅದಕ್ಕೆ ಕೆಲವು ಸನ್ನಿವೇಶಗಳನ್ನು ತಂದಿದ್ದೀನಿ. ಸೊ ಸಲಗ ಏನು ಹೇಳೋಕ್ಕೆ ಹೋಯಿತು ಅಂತ ನಮಗೆ ಅರ್ಥ ಆಯಿತು. ಅಂದರೆ ಒಬ್ಬ ಇನ್ನೋಸೆಂಟ್ ವ್ಯಕ್ತಿಯನ್ನು ಒಂದು ವ್ಯವಸ್ಥೆ, ಒಂದು ಸಮಾಜ ತಪ್ಪಾಗಿ ಜಡ್ಜ್ ಮಾಡಿದ್ರೆ ಅದು ಯಾವ ಅತಿರೇಕಕ್ಕೆ ಹೋಗಬಹುದು ಅನ್ನೋ ಒಂದು ಐಡಿಯಾ. ಸಲಗದಲ್ಲಿ ನನಗೆ ಕೆಲವು ತುಂಬ ಇಷ್ಟವಾದ ಕೆಲವು ಮೊಮೆಂಟ್ಸ್ ಇದೆ. ಒಂದು ಹೈಲೈಟ್ ಮೊಮೆಂಟ್, ನೀವು ಅದು ಹೈಲೈಟ್ ಅಂತ ತಿಳಿದೇನೆ ಅಲ್ಲಿ ಇಟ್ಟಿರ್ತೀರಿ. ಇಂಟರ್ವೆಲ್ ಡೈಲಾಗಿಂದ ಡ್ರೋನ್ ಏರಿಯಲ್ ಶಾಟು, ನಮ್ಮ ಕರಾಚಿಪಾಳ್ಯ ಮಾರ್ಕೆಟು, KR ಮಾರ್ಕೆಟು, ಚರಣ್ ರಾಜ್ ಅವರ ಮ್ಯೂಸಿಕ್ಕು. ಅದನ್ನು ಹೇಗೆ ಐಡಿಯೇಟ್ ಮಾಡಿದ್ರಿ ಅದನ್ನು ಹೇಳಿ. ಶೂಟ್ ಮಾಡ್ತಾ ಇದ್ದೆ, ನನಗೊಂದು ಇಂಟರ್ವೆಲ್ ಬ್ಲಾಕ್ ಬೇರೆ ಯೋಚನೆ ಮಾಡಿದ್ದೆ. ನಾನು ಯೋಚನೆ ಮಾಡಿಕೊಂಡು ಶೂಟ್ ಮಾಡ್ತಾ ಇದ್ದೆ. ಧನಂಜಯಿಂದ ಎಪಿಸೋಡ್ಸ್ ಎಲ್ಲ ಶೂಟ್ ಮಾಡ್ತಾ ಇದ್ದೆ ಅವತ್ತು. ಏನಕ್ಕೋ ಸಂಜೆ ಮೇಲಕ್ಕೆ ಹೋದಾಗ ನೋಡಿದೆ, ಹಿಂಗೆ ನೋಡ್ಬಿಟ್ಟು ಸಖತ್ತಾಗಿದೆಯಲ್ಲ ಇದು, ಇಲ್ಲಿ ಯಾಕೆ ನಾನು ಇಂಟರ್ವಲ್ ಬ್ಲಾಕ್ನ ಓಪನ್ ಮಾಡಬಾರ್ದು ಅಂತ ಇಮಿಡಿಯೇಟ್ ನಮ್ಮ ಶಿವು ಕರ್ಕೊಂಡು DOPನ ಟಕ್ಕನ್ನು ನಮ್ಮ ಅಸೋಸಿಯೇಟ್ನ ಕರ್ಕೊಂಡು ಬಾ ಇಲ್ಲಿ ನನಗೆ ಅದೆಲ್ಲ ಗೊತ್ತಿಲ್ಲ, ಇಲ್ಲಿ ನಾನು ಓಪನ್ ಮಾಡಿ ತೆಗಿಬೇಕಿದ್ದೀನಿ ಅಂಥೇಳಿ ಕಂಪ್ಲೀಟ್ ಶೂಟಿಂಗ್ ಮಾಡ್ತಾನೇ ಇದ್ದೀವಿ. ಯಾಕಂದರೆ ಶಿವು ಅಷ್ಟು ಚೆನ್ನಾಗಿ ಲೈಟಿಂಗ್ ಮಾಡಿದ್ದ. ಅದನ್ನು ಮಾಡ್ತಾನೆ ಅವ್ರು ಡ್ರೋನ್ ಇಲ್ಲ. ಫೋನ್ ಮಾಡಿದ್ರೆ ಅರ್ಜೆಂಟಿಗೆ ಡ್ರೋನ್ ಸಿಗ್ತಾ ಇಲ್ಲ. ಕೊನೆಗೆ ಬೆಳಗಿನ ಜಾವ 3:30-4 ಗಂಟೆಗೇನೋ ಡ್ರೋನ್ ಸಿಕ್ತು ಅಂತ ಕಾಣುತ್ತೆ. ಅವತ್ತು 10ಕ್ಕೆ ಬರೋಕ್ಕೆ ಹೇಳಿದ್ವಿ, ಬೇರೆ ಶೂಟಿಂಗ್ಗಳಿದ್ದೀನಪ್ಪ, ನೀನು ಮುಗಿಸ್ಕೊಂಡೇ ಬರಯ್ಯ ಅಂತೇಳಿ. ಇನ್ನೇನು ಬೆಳಕರಿಯೋ ಟೈಮ್ಗೆ ಆ ಶಾಟ್ನ ತೆಗೆದ್ವಿ. ಬಿಕಾಸ್ ಅಲ್ಲಿವರೆಗೂ KR ಮಾರ್ಕೆಟ್ನ ಆ ರೀತಿಯ ಒಂದು ಶಾಟನ್ನು ಯಾರು ತೋರಿಸಿರ್ಲಿಲ್ಲ. ಅದಕ್ಕೆ ತಕ್ಕನಾಗಿ ಚರಣ್ ಹಂಗೆ ಕಾಚಲಿರೇ ಅಂತ ಕಟ್ ಮಾಡ್ತಾನೆ, ಜಿಮ್ ಅಂದ್ಬಿಡತ್ತೆ ಮೈ ಅದು. ಸರ್, ಸಲಗದಲ್ಲಿ ಇನ್ನೊಂದು ನನಗೆ ತುಂಬ ಅಂದರೆ ಸಲಗದ ಟೆಕ್ಸ್ಟ್ನಲ್ಲಿದ್ದ ಶಕ್ತಿ ನನಗೆ ಅಲ್ಲಿ ಗೊತ್ತಾಗಿದ್ದು ಏನು ಅಂದರೆ, ಈ ರೌಡಿಸಮಲ್ಲಿ ಇದ್ದವ್ರಿಗೆ ಪೊಲೀಸರಲ್ಲ ಎನಿಮಿ, ಇನ್ನೊಬ್ಬ ರೌಡಿನೇ ಎನಿಮಿ ಅಂತ ಒಂದು ರೀತಿಯಲ್ಲಿ ಹೇಳುತ್ತೆ. ಪೊಲೀಸ್ ಸಿಸ್ಟಮಲ್ಲಿರೋರಿಗೆ ರೌಡಿಗಳಲ್ಲ ಎನಿಮಿ, ಆ ಸಿಸ್ಟಮ್, ಆ ವ್ಯವಸ್ಥೆನೇ ಎನಿಮಿ ಅಂತ. ಆ ಥಾಟ್ ಹೇಗೆ ಬಂತು ಸರ್? ನೀವು ಯಾವುದೇ ಇದಕ್ಕೆ ಹೋಗಿ ಎಲ್ಲ ಜಾಗದಲ್ಲೂ ಕರಪ್ಷನ್ ಇದೆ ಇವತ್ತು. ಆಲ್ವೇಸ್ ಡೋಂಟ್ ಬ್ಲೇಮ್ ದ ಪೊಲೀಸ್ ಓನ್ಲಿ ದಟ್ ದೇ ಆರ್ ಕರಪ್ಟೆಡ್ ಅಂತ. ಪೊಲಿಟಿಷಿಯನ್ಸ್ ಆರ್ ಕರಪ್ಟೆಡ್. ಸರ್ಟನ್ ಸೆಕ್ಟರ್ಸ್ ಆಫ್ ಗೌರ್ಮೆಂಟ್ ಇದರಲ್ಲಿ ಯು ಕ್ಯಾನ್ ಸಿ ದ ಕರಪ್ಷನ್. ಆಚೆ ಹೋದರೆ ಕರಪ್ಷನ್. ಆ ಕರಪ್ಷನ್ ಅಂತ ಫಸ್ಟ್ ಬರೋದೇ ಎಲ್ಲಿ? ನಾನೇನೋ ಮಾಡೋಕ್ಕೆ ಹೋದಾಗ ನೀವೇನೋ ಮಾಡೋಕ್ಕೆ ಹೋಗ್ತೀವಿ, ಅದು ನನಗೂ ಬೇಕು ನಿನಗೂ ಬೇಕು ಅನ್ನೋ ದುರಾಸೆ ಹುಟ್ಟಿದಾಗಲೇ ಕರಪ್ಷನ್ ಶುರುವಾಗಿರುತ್ತೆ ಮನುಷ್ಯನಿಗೆ. ಸೊ ಆ ಒಂದು ಆ್ಯಂಗಲ್ ನಾನು ನೋಡಿದ್ದೆ. ನಾನು ಒಬ್ಬ ಒಳ್ಳೆ ಪೊಲೀಸ್ಗೆ ಇನ್ನೊಬ್ಬ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ದುಶ್ಮನ್ಸ್ ಇರ್ತಾರೆ ಅಂತ ಮತ್ತು ಕೇಳ್ಪಟ್ಟಿದ್ದೆ ಸುಮಾರು ಜನಗಳಲ್ಲಿ. ಅವ್ರವ್ರಿಗೆ ಆಗಲ್ಲ ಅಂತ. ಅದನ್ನು ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೋತಾ ಬಂದೆ. ನಾವು ಯಾರೋ ಇನ್ನೊಬ್ಬನ ದುಶ್ಮನ್ ಹೋಗಿ ಹುಡ್ಕೋದೇ ಬೇಡ, ಜೊತೆಲೇ ಇರ್ತಾನೆ ದುಶ್ಮನ್, ಗೊತ್ತೇ ಆಗಲ್ಲ ನಮಗೆ. ಹಂಗೆ ಈ ಅಂಡರ್ವರ್ಲ್ಡ್ ಅಂತ ಬಂದಾಗ ಯಾರೋ ಅದಕ್ಕೆ ಅಂಡರ್ವರ್ಲ್ಡ್ ಅವರೇ ಇರ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್, ಇದು ಲೀಗಲಿ ಎಷ್ಟು ವ್ಯಾಲಿಡ್ ಅಂತ ನನಗೆ ಗೊತ್ತಿಲ್ಲ, ಬಟ್ ಸಲಗದಲ್ಲಿ ಬರೋ ಇನ್ನೊಂದು ಅದೊಂದು ಎಪಿಸೋಡೇ ಬರೆದುಬಿಡ್ತೀರಿ. ಏನು ಅಂದರೆ, ಯಾರು ಕ್ರಿಮಿನಲಿ ಆ್ಯಕ್ಟಿವ್ ಆಗಿಲ್ವೋ ಅವರನ್ನು ನೀವು ರೆಕಾರ್ಡಲ್ಲಿ ಇಟ್ಕೋಬೇಡಿ ಅಂತ. ಆ ಥಾಟ್ ಹೇಗೆ ಬಂತು? ನಾನು ಸುಮಾರು ಜನನ ಇಂಟರ್ವ್ಯೂ ಮಾಡಿದ್ದೆ. ಅದು ಅಗೇನ್ ಇಟ್ ಮೈಟ್ ಬಿ ದ ನೆಗ್ಲಿಜೆನ್ಸ್ ಅಂತ ಕೂಡ, ಅಂದರೆ ಬಹುಶಃ ತಪ್ಪಾಗಬಹುದೇನೋ. ಎಷ್ಟೋ ಜನ ಬಿಟ್ಬಿಟ್ಟಿರ್ತಾರೆ ಕ್ರೈಮು, ಅವನ ಕೈಯಲ್ಲಿ ಏನೂ ಆಗ್ತಿರಲ್ಲ. ಅಗೇನ್ ಟು ಸ್ಟಿಲ್ ಶೋ ದ ರೆಕಾರ್ಡ್ ಟು ದ ಹೈಯರ್ ಅಥಾರಿಟೀಸ್. ಅವನ್ನ ಪೆರೇಡ್ ಕರೆದು ನಿಲ್ಲಿಸ್ತಾ ಇರ್ತಾರೆ. ಪಾಪ ಅವನು ಅಳ್ತಾನೆ, ಸರ್ ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ ಸರ್ ಅಂದರೂ ಬಿಡೋಕ್ಕಾಗಲ್ಲ, ಆನ್ ರೆಕಾರ್ಡ್ ತೋರಿಸ್ಲೇಬೇಕಾಗತ್ತೆ. ದಟ್ ಈ ಜುರಿ ಸೆಕ್ಷನಲ್ಲಿ, ಈ ಇಷ್ಟರಲ್ಲಿ ವಿ ಆರ್ ಮೇಂಟೈನಿಂಗ್
ದಿಸ್ ಮಚ್ ಆಫ್ XYZ ಪರ್ಸನ್ಸ್ ಅಂತ. ಅವ್ರು ಇವತ್ತಿಗೂ ಹಾಗೆ ಇದೆಯಾ? ಐ ಥಿಂಕ್ ಚೇಂಜ್ ಆಗಿರ್ಬೋದು ಅನ್ಕೋತೀನಿ. ನಾನು ಕೇಳಿದಾಗ ನಾನು ಮೀಟ್ ಮಾಡಿದವರು ನನ್ನ ಮುಂದೆ ಹತ್ಕೊಂಡ್ಬಿಟ್ಟಿದ್ರು. ಆಗೋದಿಲ್ಲ ಸರ್, ತುಂಬ ಕಷ್ಟ ಸರ್, ರೌಡಿ ಶೀಟರ್ ಆಗಿಬಿಟ್ರೆ ತೆಗಿಯೋದು ವೆರಿ ಟಫ್ ಅದು. ಅದಾದಮೇಲೆ ಇನ್ನೊಂದೇನೋ ಇರುತ್ತೆ, ಅದೆಲ್ಲ ಹಾಕಿ ಗಡೀಪಾರು ಮಾಡಿಬಿಡ್ತಾರೆ. ಬಟ್ ನಾನು ಇವತ್ತಿಲ್ಲ ಸರ್, ಆ ಥರ ಇಲ್ಲ. ನನ್ನ ಮಗು ನನ್ನ ಕೇಳ್ತಾಳೆ ಸರ್, ಅಪ್ಪ ನೀನು ರೌಡಿನ ಅಂತ ಕೇಳ್ತಾರೆ. ರೌಡಿಸಮ್ ಮಾಡ್ತಿದ್ದೆ ನಿಜ, ಬಿಟ್ಬಿಟ್ಟಿದ್ದೀನಮ್ಮ ಅಂದ್ರೂ ಹಂಗಾರೆ ನೀವು ನನ್ನ ರೌಡಿನ ಅಂತ ಕೇಳ್ತಾಳೆ. ಅಕಸ್ಮಾತ್ ರೌಡಿಸಮಲ್ಲಿದ್ರೂ ಅಪ್ಪ ನಿನ್ನೆ ಯಾರನ್ನ ಹೊಡೆದಾಕ್ಬಿಡ್ತಾರ ಅಂತ ಕೇಳ್ತಾರೆ. ಮಗಳಿಗೆ ನೋವಾಗುತ್ತೆ ಸರ್ ಅಂತ ಹತ್ಕೊಂಡಿದ್ದುಂಟು. ಸೊ ಅದಕ್ಕೆ ಅದನ್ನು ಹಂಗೆ ಆ್ಯಸ್ ಇಟ್ ಈಸ್ ಅವ್ರು ಹೇಳಿದ್ದು ಹಂಗೆ ಬರೆದಿದ್ದೆ. ನಾನು ಯಾವಾಗಲೂ ದ ಟ್ರೂತ್ನ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಸಲಗದಲ್ಲಿ ಒಂದು ಮೊಮೆಂಟ್ ಅದು ತುಂಬ ಎಫೆಕ್ಟಿವ್ ಆಗಿದೆ. ಪೋಸ್ಟ್ ಮಾರ್ಟಮ್ ನಡೀತಾ ಇರುತ್ತೆ, ರೌಡಿ ಬರ್ತಾನೆ, ಸೋ ಕಾಲ್ಡ್ ರೌಡಿ, ದೊಡ್ಡ ರೌಡಿ ಬರ್ತಾನೆ, ಅವನು ವಾಂತಿ ಮಾಡಿಬಿಡ್ತಾನೆ. ಬಟ್ ಅಲ್ಲೇ ಪೊಲೀಸ್ ಇದು ಧನಂಜಯ ಅವ್ರ ಕ್ಯಾರೆಕ್ಟರ್ ಹಸ್ವಾಗ್ತೀರ ತೊಗೊಂಬನ್ರಿ ಅಂತ ಹೇಳಿ ತಿನ್ನೋದು, ಆ ಐಡಿಯಾ ನನಗೆ ತುಂಬ ಇಷ್ಟವಾದ ಸೀನ್ ಅದು. ಅಂದರೆ ನಾನು ಕಂಡಂಥ ಪ್ರಾಮಾಣಿಕ ದಕ್ಷ ಪೊಲೀಸ್ ಅಧಿಕಾರಿಗಳನ್ನ ನೋಡಿದ್ದೀನಿ. ಅಟ್ ದ ಸೇಮ್ ಟೈಮ್ ಕರಪ್ಟೆಡ್ಸು ನೋಡಿದ್ದೀನಿ. ಆ ಪ್ರಾಮಾಣಿಕತೆ ಇರುವಂಥ ಪೊಲೀಸ್ ಆಫೀಸರ್ಸು ಎಣ ಇದ್ದರೂ ತಿಂತಾರೆ ಪಾಪ. ಹೊಟ್ಟೆ ಹಸು ಕೊಡ್ರಿ, ಕಾಯ್ಬೇಕು ನಾನು ಅಂತ. ಎಷ್ಟು ದೊಡ್ಡ ಕೆಲಸ ಅದು, ತಮಾಷೆನ. ನಾವೆಲ್ಲೋ ಮನೆಯಲ್ಲೇ ಒಂದು ಜಾಗದಲ್ಲಿ ಅಡುಗೆ ಮನೆ ಕ್ಲೀನಾಗಿದೆ, ನಾನು ಈಚೆ ಕಡೆ ಕೂತ್ಕೊಂಡು ಊಟ ಮಾಡ್ತೀನಿ ಅನ್ನೋರು ಒಂದು ಡೆಡ್ ಬಾಡಿ ಮುಂದೆ ದಟ್ ಈಸ್ ಕಾಲ್ಡ್ ಹಾನೆಸ್ಟ್ ಪೊಲೀಸಿಂಗ್ ಅಂತ ಹೇಳ್ತೀವಿ ನಾವು. ರುಚಿ ಪಚಿ ಎಲ್ಲ ಇಲ್ಲ ಪಾಪ ಅವ್ರಿಗೆ ಬದುಕೋಗಿ ತಿನ್ಬೇಕು, ಹೊಟ್ಟೆ ಕೇಳ್ತಾ ಇದೆ ನಾನು ಹೆಣ ಕಾಯ್ಬೇಕಲ್ಲಿ ತಿನ್ನಿ ಅಂತ. ನಾನು ದ ಟಾಪ್ ಮೋಸ್ಟ್ ಎಮಿನೆಂಟ್ ಹಾನೆಸ್ಟ್ ಪೊಲೀಸ್ ಆಫೀಸರ್ಸ್ನ ನೋಡಿದ್ದೀನಿ. ನಾಟ್ ಓನ್ಲಿ ಪೊಲೀಸ್ ಆಫೀಸರ್ಸ್, ಫ್ರಮ್ ದ ಕಾನ್ಸ್ಟೇಬಲಿಂದ ನೋಡಿದ್ದೀನಿ ನಾನು. ಒಬ್ಬ ಕಾನ್ಸ್ಟೇಬಲಿಂದಾನು ಟು ದ ACP ಲೆವೆಲ್, DCP ಲೆವೆಲ್ವರೆಗೂ ಹಾನೆಸ್ಟ್ ಆಗಿರೋ ಆಫೀಸರ್ಸ್ನ ನೋಡಿ ಅಪ್ಪ ದೇವರೇ, ಇಂಥವರೆಲ್ಲ ಹಿಂಗೂ ಇರ್ತಾರ. ಪೊಲೀಸ್ ಅಂದ್ರೆ ಒಂದು ಭಯ ಪಡಿಸ್ಬಿಟ್ಟಿದ್ದಾರೆ. ಹೌದು ಹೌದು. ಈಗ ನಾವು ಬರೀ ಪೊಲೀಸವ್ರನ್ನೇ ಬೈಕೊಂಡೇ ಇರೋಕ್ಕಾಗಲ್ವಲ್ಲ ಸರ್, ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಹುಡುಕ್ಬೇಕು. ಈಗ ನೋಡಿ, ಅವರೆಷ್ಟೇ ಪಾಸಿಟಿವ್ ಆಗಿದ್ರೂ, ಮನೆಯಲ್ಲಿ ದೇವ್ರ ಪೂಜೆ ಮಾಡಿಬಿಟ್ಟು ಹೋದ್ರೂ, ಮನೆ ಇದಾಗಿ ಮಾಡಿಬಿಟ್ಟು ಹೋದ್ರೂ, ಹೋಗಿದ ತಕ್ಷಣ ಕೊಲೆ, ರೇಪು, ಓಡೋಗಿರೋದು, ಸೂಸೈಡು, ಜಗಳ, ಕಳ್ಳತನ, ಇವೆಲ್ಲ ನೆಗೆಟಿವ್ನೇ ಅವ್ರು ಸಾಲ್ವ್ ಮಾಡಬೇಕು. ಪಾಸಿಟಿವ್ ಸಾಲ್ವ್ ಮಾಡೋಕ್ಕಾಗೋದೇ ಇಲ್ಲ ಅವರು. ಆ ವಿಷಯದಲ್ಲಿ ಐ ರೆಸ್ಪೆಕ್ಟ್ ದ ಹಾನೆಸ್ಟ್ ಪೊಲೀಸ್ ಆಫೀಸರ್ಸ್. ನಾನು ಐ ಹ್ಯಾವ್ ಸೀನ್ ದ ಡಿಸಾನೆಸ್ಟ್ ಆಫೀಸರ್ಸ್ ಆಲ್ಸೋ. ಆ ವಿಷಯದಲ್ಲಿ ಅವ್ರ ಬಗ್ಗೆ ತುಂಬ ಬೇಜಾರಿದೆ, ಕೋಪ ಇಲ್ಲ ನನಗೆ. ಎಂಥ ಕೆಲಸನ ಹಿಂಗೆ ಡಿಸಾನೆಸ್ಟಾಗಿ ಮಾಡ್ತಾ ಇದ್ದೀರಲ್ಲ, ನಿಮ್ಮನ್ನು ನಂಬಿ ಇವತ್ತು ಇಡೀ ಪಬ್ಲಿಕ್ ಬದುಕ್ತಾ ಇದೆ. ಕರೆಕ್ಟ್. ಇನ್ನೊಂದು ಆಸ್ಪೆಕ್ಟ್ ಆಫ್ ಸಲಗ ಅಂದರೆ, ನೀವು ಒಬ್ಬ ಮಾಸ್ ಹೀರೋ ಇದ್ದಾನೆ, ಒಬ್ಬ ಸ್ಟಾರ್ ಇದ್ದಾನೆ ಅಂದರೆ ಆ ಮಾಸನ್ನು ಬಿಲ್ಡ್ ಮಾಡಬೇಕು. ಐ ಎಂಜಾಯ್ ದಟ್. ಸಲಗದಲ್ಲಿ ಐ ಥಿಂಕ್ ಇವನು ಫಸ್ಟು ಡೆಲ್ಲಲ್ಲಿ ಇರ್ತಾನೆ, ಅಲ್ಲಿ ಟಿ ವಿನಲ್ಲಿ ಕ್ರಿಕೆಟ್ ಬರುತ್ತೆ, ಶಿವರಾಜ್ ಕುಮಾರ್ ಅವ್ರದ್ದು ಓಂ ಬರುತ್ತೆ, ಟಗರು ಬರುತ್ತೆ. ಆ ಐಡಿಯಾಸ್ ಹೇಗೆ ಬರುತ್ತೆ ಸರ್? ಈಗ ರೌಡಿಸಮ್ ಸಿನಿಮಾ ಅಂದರೆ ಓಮ್ನ ಯಾರೂ ಬೀಟ್ ಮಾಡೋಕ್ಕಾಗಲ್ಲ. ನಾವೇನು ಮಾಡಿದ್ರು ಅದ್ರ ಮಕ್ಕಳು ಮರಿ ಮೊಮ್ಮಕ್ಕಳು ಮಾಡಬೇಕಷ್ಟೇ. ಇಲ್ಲಿ ಅಪ್ಪ ಮಾಡೋಕ್ಕಾಗಲ್ಲ, ಅಪ್ಪನ ಮಾಡೋಕ್ಕಾಗಲ್ಲ. ಅದಕ್ಕೆ ಉಪ್ಪಿ ಸರ್ ಆ್ಯಸ್ ಎ ಡೈರೆಕ್ಟರ್, ಶಿವಣ್ಣ ಆ್ಯಸ್ ಎ ಹೀರೋ, ಸತ್ಯ, ಅದನ್ನ ಯಾರೂ ಟಚ್ ಮಾಡೋಕ್ಕಾಗಲ್ಲ. ಅದಿನ್ನೆಷ್ಟೇ ವರ್ಷ ಇದ್ದರೂ ಕನ್ನಡ ಇಂಡಸ್ಟ್ರೀಲಿ, ಹಿಸ್ಟ್ರೀಲಿ ಸೂಪರ್. ಓಂ ಅವತ್ತು ಅದೇ ಓಂ ಈ ಟೈಮಲ್ಲಿ ಆಗಿದ್ರೆ ಪ್ಯಾನ್ ಇಂಡಿಯಾ. ಆಮೇಲೆ ನೀವು ಡು ಯು ಸಿಟ್ ಅಂಡ್ ರೈಟ್ ಸೀನ್ಸ್, ಅಥವಾ ನಿಮ್ಮ ತಲೆಯಲ್ಲಿರುತ್ತೆ, ಆ ತಲೆಯಲ್ಲಿ ಏನು ಸೀನ್ ಇರುತ್ತೋ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ? ಇಲ್ಲ, ಲೈಕ್ ಫಸ್ಟ್ ಐ ಮೀಟ್ ದ ಪೀಪಲ್ ಹೂ ಸಫರ್ಸ್ ಆ ವಿಷಯದ ಬಗ್ಗೆ. ಸರಿ, ಸಫರರ್ಸ್ನ ಮೀಟ್ ಮಾಡ್ತೀನಿ, ಅವರೆಲ್ಲ ತಿಳ್ಕೊತೀನಿ. ವಿಷಯ 360 ಡಿಗ್ರಿ ಏನು ಅಂತ ತಿಳ್ಕೊತೀನಿ. ತಿಳ್ಕೊಂಡ್ಮೇಲೆ ಐ ವಿಲ್ ಸ್ಟಾರ್ಟ್ ರೈಟಿಂಗ್ ಆನ್ ದೆಮ್. ಸೀನ್ಸೇ ಬರೀತೀರಾ, ಪಾಯಿಂಟ್ಸ್ ಬರ್ಕೊಳ್ತೀರಾ? ಪಾಯಿಂಟ್ಸ್ ಬರ್ಕೋತೀನಿ. ಸೀನ್ಸ್ ಲಾಸ್ಟಲ್ಲಿ ಬರೀತೀನಿ. ಎಲ್ಲ ಪಾಯಿಂಟ್ಸು ಬರ್ಕೊಂಡು ಅದನ್ನು ತುಂಬ ಯೋಚನೆ ಮಾಡಿ ರೆಫರೆನ್ಸ್ ಎಲ್ಲ ಹುಡುಕ್ತೀನಿ. ಎಸ್ ಇದು ನಿಜ ಅಂದರೆ ಬಿಡೋದೇ ಇಲ್ಲ. ಅದೆಷ್ಟೇ ನನ್ನ ಮೇಲೆ ಎಗೇನ್ಸ್ಟ್ ಆದರೂ ಬರಿತೀನಿ ನಾನು, ಬಿಕಾಸ್ ಇಟ್ಸ್ ದ ಟ್ರೂತ್ ಅಲ್ಲ, ಅದಕ್ಕೋಸ್ಕರ. ಸರಿ 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 ಸರ್, ಈಗ ಭೀಮಾ ಒಂಥರ ಕೋರ್ ಅಂತ ನಾವೇನು ಅಂದ್ಕೊಂಡಿದ್ದೀವೋ ಅದ್ರ ಬಗ್ಗೆ ಕೇಳ್ತೀವಿ. ನಾವು ಕೂತಿರೋ ಜಾಗ ಅದು. ನಾನಲ್ಲಿ ದೂರದಲ್ಲಿ ಒಂದು ಗೋರಿಯನ್ನು ನೋಡ್ತಾ ಇದ್ದೀನಿ, ಒಂದು ಮಗು ಇದೆ ಸರ್ ಅಲ್ಲಿ.
ಹೌದು ಆ ಮಗು ಎಸ್ ಮಗುವಿನ ಗೋರಿ. ಎಸ್ ಅದನ್ನು ನಾನು ಈ ಇಂಟರ್ವ್ಯೂಗೆ ಒಂದು ಉದಾಹರಣೆಯಾಗಿ ತೊಗೊಳ್ತಿರೋದಕ್ಕೂ ನಂಗೆ ಸ್ವಲ್ಪ ಗಿಲ್ಟ್ ಕಾಡ್ತಾ ಇದೆ. ಬಟ್ ಒಂದು ಅಡಿಕ್ಷನ್ಗೆ ತುತ್ತಾದರೆ ಹುಡುಗರು, ಮಕ್ಕಳು, ಹುಡುಗಿಯರು, ಯುವಕರು, ಹೌ ಅನ್ಫಾರ್ಚುನೇಟ್ ದಟ್ ಸಿಚುಯೇಷನ್ ಇಸ್ ಒಂದು. ಅದ್ರ ಬಗ್ಗೆ ಹೇಳಿ. ಅದಾದಮೇಲೆ ಅವರ ತಲೆಯಲ್ಲಿ ಏನು ಓಡ್ತಿರತ್ತೆ, ಯಾಕೆ ಅಡಿಕ್ಷನ್ಗೆ ತುತ್ತಾಗ್ತಾರೆ? ಈಗ ನೀವು ಭೀಮಾ ನೋಡಿದಾಗ ಸ್ಪೆಷಲಿ ಅಬೌಟ್ ದನ್ ಅಡಿಕ್ಷನ್, ಅಬೌಟ್ ಅನ್ ಅಡಿಕ್ಷನ್ ಟು ಯಂಗ್ಸ್ಟರ್ಸ್ ಏಜ್ ಬಿಟ್ವೀನ್ 14 to 22 ಒಳಗಡೆ ಅಡಿಕ್ಷನ್ಸ್ಗೆ ಅಡಿಕ್ಟ್ ಆದರೆ ಅವ್ರ ಲೈಫ್ನ ಏನು ಮಾಡ್ಕೋತಾರೆ, ಅದಕ್ಕೆ ಜವಾಬ್ದಾರಿ ನೀವು ಪೇರೆಂಟ್ಸಾ ಅಥವಾ ಮಕ್ಕಳ, ಅಥವಾ ನಿಮ್ಮ ನೆಗ್ಲಿಜೆನ್ಸಿಂದ ಮಕ್ಕಳಂಗೆ ಆಗ್ತಾ ಇದ್ದಾರಾ, ಅಥವಾ ಮಕ್ಕಳಂಗೆ ಆಗೋದಕ್ಕೆ ಯಾರೋ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರಾ? ಈ ಮೂರನ್ನೂ ತಿಳ್ಕೊಬೇಕಾದ್ರೆ ನೀವು ಭೀಮಾ ನೋಡಬೇಕು. ಯಾಕಂದರೆ ಇವತ್ತೇನು ನಾವು ಇಬ್ಬರು ಬೆಂಕಿಯಿಂದ ಕಥೆನ ಓಪನ್ ಮಾಡಿದ್ದೀವಿ. ಆ ಥರ ನಾನೇನೋ ಒಂದು ಹೇಳಕ್ಕೆ ಹೊರಟಿದ್ದೀನಿ ಟು ದ ಪೇರೆಂಟ್, ಟು ದ ಚಿಲ್ಡ್ರನ್. ಮಾಡಿದ್ರೆ ಒಂದಷ್ಟು ಜನ ಮಕ್ಕಳು ಜೀವಂತವಾಗಿ ಸುಟ್ಟೋಗ್ತಾರೆ. ಆ ಒಂದು ಎಚ್ಚರಿಕೆನೇ ಭೀಮಾಲಿ ನಾನು ಪ್ರಯತ್ನ ಪಟ್ಟಿದ್ದೀನಿ. ಅದಕ್ಕೆ ನಿಮ್ಮನ್ನು ಬನ್ನಿ ಸ್ಮಶಾನದಲ್ಲಿ ಮಾಡಬೇಕು, ಬೆಂಕಿ ಮುಂದೆನೇ ಮಾಡಬೇಕು ಅಂತ ನಾನು ಕರೆದಿದ್ದು. ದಿಸ್ ಇಸ್ ದ ಅಗೇನ್ ಒಂದು ಕಾಷನ್, ಒಂದು ಅಲಾರಮ್ ಕಾಲ್ ಅಂತ ಹೇಳ್ಬೋದು ಟು ವಾಚ್ ಭೀಮಾ, ಸ್ಪೆಷಲಿ ಟು ವಾಚ್ ಭೀಮಾ. ನಿಮ್ಮದೇ ಮಕ್ಕಳು ಜೀವಂತವಾಗಿ ಸ್ವಲ್ಪ ಯಾಮಾರಿದ್ರೆ ಸುಟ್ಟೋಗ್ತಾ ಇದ್ದಾರೆ, ಅದನ್ನು ಬನ್ನಿ ತಡೆಯೋಣ. ಅದಕ್ಕೆ ನಿಮ್ಮ ಸಹಾಯ, ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಾಯ, ಸರ್ಕಾರದ ಸಹಾಯ ಬೇಕು. ಈ ಮೂರು ಇಲ್ಲ ಅಂದರೆ ಯಾವುದ್ಯಾವುದನ್ನು ನೆಗ್ಲೆಕ್ಟ್ ಮಾಡ್ಕೊಂಡು ಬಿಟ್ಬಿಟ್ಟಿದ್ದೀರ, ಅದು ಬೆಳೆದು ಕಿತ್ಕೊಂಡು ಹೋಗ್ತಾ ಇದೆ. ನೋಡೋಣ, ಒಂದು ವಿಷಯ ಹೇಳ್ತೀನಿ, ಅದನ್ನು ತಡೆಯೋಕ್ಕೆ ನಾನು ಮುಂದೆ ಬಂದಿದ್ದೀನಿ. ಆ್ಯಸ್ ಎ ಪೇರೆಂಟ್, ಆ್ಯಸ್ ಎನ್ ಆಡಿಯನ್ ನೀವು ಬನ್ನಿ, ಆ್ಯಸ್ ಎ ಚಿಲ್ಡ್ರನ್ಸ್ ಏಜ್ಡ್ ಅಬೌಟ್ 14 to 25 ನೀವು ಬಂದು ನೋಡಿ, ಸಿ ದಟ್ ನಿಮ್ಮ ಫ್ರೆಂಡಾ ನೀವಾ, ಇದ್ರ ಬಗ್ಗೆ ಆನ್ಸರ್ಸ್ ಎಲ್ಲ ಭೀಮಾಲ್ ಕೊಡ್ತೀನಿ ನಾನು. ಅದಕ್ಕೆ ಆನ್ಸರ್ ನೋಡಿದ್ ಬಂದಮೇಲೆ ನೀವು ನನಗೆ ಕೊಡಬೇಕು ಎಲ್ಲರೂ. ಸ್ಪೆಷಲಿ ನಾನು ಇಲ್ಲೇನಾಗಿದೆ, ವೆನ್ ಯು ಸಿ ದ ಗ್ಲಿಮ್ಸ್ ಆಫ್ ಭೀಮಾ ಎಲ್ಲನೂ, ಅಫ್ಕೋರ್ಸ್ ಇಟ್ಸ್ ರಾ, ಇಟ್ಸ್ ಲೋಕಲ್, ಅಟ್ ದ ಸೇಮ್ ಟೈಮ್ ಅಷ್ಟೇ ರಾಯಲಾಗೂ ಹೇಳ್ತೀನಿ ಮ್ಯಾಟ್ರನ್ನ. ಸೊ ಲೋಕಲ್ ಟು ರಾಯಲ್ ಏನು ನಡೀತಿದೆ ಅಂತ ಹೇಳ್ತೀನಿ. ಸರಿ 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 ಸರಿ. ಇನ್ ಟೆಲ್ಲಿಂಗ್ ಎನಿಥಿಂಗ್ ದ ಸ್ಟೋರಿ ಆಫ್ ಭೀಮಾ ಅನ್ನೋದಾದರೆ ಐ ಆಮ್ ವೆರಿ ಲಾಯಲ್ ಸ್ಟೋರಿ ಹೇಳೋದ್ರಲ್ಲಿ, ಅಷ್ಟೇ ಸತ್ಯವಾಗಿ ಹೇಳಿದ್ದೀನಿ ಅದು. ಲಾಯಲ್ ಫ್ರಮ್ ಲೋಕಲ್ ಟು ರಾಯಲ್. ಎಸ್ ಸರ್. ಸರಿ. ಬಟ್ ಈ ಒಂದು ಪರಿಸ್ಥಿತಿಯಲ್ಲಿ ಲಾಭ ಪಡ್ಕೊಳ್ತಿರೋರು ಇದ್ದಾರೆ, ಒಂದು ವರ್ಗ ಇದೆ. ಹೌದು ಸರ್, ಹೌದು. ಅವರು ಮಕ್ಕಳನ್ನ ಕೊಂದ್ಕೊಂಡು ಅವರು ಸುಖವಾಗಿದ್ದಾರೆ. ನಿಮಗೇನಾದ್ರೂ ಅನಿಸಿದ್ರೆ ಆಫ್ಟರ್ ವಾಚಿಂಗ್ ಭೀಮಾ ನಾನು ಇಮಿಡಿಯೇಟ್ ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಅಂದರೆ ಡೈರೆಕ್ಟಾಗಿ ಸಿಗ್ತೀನಿ. ಎಲ್ಲವನ್ನೂ ನೀವು ಹೇಳಿ, ಅವತ್ತು ಎಲ್ಲ ಪಾಯಿಂಟ್ ಮಾಡ್ತೀವಿ. ಸಿ, ಸ್ಪೀಕಿಂಗ್ ಅಬೌಟ್ ಸಲ್ಗಾ ಆಫ್ಟರ್ 2.5 years, 3 years, ಇಟ್ಸ್ ಟೂ ಲೇಟ್. Speaking about Bhima, immediately after watching the show, that will be most... yes sir, yes exactly. ನಾನು ಎಲ್ಲ ಪತ್ರಕರ್ತರಿಗೂ ನಾನು ಇದೇ ಕೇಳ್ಕೊತಾ ಇದ್ದೀನಿ, ದಯಮಾಡಿ ನನಗೆ ಇಮಿಡಿಯೇಟ್ ರಿಯಾಕ್ಟ್ ಮಾಡಿಕೊಡಿ ನೀವು. ಅದೊಂದು ಟ್ರೈ ಮಾಡೋಣ, ನನ್ನ ಪ್ರಯತ್ನಗಳು ಚೆನ್ನಾಗಿದ್ದರೆ ಟ್ರೈ ಮಾಡೋಣ. ಭೀಮಾ ಶುರುವಾಗಿದ್ದು ಸಲಗಾ ಆದ ಕೂಡಲೇನಾ, ಅಥವಾ ಸಲಗಾ ಆದ್ಮೇಲೆ ಒಂದು ಗ್ಯಾಪನ್ನು ತೊಗೊಂಡು ಇದು ಈ ಆಲೋಚನೆ? ಫಸ್ಟ್ ಆಫ್ ಆಲ್ ಈ ಆಲೋಚನೆ ಹೇಗೆ ಬಂತು, ಈ ಒಂದು ಪ್ರಾಬ್ಲಮ್ನ ಅಡ್ರೆಸ್ ಮಾಡಬೇಕು ಅಂತ? ತುಂಬ ಕಾಡಕ್ಕೆ ಶುರುವಾಯ್ತು ಅದು ನನಗೆ. ನಾನು ಎಲ್ಲವನ್ನೂ ಲೈಕ್ ಅಪ್ಡೇಟ್ ಆಗೋಕ್ಕೆ ಇಷ್ಟಪಡ್ತೀನಿ, ಕೇಳೋಕ್ಕೆ ಇಷ್ಟಪಡ್ತೀನಿ ಏನು ನಡೀತಿದೆ ಅಂತ. ಸೊ ಐ ಸ್ಟಾರ್ಟ್ ಫ್ರಮ್ ದ ಚಿಕ್ಕ ಮಕ್ಕಳಿಂದ. ನನ್ನ ಮಗನ ಕೇಳಿದೆ ಏನಾಗ್ತಾ ಇದೆ ಅಂದೆ. ಅವನೊಂದು ವಿಷಯ ಹೇಳ್ದ, ಹೌದಮ್ಮ ಅಂದೆ. ಹೌದು ಅಂದ. ನಾನು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ, ಏನರ ಮೇಲೆ ಮಾಡಲಿ ಅಂದೆ. ಬೈಕ್ ಮೇಲೆ ಮಾಡಿ ಚೆನ್ನಾಗಿರುತ್ತೆ ಅಂದ. ಸಲಗಾ ಮಾಡಿದಾಗಲೂ ಹೇಳ್ದ, ನೀನು ತುಂಬ ರೌಡಿಸಮ್ ವಿಷಯನ ಯಾವಾಗಲೂ ಹೇಳ್ತಾ ಇರ್ತೀಯ, ನಮಗೆ ಯಾವುದೇ ಕಾರಣಕ್ಕೂ
ಲಾ ಅನ್ನೋದೊಂದಿದೆ, ಯಾರ ಮೇಲೂ ತಮಾಷೆಗೂ ಕೈ ಎತ್ತಬಾರ್ದಪ್ಪ ನೀನು, ಲಾ ನಿನ್ನ ಬಿಡಲ್ಲ, ಅಪ್ಪ ದೊಡ್ಡವನಲ್ಲ, ಯಾವತ್ತು ಜುಡಿಷರಿ ದೊಡ್ಡದು ಅಂತ ಹೇಳ್ತಿರ್ತೀಯಲ್ಲ, ಅದ್ರ ಬಗ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋತೆ ನಮಗೆ. ಯಾಕೆ ನೀನು ರೌಡಿಸಮ್ ಮೇಲೆ ಮಾಡಬಾರ್ದು ಅಂದಾಗ ಆ ವಿಷಯ ಉಟ್ಕೋತು. ಭೀಮಾನು ಹಂಗೇನೆ, ಬೈಕ್ ಮೇಲೆ ಮಾಡು. ಚೆನ್ನಾಗಿದೆ. ಹಾಂ 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 ಐಸಿ ಹಾಂ ಹಾಂ. ಸೊ ಆ ಒಂದು ಸ್ಪಾರ್ಕ್ ಸಿಗತ್ತೆ, ತದನಂತರ ನೀವು ರಿಸರ್ಚ್ ಮಾಡ್ಲಿಕ್ಕೆ ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿ. ಅವನೊಂದು ವಿಷಯ ಹೇಳ್ತಾನೆ, ಹಿಂಗೆ ನಡೆದೋಯ್ತು ಅಂತ, ಅದನ್ನು ಹುಡುಕ್ತೀನಿ, ನೀವು ಹೇಳ್ತಾರದು ನಿಜಾನ ಅಂತ. ಹುಡ್ಕಿದ್ಮೇಲೆ ನಿಜ ಅಂತ ಗೊತ್ತಾಗುತ್ತೆ, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಇನ್ವೆಸ್ಟಿಗೇಷನ್. ಅದು ಏನೇನೇನೋ ಬಿಚ್ಕೊಳತ್ತೆ ಇವತ್ತು. ಸರಿ ಸರ್, ಕೊನೆಯ ಒಂದು ಸೆಗ್ಮೆಂಟು, ಇದನ್ನು ಕೇಳದೆ ಅಂತ ನಾನು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಎರಡೂ ಚಿತ್ರಗಳಲ್ಲಿ, ಸಲಗದಲ್ಲಿ ಆಗಲಿ ಭೀಮಾ ಚಿತ್ರದಲ್ಲಾಗಲಿ, ಮ್ಯೂಸಿಕ್ಕಲ್ಲೇ ನಮ್ಮನ್ನು ಹೇಗೆ ಕ್ಯಾಪ್ಟಿವೇಟ್ ಮಾಡ್ತೀರಾ ನೀವು? ಏನದು ಸೀಕ್ರೆಟ್ ಹೇಳಿ. ನೀವು ಹೇಳಿದ್ರಿ ಆಫ್ ಕ್ಯಾಮ್ರಾ ಮಾತಾಡುವಾಗ, ಒಂದು ಹಾಡು ಹಿಟ್ಟಾಯಿತು ಅಂದರೆ ಅದು ಹೇಗೆ ಹಿಟ್ಟಾಯಿತು ಅಂತ ನಾನು ಯೋಚನೆ ಮಾಡ್ತೀನಿ ಅಂತ. ಚರಣ್ ಅದ್ಭುತವಾದ ಕಂಪೋಸರ್, ಅದರಲ್ಲಿ ಡೌಟೇ ಇಲ್ಲ. ಎಲ್ಲ ಚಿತ್ರಗಳಲ್ಲೂ ಚೆನ್ನಾಗೇ ಮಾಡ್ತಾರೆ ಅವರು. ಅವ್ರ ಎಕ್ಸ್ಪೆರಿಮೆಂಟೇಷನ್ಗೆ ದೊಡ್ಡ ಅಭಿಮಾನಿ ನಾನು. ಬಟ್ ಸಲಗ ಆ್ಯಂಡ್ ಭೀಮಾ ಅಂತ ಬಂದಾಗ ಎಕ್ಸ್ಪೆರಿಮೆಂಟೇಷನ್ ಜೊತೆಗೆ ಕ್ಯಾಚಿಯಾಗೂ ಇರುತ್ತೆ ಹಾಡುಗಳು. ಇದು ಹೇಗೆ ಸರ್? ಒಂದು ಮನೆಗೆ ಒಂದು ಕತೆ ಇರುತ್ತಲ್ಲ, ಹಂಗೆ ಒಂದು ಕತೆಗೆ ಒಂದೊಂದು ಸಾಲುಗಳಿರುತ್ತೆ, ಆ ಸಾಲುಗಳ ಮೇಲೆ ಮ್ಯೂಸಿಕ್ ಮಾಡ್ತೀನಿ ಅಷ್ಟೇ ನಾನು. ಅಂದರೆ ಈಗ ಭೀಮಾ ಕತೆಗೆ ಅಂಥದ್ದೇ ಸಾಲುಗಳು ಬೇಕು ಅಂತ ಅದು ಕೇಳ್ಕೊಳತ್ತೆ, ಸಲಗ ಕಥೆಯಲ್ಲಿ ಅಂಥದ್ದೇ ಸಾಲುಗಳು ಬೇಕು ಅಂತ ಅದು ಕೇಳ್ಕೊಂಡಿತ್ತು. ಅದಕ್ಕೆ ಅದು ನಮಗೆಲ್ಲರಿಗೂ ಹೊಸದು ಅನ್ನಿಸ್ತಾ ಇದೆ. ಅದಕ್ಕೆ ಬೇರೆ ಬೇರೆ ರೂಪ ಕೊಡೋದಕ್ಕೆ ಬರವಣಿಗೆಯಲ್ಲಿ ನಾಗಾರ್ಜುನ ಶರ್ಮಾ, ಸಂಗೀತದಲ್ಲಿ ನಮ್ಮ ಚರಣ್ ಎಲ್ಲ ಸೇರ್ತೀವಲ್ಲಿ, ಅದೆಲ್ಲ ಸೇರಿ ಒಂದು ಸಂಗಮ ಆಗುತ್ತೆ, ಹರ್ಕೊಂಡು ಹೋಗ್ತಾ ಇರತ್ತೆ ಅಷ್ಟೇ. ಬಟ್ ಇದು ಯಾವುದೂ ನೀವು ನಾನೊಂದು ಐಡಿಯಾನ ಕೊಟ್ಟಿದ್ದೀನಿ ಅವ್ರು ಮಾಡ್ತಾರೆ ಅಂತ ಬಿಡೋ ವ್ಯಕ್ತಿಯಲ್ಲ ಅಂತ ನನಗೆ, ಅಂದರೆ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ನೀವು ಧುಮುಕ್ಬಿಡ್ತೀರಿ, ಮ್ಯೂಸಿಕ್ಕಲ್ಲಿ ಕೂಡ ನೀವು ಧುಮುಕ್ಬಿಡ್ತೀರಿ ಅಂತ. ಇನ್ಫ್ಯಾಕ್ಟ್ ನೀವು ಹೇಳ್ತಾ ಇದ್ರಿ ಪ್ರತಿ ಹಾಡಿನ ಒಂದೆರಡು ಮೊದಲ ಸಾಲುಗಳು ನೀವೇ ಬರೆದು ಬಿಡ್ತೀರಿ ಅಂತ. ಈ ಡೋಂಟ್ ವರಿ ಚಿನ್ನಮ್ಮ ಹೇಗೆ? ಡೋಂಟ್ ವರಿ ಬೇಬಿ ಚಿನ್ನಮ್ಮ ನಾನೇ ಬರೆದಿದ್ದು ಅದು ಫಸ್ಟೇ. ಹಿಂಗೆ ಬೇಕು ಚರಣ್ ಅಂತ ಹೋದೆ, ಸರ್ ಇದು ಚೆನ್ನಾಗಿದೆ ಸರ್ ಮಾಡೋಣ ಅಂತ. ಅದಾದಮೇಲೆ ಐ ಲವ್ ಯು ಕಣೆ, ಐ ಲವ್ ಯು ಟೂ ಕಣೋ, ಅದು ನಾನೇ ಬರೆದಿದ್ದು. ನನಗೀಗ ಅನ್ನಿಸ್ತಾ ಇದೆ ಕರಿಯ ಲವ್ ಯು ನೀವೇ ಬರೆದಿದ್ದ? ನಾನು ಬರೆದಿದ್ದಲ್ಲ, ನಾಗೇಂದ್ರ ಪ್ರಸಾದ್ ಸರ್. ಕರೆಕ್ಟು. ಚರಣ್ ಅವ್ರನ್ನ ನೀವು ಯಾವಾಗ ಇನ್ವಾಲ್ವ್ ಮಾಡ್ತೀರಿ ಚಿತ್ರದ ಐಡಿಯಾ ಬಂದಾಗಲೇ? ಹೌದೌದು. ಚರಣ್ ನಿಂಗೊಂದು ವಿಷಯ ಓಡ್ತಾ ಇದೆ ಚರಣ್ ಅಂತ ಫಸ್ಟ್ ಹೇಳ್ಬಿಟ್ಟಿರ್ತೀನಿ. ಸೂಪರ್ ಸರ್ ಅಂದಾಗ ಶುರು ಮಾಡಿರ್ತೀನಿ. ಎಲ್ಲ ಆದಮೇಲೆ ಚರಣ್ ಕರೆದು ಒಂದು ಸತಿ ಹೇಳ್ತೀನಿ, ಅದೆಲ್ಲ ಆದಮೇಲೆ DOP ಕರೆದು ಒಂದು ಸತಿ ಹೇಳ್ತೀನಿ. ಅದಕ್ಕೆ ಮುಂಚೆ ನಾನು ನಮ್ಮ ಅಸೋಸಿಯೇಟ್ಸು ನಮ್ಮ ಟೀಮೆಲ್ಲ ಕೂತ್ಕೊಂಡೆ ಇದು ನನ್ನ ತಲೆಯಲ್ಲಿ ಹಿಂಗೆ ಓಡ್ತಾ ಇದೆ ಅಂತ ಹೇಳ್ತೀನಿ. ಸೊ ಅವಾಗೇನಾಗುತ್ತೆ, ಎಲ್ಲರೂ ಫ್ರೀ ಇದ್ದಾಗ ಅದನ್ನು ಯೋಚನೆ ಮಾಡಿ 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 ಅದೆಲ್ಲ ಹಂಗೆ ಎಪ್ಪುಗಟ್ಟತ್ತೆ. ಒಂದು ಸರಿ ಎಲ್ಲ ಬನ್ನಿ ಅಂತ ಕೂತ್ಕೊಂಡ್ರೆ ಎಲ್ಲರೂ ಒಂದೊಂದು ಐಡಿಯಾ ಥ್ರೋ ಮಾಡ್ತಾರೆ. ಈಗ ನೆಕ್ಸ್ಟ್ ಯಾವುದೋ ಮಾಡೋದು ನಮ್ಮ DOPಗೆ ಹೇಳಿದೆ, ಇದು ಹೆಂಗೆ ಅನಿಸುತ್ತೆ ಅಂದೆ. ಸರ್ ಸಖತ್ತಾಗಿದ್ದು, ಅವನೊಂದು ಐಡಿಯಾ ಕೊಟ್ಟ. ಅದಕ್ಕೆ ಮುಂಚೆ ನಾನು ನನ್ನ ಟೀಮ್ ಜೊತೆ ಎಲ್ಲ ಇದು ಮಾಡಿದ್ದೆ. ಟೀಮ್ ಇನ್ ದ ಸೆನ್ಸ್ DOP ಇಸ್ ಆಲ್ಸೋ ಮೈ ಟೀಮ್. ನಾನು ನಮ್ಮ ಅಸೋಸಿಯೇಟ್ಸ್ ಎಲ್ಲ ಕೂತ್ಕೊಂಡು ಮಾತಾಡೋದು ಚೆನ್ನಾಗಿದೆ. ಸರಿ, DOP ಅಂದಾಗ ನನಗೆ ಇದು ಕೇಳಬೇಕು. ಈಗ ಸೂರ್ಯಣ್ಣ ಆಗಲಿ ಅಥವಾ ಡೋಂಟ್ ವೆರಿ ಬೇಬಿ ಚಿನ್ನಮ್ಮ ಆಗಲಿ, ಡೋಂಟ್ ವೆರಿ ಬೇಬಿ ಚಿನ್ನಮ್ಮ ಐ ಥಿಂಕ್ ಇಟ್ ಶಾರ್ಟ್ ಇನ್ ದ ಸ್ಟ್ರೀಟ್ ಅಲ್ವಾ ಸರ್? ಇದೇ ಏರಿಯಾನೇ. ಹೌದಾ? ಜಸ್ಟ್ ಇದೆ ಪಕ್ಕದ. ಸೂಪರ್ ಎಕ್ಸೈಟಿಂಗ್ ಟು ಸಿ ಇಸ್ ನೀವು ಆರ್ ಎಂಜಾಯಿಂಗ್ ವೆಲ್ ಯು ಆರ್ ಶೂಟಿಂಗ್ ದೋಸ್ ಸಾಂಗ್ಸ್. ಸೊ ಟೆಲ್ ಮಿ, ಈಗ ಒಂದು ಆವತ್ತು ಇದೆಲ್ಲ ಒಂದು 2-3 ದಿನ ಶೂಟ್ ಮಾಡೋ ಹಾಡುಗಳ ಅಥವಾ 3-4 ದಿನ? 4 ದಿನ ಮಾಡಿದ್ವಿ ಅದು. ಯಾಕಂದರೆ ತುಂಬ ಚಿಕ್ಕ ಚಿಕ್ಕ ರೋಡು, ಅಲ್ಲಿ 1,000 ಜನ ಜೂನಿಯರ್ಸ್ನ ಇಟ್ಕೊಂಡು ಮೂವ್ ಮಾಡಬೇಕು, ಅವ್ರಿಗೆಲ್ಲ ಆರ್ಡ್ರ್ ಮಾಡಿಸ್ಬೇಕು. ಒಬ್ಬೊಬ್ರು ಒಂದೊಂದು ಭಾಗದಲ್ಲಿ ನಿಂತಿರ್ತೀವಿ, ಎಲ್ಲ ಅಸೋಸಿಯೇಟ್ಸು ನಿಂತ್ಕೊಂಡು ಒಬ್ರ ಮೇಲೆ ಒಬ್ಬರು ಕಿರ್ಚಾಡ್ತಾ ಇರ್ತೀವಿ, ಅಥವಾ ಫೋನಲ್ಲಿ 2-3 ಕ್ಯಾಮ್ರಾ ಇಟ್ಟಿರ್ತೀವಿ, ಎಲ್ಲ ತೆಗಿಬೇಕು ಅಂತ. ಅದನ್ನು ಎಂಜಾಯ್ ಮಾಡಲೇಬೇಕು ಆ ಜಾಗನ. ಈಗ ಲೈಕ್ ಇಟ್ಸ್ ಎ ಸೆಲೆಬ್ರೇಷನ್ ಟು ಮೀ. ಲೈಕ್ ವಾಟ್ ಎವರ್ ಐ ಶೂಟ್ ಅಲ್ಲ, ನನಗೆ ಇಟ್ಸ್ ಎ ಸೆಲೆಬ್ರೇಷನ್. ನನಗೆ ಎಸ್ ಇಟ್ಸ್ ಕಮಿಂಗ್ ಔಟ್ ಅಂತ. ವಿಚ್ ಇಸ್ ಅ ಗ್ರೇಟ್ ಪಾಯಿಂಟ್ ಯು ಮೇಕ್. ನಿಮಗೆ ಎಂಟೈರ್ ಒಂದು ಫಿಲ್ಮ್ ಮೇಕಿಂಗ್ ಜರ್ನಿಯಲ್ಲಿ ತುಂಬ ಖುಷಿ ಕೊಡೋ ಸಮಯ ಯಾವುದು? ಪ್ರತಿದಿನ ನಾನು ನಗ್ನಗ್ತಾನೆ ಶೂಟ್ ಮಾಡ್ತೀನಿ. ಓನ್ಲಿ ಟೇಕಿಂಗ್ ದ ಇಮೋಷ್ನಲ್ ಸೀನ್ಸ್ ಆ್ಯಂಡ್ ಸೀರಿಯಸ್ ಮ್ಯಾಟರ್ಸ್ನೆಲ್ಲ ಐ ವಿಲ್ ಬಿಕಮ್ ಸೀರಿಯಸ್ ಆ್ಯಂಡ್ ಐ ವಿಲ್ ಬಿಕಮ್ ಮೋರ್ ಎಮೋಷ್ನಲ್ ದೆನ್ ಎನಿಬಡಿ ದೇರ್ ಇನ್ ದ ಸೆಟ್. ದಟ್ ಐ ಜಸ್ಟ್ ಲಿಟ್ರಲಿ ಕ್ರೈ ಆ್ಯಂಡ್ ಟೆಲ್ ದೆಮ್ ದಿಸ್ ಹ್ಯಾಸ್ ಟು ಹ್ಯಾಪನ್ ನೌ, ಪ್ಲೀಸ್ ಡೂ ದಿಸ್ ಅಂತ. ಅರೆ ಅದನ್ನು ಹೇಳುವಾಗ ಈಗ
ಭೀಮಾ ಕ್ಲೈಮ್ಯಾಕ್ಸ್ BTS ಅಂತ ಒಂದು ವಿಡಿಯೋನ ನೀವು ಬಿಟ್ಟಿದ್ರಿ ಒಂದು ಕೆಲವು ತಿಂಗಳ ಮುಂಚೆ. ಅದರಲ್ಲಿ ನಾನು ನೋಡ್ತಾ ಇದ್ದೀನಿ ನಿಮ್ಮ ಮುಖದಲ್ಲಿ ರಕ್ತ, ಆ ಮೇಕಪ್ಪು ಒಂದು ಫೈಟ್ ಆದಮೇಲೆ ಬಂದ ಹಾಗಿದೆ, ಕುಂಟ್ತಾ ಇರ್ತೀರಿ. ಇದು ಭೀಮಾ ಆ ಪಾತ್ರ. ಆದರೆ ವಿಜಯ್ ಡೈರೆಕ್ಟರ್ ಬೇರೆ ಇದ್ದಾರಲ್ಲ, ಕೂಗಾಡಬೇಕು, ಕ್ಯಾಮರಾಮನ್ನಿಗೆ ಇಡೀ ಟೀಮ್ಗೆ ಹೇಳಿರಬೇಕು ಏನು ನಡಿಬೇಕು ಅದರಲ್ಲಿ ಅಂತ. ಅದು ಅಷ್ಟಲ್ಲದೆ ನೀವು ಮ್ಯಾನೇಜ್ಮೆಂಟ್ನ ಕೂಡ ಮಾಡ್ತೀರಿ, ಅಲ್ಲಿ ಕ್ರೌಡನ್ನ ಸರ್ಸೋದು ಅದು ಇದು ಅಂತೆಲ್ಲ. ನಾನು ನೋಡ್ತಾ ಇದ್ದೀನಿ ಇನ್ನೇನು ರೋಲ್ ಮಾಡಬೇಕು ಅಲ್ಲಿವರೆಗೂ ಪಕ್ಕದಲ್ಲಿರೋ ಒಂದು ಲೇಡಿ ಇನ್ಸ್ಪೆಕ್ಟರ್ ಇರುತ್ತೆ, ಅವ್ರಿಗೇನೋ ಹೇಳ್ತಾ ಇದ್ದೀರಿ, ತಿರುಗಿ ರೋಲ್ ಆಗುತ್ತೆ. ಹೌ ಡು ಯು ಮ್ಯಾನೇಜ್ ದಟ್? ಆ್ಯಕ್ಟಿವ್ ಮಾಡಬೇಕು, ಎಮೋಷ್ನಲ್ ಸೀನು ಆ್ಯಕ್ಟಿವ್ ಮಾಡಬೇಕು, ಚಿತ್ರದ ಕ್ಲೈಮ್ಯಾಕ್ಸ್ ಅನ್ನೋ ಪ್ರೆಷರು ಪ್ಲಸ್ ಡೈರೆಕ್ಟು ಮಾಡಬೇಕು. ಅದೆಲ್ರಿಗೂ ಬೇಕು ಸರ್, ಅದು ಪ್ರತಿಯೊಬ್ಬರಿಗೂ ಬೇಕದು. ಅಂದರೆ ಲೈಕ್ ಇಟ್ಸ್ ನಾಟ್ ಕಾಲ್ಡ್ ಅಸ್ ಮಲ್ಟಿ ಟ್ಯಾಲೆಂಟೆಡ್ ಅಂತಲ್ಲ, ಅದು ಇಟ್ಸ್ ನಾಟ್ ಎ ಮಲ್ಟಿ ಟ್ಯಾಲೆಂಟ್ ಅಲ್ಲ, ಇಟ್ಸ್ ಎ ಮ್ಯಾನೇಜ್ಮೆಂಟ್ ಅಗೇನ್. ಮ್ಯಾನೇಜಿಂಗ್ ಎವ್ರಿಥಿಂಗ್ ವಾಟ್ ಯು ವಾಂಟ್ ಟು ಅಚೀವ್ ಅನ್ನೋದಾದರೆ ಯು ಶುಡ್ ಮ್ಯಾನೇಜ್ ಎವ್ರಿಥಿಂಗ್. ಎಲ್ಲ ಕಡೆ ಕಣ್ಣಿರಬೇಕು, ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇರಬೇಕು. ಒಂದು ಸಣ್ಣ ಟಾರ್ಗೆಟ್ ಮಿಸ್ ಆದರೂ ಬೇಟೆ ತಪ್ಪಿಸ್ಕೊಂಡ್ಬಿಡುತ್ತೆ. ಟಾರ್ಗೆಟ್ ಕಡೆ ಗಮನ ಇರಬೇಕು, ಅಬ್ಸರ್ವ್ ಮಾಡ್ತಾನೇ ಇರಬೇಕು. ಬಟ್ ಹೌ ಡ್ರೈನಿಂಗ್ ಇಸ್ ಇಟ್? ಡ್ರೈನ್ ಆಗುತ್ತೆ? ಐ ಎಂಜಾಯ್ ಇಟ್, ಐ ಜಸ್ಟ್ ಎಂಜಾಯ್ ಇಟ್ ಆಲ್ವೇಸ್. ನೀವು ಟ್ಯಾಲೆಂಟು ಸ್ಕಿಲ್ಲನ್ನು ನಂಬೋರ, ಹಾರ್ಡ್ ವರ್ಕನ್ನು ನಂಬೋರ? ಹಾರ್ಡ್ ವರ್ಕ್ ಫಸ್ಟ್ ನಂಬ್ತೀನಿ, ತುಂಬ ನಂಬೋದು ನಾನು ಹಾರ್ಡ್ ವರ್ಕ್ನ. ಆ್ಯಕ್ಚುಲಿ ದೇವ್ರನ್ನ ನೀವು ಕಾಣಬೇಕು ಅನ್ನಂಗೆ ಹಾರ್ಡ್ ವರ್ಕ್ ಮಾಡಬೇಕು. ನಿಜವಾದ ದೇವ್ರನ್ನ ನೋಡಲೇಬೇಕು, ದೇವ್ರಿದಾನ ಇಲ್ವೋ ಅಂದರೆ ನೀವು ಹಾರ್ಡ್ ವರ್ಕ್ ಮಾಡಬೇಕು, ಅವಾಗಲೇ ದೇವ್ರು ಕಾಣಿಸೋದು. ಅದಾದಮೇಲೆ ಟ್ಯಾಲೆಂಟು, ಸೋ ಮೆನಿ ಥಿಂಗ್ಸ್ ವಿಲ್ ಕಮ್. ಅಂದರೆ ನಾನು ಇವತ್ತು ಅದನ್ನು ಕಣ್ಣಾರೆ ನೋಡ್ಬಿಟ್ಟಿದ್ದೀನಿ. ನೀವು ಇಳಿದು ಬಿಡ್ತೀರಾ. ಯು ಆರ್ ಸಮನ್ ಹೂ ವಾಂಟ್ಸ್ ಟು ಗೆಟ್ ಹಿಸ್ ಹ್ಯಾಂಡ್ಸ್ ಡರ್ಟಿ ಅಲ್ಲ, ನೀವು ಇಳಿದೇ ಬಿಡ್ತೀರಾ. ಸುಮ್ಮನೆ ಅಲ್ಲಿ ದೂರದಲ್ಲಿ ನಿಂತು ಹೇಳೋದಲ್ಲ, ಧುಮ್ಕೆ ಬಿಡ್ತೀರಾ. ಕೈ ಕೆಸರಾದ್ರೆ ಬಾಯಿ ಮೊಸರು. ಕರೆಕ್ಟ್. ಸರ್, ನನಗೆ ಇದೆರಡನ್ನು ಮಾತ್ರ ಹೇಳಿ. ಈಗ ₹100 ಮಿಕ್ಸ್ ಆಯಿತಾ? ಅಗೇನ್ ಐ ಡೋಂಟ್ ನೋ ವೇರ್ ಯು ಗೆಟ್ ದೋಸ್ ಐಡಿಯಾಸ್. ಐಡಿಯಾನು ಬೊಂಬಾಟು, ಪ್ಲಸ್ ವಾಟ್ ಚರಣ್ ಡಸ್ ಫಾರ್ ದ್ಯಾಟ್. ಅಂದರೆ ಒಂದು ಬಾಬ್ ಮಾರ್ಲಿಯ ಟೀ ಶರ್ಟ್ ಹಾಕೊಂಡಿರ್ತಾರೆ, ಲಿರಿಕಲ್ಲು ಬಾಬ್ ಬರ್ತಾರೆ, ಬಾಬ್ ಇಸ್ ಔಟ್ ಆಫ್ ಕಂಟ್ರೋಲ್, ಹಾಗೆ ಬರ್ತಾರೆ. ನನಗೆ ಇಷ್ಟೇ ಬೇಕಾಗಿರೋದು. ಈಗ ಚರಣಿಗೆ ಏನು ಹೇಳ್ತೀರಾ ನೀವು? ಆ್ಯಕ್ಚುಲಿ ಅದು ಹೆಂಗಾಯಿತು ಸರ್, ನಾನು ನನ್ನ ಮೈ ಅಸೋಸಿಯೇಟ್ ಇಸ್ ದರ್, ತಂಬಿ ಅಂತ ಇರ್ತೀನಿ. ನಾನು ಅವನ ವಯಸ್ಸೇನಿದೆಯೋ ನಾನು ಅವನಷ್ಟೇ ತರಲೆ, ನಾನು ಅವನಿಬ್ಬರು ತರಲೆಗಳು. ಆ್ಯಕ್ಚುಲಿ ಇನ್ನಿಬ್ಬರು ಸೀರಿಯಸ್ಸು. ಅವನು ಮೌರ್ಯ ಮತ್ತು ನಮ್ಮ ವೀರ ಅಂತಿದ್ದಾನೆ, ಅವರು ಸೀರಿಯಸ್ಸು. ನಾವಿಬ್ಬರು ಊಟ ತರಲೆಗಳು. ಸಾಂಗ್ ಕಂಪೋಸ್ ಮಾಡ್ತಾ ಕೂತಿದ್ವಿ. ಸರಿ, ಅದು ಅಣ್ಣ ₹100 ಮಿಕ್ಸ್ ಅಂತ ಮಾಡೋಣ, ಚೆನ್ನಾಗಿದ್ದಾರ ತಂಬಿ ಅಂದೆ. ಸರಿ, ಅದಾದಮೇಲೆ ಏನು ಅಂದೆ, ₹100 ಮಿಕ್ಸ್, ನೀನು ಗುಡ್ದ ಹೊಡಿತೀನಿ ಫಿಕ್ಸ್ ಅಂತ ಆಯಿತು. ಚರಣ್ಗೆ ಸರ್ ವಾಟ್ ಈಸ್ ದಟ್ ಗುಡ್ದ ಸಾರ್ ಅಂದ. ಗುಡ್ದ ಚರಣ್ ಐ ವಿಲ್ ಡೂ ಒನ್ ಥಿಂಗ್, ಈಗ ಮಾಡಿಬಿಡೋಣ, ಬಟ್ ಇಟ್ಸ್ ಸೌಂಡಿಂಗ್ ವೆರಿ ಸೂಪರ್ ಸರ್ ಅಂದ. ಆಡ್ಬಿಟ್ಟು ನೋಡೋಣ ಅಂದೆ. ₹100 ಮಿಕ್ಸ್, ನೀನು ಗುಡ್ದ ಹೊಡಿತೀನಿ ಫಿಕ್ಸ್ ಅಂದ. 2 ಡೇಸ್ ಆದಮೇಲೆ ಒಂದು ಗುಡ್ದ ಫೋಟೋ ಕಳಿಸ್ದೆ ಅವನಿಗೆ. ತೋರಿಸ್ತೀನಿ ನಿಮ್ಗೆ ಹೆಂಗಿರುತ್ತೆ ಅಂತ. ಒಂದು 6-7 ಗುಡ್ದ ಫೋಟೋ ತೆಗೆದ್ಬಿಟ್ಟು ನೋಡಿದ್ಯಾ ಗುಡ್ದ ಅಂತ ಕಳಿಸ್ದೆ. ಸಾರ್ ಇದ್ದ ಗುಡ್ದ ಹಂಗೆ ಅದು. ಅಲ್ಲ, ಅದು ನನಗೆ ಅದು ಏರೋತ ಗೊತ್ತಿಲ್ಲ, ಬಟ್ ಕ್ಯಾಚಿ ಆಗಿದೆ. ಆ್ಯಂಡ್ ವಾಟ್ ಚರಣ್ ಡಸ್ ವಿತ್ ದ್ಯಾಟ್ ಇಸ್ ಫ್ಯಾಂಟಾಸ್ಟಿಕ್. He is a magician again, like he does a magic. If it is more than a magic ಅನ್ನೋದಾದರೆ he is a creator always. He creates lot of new things. ಐ ಲವ್ ಯು ಕೊನೆ ಮಾಡ್ತೀರಾ, ಅದು ಹಿಟ್ಟು. ಅದರಲ್ಲಿ ಚರಣ್ ಏನೋ ಹಿಂದೂಸ್ತಾನಿಯದೊಂದು ಇದು ಹಾಕಿ. ಸರ್, ಈಗ ಭೀಮ ಒಂದು ಕಥೆಯಲ್ಲಿ ಐ ಲವ್ ಯು ಕಣೆ ಒಂದು ಡ್ಯುಯೆಟ್ ಬರುತ್ತೆ ಅಂತ ಆದರೆ ಅದು ಕಥೆಗೆ ಹೊಂದ್ಕೊಂಡು ಬಂದ್ಬಿಡತ್ತಾ, ಅಥವಾ ಇಲ್ಲ ಒಂದು ಡ್ಯುಯೆಟನ್ನು ಹಾಕಲೇಬೇಕು ಅನ್ನೋ ಒಂದು ಐ ಲವ್ ದ ಸಾಂಗ್. ಬಟ್ ಈಗ ಸಿನಿಮಾ ಫುಲ್ ಆಫ್ ವಿಷಯಗಳ ಜೊತೆ, ಫುಲ್ ಆಫ್ ಬೇಕಾಗಿರೋ ವಿಷಯಗಳ ಜೊತೆ ಎಂಟರ್ಟೈನ್ಮೆಂಟ್ ಒಂದು ಲೈನ್ ಹೋಗುತ್ತೆ. ಸಿನಿಮಾ ಅಂದಮೇಲೆ ಲವ್ ಇದ್ದೇ ಇರಬೇಕಾಗತ್ತೆ. ಸರಿ, ಯಾರು ಲವ್ ಮಾಡ್ತಾ ಇದ್ದಾರೆ, ಯಾಕೆ ಲವ್ ಮಾಡ್ತಾ ಇದ್ದಾರೆ, ಯಾವ ಜಾಗದಲ್ಲಿ ಲವ್ ಮಾಡ್ತಾ ಇದ್ದಾರೆ, ಅವ್ನು ಏನು ಓದಿದ್ದಾನೆ ಅಂದರೆ ಅವ್ನು ಮ್ಯಾಕ್ಸಿಮಮ್ ಐ ಲವ್ ಕಣೆ ಅಂತಲೇ ಹೇಳೋಕ್ಕೆ ಸಾಧ್ಯ.
ಅವಳು ಅಷ್ಟೇ ಐ ಲವ್ ಯು ಟೂ ಕಣೋ ಅಂತ ಹೇಳೋಕ್ಕೆ ಸಾಧ್ಯ. ಸೊ ಲೆಟ್ಸ್ ಮೇಕ್ ಲವ್ ಯು ಕಣೆ ಲವ್ ಯು ಟೂ ಕಣೋ ಅಂತೇಳಿ ಹೇಳಿದೆ. ಈ ಕ್ಯಾರೆಕ್ಟರ್ ಇಷ್ಟೇ ಗೊತ್ತಿರೋದು, ಇಷ್ಟರಲ್ಲೇ ಸಾಂಗ್ ಮಾಡಬೇಕು ಅವನು. ಸೊ ಅದೇ ಐ ಲವ್ ಯು ಕಣೋ ಲವ್ ಯು ಟೂ ಕಣೆ ಆಗಿತ್ತು. ನಿಮಗೆ ಅಭಿಮಾನಿಗಳು ಅಂತ ಹುಟ್ಕೊಂಡಿದ್ದು ಯಾವಾಗ, ಅಥವಾ ನನಗೂ ಅಭಿಮಾನಿಗಳಿದ್ದಾರೆ ಅಂತ ನೀವು ಗುರುತಿಸಿದ್ದು ಯಾವಾಗ? ನಿಮ್ಮ ಅಭಿಮಾನಿಗಳ ಬಗ್ಗೆ ಹೇಳಿ. ಯಾವ ಡೆಮೋಗ್ರಫಿ ಅವರು, ಯಾವ ವಯಸ್ಸಿನವರು? ಬಿಕಾಸ್ ನೀವು ಆಫ್ ಕ್ಯಾಮ್ರಾ ಕೂಡ ಒಂದು ಹೇಳ್ತಾ ಇದ್ರಿ, ತಾಯಂದ್ರ ಏನೋ ಆಶೀರ್ವಾದ ನಿಮ್ಮ ಮೇಲೆ ತುಂಬ ಇದೆ ಅಂತ. ನಿಮ್ಮ ಅಭಿಮಾನಿಗಳ ಬಗ್ಗೆ ಹೇಳೋದಾದರೆ? ಸರ್, ನನಗೆ ತಾಯಿ ಸಮಾನ ನನ್ನ ಅಭಿಮಾನಿಗಳು. ಯಾರು ಏನೇ ಅಂದ್ರೂ ಅವ್ರು ನನ್ನ ಬಿಟ್ಕೊಡ್ಲಿಲ್ಲ. ಅವ್ರ ಕಣ್ಣಿಗೆ ಗೊತ್ತಾಯಿತು ನಾನೇನು ಅಂತ. ಇನ್ನೊಬ್ಬರ ಕಣ್ಣಿಗೆ ನಾನು ಬೇರೆ ಥರ ಕಾಣ್ತಾ ಇದ್ದೆ. ಸೊ ಹಂಗಾಗಿ ಅವ್ರನ್ನ ನಾನು ಬಿಡಲ್ಲ, ಅವ್ರು ನನ್ನ ಬಿಡಲ್ಲ. ಅವ್ರಿಗೆ ಬೇಕಾಗಿರೋ ಸಿನಿಮಾನೇ ಮಾಡ್ತಾ ಇರ್ತೀನಿ ಯಾವಾಗಲೂ. ಅದು ಒಂದು ರೀತಿಯ ಜವಾಬ್ದಾರಿಯೂ ಕೂಡ ನಿಜ. ಆದರೆ ನಿಮ್ಮಲ್ಲಿರೋ ಕ್ರಿಯೇಟರ್ಗೆ ಅದು ಸ್ವಲ್ಪ ತಡೆ ಹಾಕಿದಾಗ ಆಗಲ್ವಾ? ಅಂದರೆ ಫಾರ್ ಎಕ್ಸಾಂಪಲ್, ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳೋದಿತ್ತು, ಮರೆತೋಗಿತ್ತು. ಈಗ ವಿಜಯ್ ಅವರ ಕಡೆಯಿಂದ, ಅವರ ನಿರ್ದೇಶನದ ಕಡೆಯಿಂದ 3ನೇ ಚಿತ್ರ ಬರೋದು ಇದೇ ಒಂದು ಡೊಮೇನ್ನಲ್ಲಿ ಇರುತ್ತಾ, ಅಥವಾ ಒಂದು ಬೇರೆ ರೀತಿಯ ಚಿತ್ರವನ್ನು ಟ್ರೈ ಮಾಡಬೇಕು ಅನ್ನೋ ಆಸೆಗಳಿದೆಯಾ? ಬೇರೆ ಕೂಡ ಖಂಡಿತವಾಗ್ಲೂ ಆಸೆ ಇದೆ, 100% ಇದೆ. ನನಗಿದು ಇನ್ನೊಂದು ಮೆಟ್ಲಾಗಿದೆ. ಸೊ 3ನೇ ಮೆಟ್ಲು ಚೆನ್ನಾಗಿರೋದೆ, ಇನ್ನೂ ಚೆನ್ನಾಗಿರೋ ಮೆಟ್ಲೇ ಮಾಡ್ಕೋಬೇಕಾದ್ರೆ. ಆ್ಯಂಡ್ ವಿಜಯ್ ಅವರು ತಮಗಾಗಿ ಕಥೆಗಳನ್ನು ಮಾಡ್ಕೊಳ್ತಾರಾ, ಅಥವಾ ವಿಲ್ ದೇರ್ ಬಿ ಎ ಡೇ ವೆನ್ Vijay will only wear the director's hat with some other star in the... Yeah, I have a story called City Lights anta. City Lights. Oh. Chaplin ಅವ್ರದ್ದು ಇದು ಅನ್ಸುತ್ತೆ. ಅಲ್ಲೊಂದು ಅಗೇನ್ ಅನಂತರ ಡಾರ್ಕ್ ಶೇಡ್ ಆಫ್ ಬ್ಯಾಂಗ್ಳೂರ್ನ ಹೇಳಕ್ಕೆ ಹೊರಟಿದ್ದು. ಐ ಡೋಂಟ್ ನೋ, ಡಾರ್ಕ್ನೆಸ್ಗೆ ಸಿಟಿ ಲೈಟ್ಸ್. ಅದರಲ್ಲಿ ಐ ವಾಂಟ್ ನ್ಯೂ ಕಮರ್ಸ್, ನಾಟ್ ಫಾರ್ ಮೀ. ಅದು ಅರೌಂಡ್ 18 years ಏಜ್, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ಅದನ್ನು ತೆಗಿಬೇಕು ಅಂತ ತುಂಬ ಆಸೆ ಇದೆ. ಅದು ಕೂಡ ಟೈಮ್ ಆಗ್ತಾ ಇದೆ, ಗೊತ್ತಿಲ್ಲ ಅದು ಯಾರಿಗೆ ಋಣ ಇದೆ ಅಂತ ಗೊತ್ತಿಲ್ಲ. ಬಹುಶಃ ಟೈಮ್ ಬಂದರೆ ಅದನ್ನು ಹಂಗೆ ಶೂಟ್ ಮಾಡ್ತೀನಿ. ನಾನು ಇವತ್ತು ಕೂಡ ಮಾತಾಡ್ಕೊಂಡು ಬಂದೆ ನಮ್ಮ ಟೀಮ್ ಜೊತೆ. ನಿಮ್ಗೆ ಯಾರನ್ನ ನೀವು ನಂಗೆ ಶೂಟ್ ಮಾಡ್ತಾ ಇದ್ದೀರಲ್ಲ, ಈಗ ಆ್ಯಕ್ಚುಲಿ ನನ್ನ ಅಸೋಸಿಯೇಟ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ಕತೆ ಮಾಡೋಕ್ಕೆ ಕೇಳಿದ್ದೀನಿ. ಸೊ ದೇ ನೋ ಮೈ ಪಲ್ಸ್ ಅಲ್ಲ, ನೀವು ಮಾಡಿ ಅಂತ ಹೇಳಿದ್ದೀನಿ. ಅವರೆಲ್ಲ ರೆಡಿ ಆಗಿದ್ದಾರೆ. ಈಗ ಆ ಗ್ಯಾಪಲ್ಲಿ ನಂಗೆ ಟೈಮ್ ಸಿಕ್ಕರೆ 10 days ಶೂಟ್ ಮಾಡ್ತೀನಿ. ಅವಾಗ ತುಂಬ ಹಾಂಟಿಂಗ್ ನನಗದು ಸ್ಟೋರಿ, ಅದು ವೆರಿ ಹಾಂಟಿಂಗ್. ಶೋರ್. ಸಿಟಿಯ ಡಾರ್ಕ್ ಸೈಡ್ನಲ್ಲಿ ಒಂದು ಲವ್ ಸ್ಟೋರಿ. ಎಸ್. ಓಕೆ, ಕಮಿಂಗ್ ಟು ದಿ ಲಾಸ್ಟ್ ಕ್ವೆಶ್ಚನ್. ಕೋವಿಡ್ ಸಮಯ ಇತ್ತು, ಸಲಗ ಬಂದು ಇಂಡಸ್ಟ್ರಿಯನ್ನು ಮತ್ತೆ ಒಂದು ರೀತಿಯಲ್ಲಿ ಓಕೆ ಒಂದು ಲೈಫನ್ನು ಕೊಡ್ತು ಅಂತ ಕೂಡ ಹೇಳಬಹುದು. ಈಗಲೂ ಕೂಡ ಒಂದು ಅನ್ಫಾರ್ಚುನೇಟ್ಲಿ ಒಂದು ಡಲ್ ಫೇಸಲ್ಲೇ ನಡೀತಾ ಇದೆ. ನಾನೊಬ್ಬ ಅಬ್ಸರ್ವರ್ ಆಗಿ ಹೇಳೋದಾದರೆ, ಸುಮಾರು ದಿನದಿಂದ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಭೀಮಾ ಬಂದು ಇಂಡಸ್ಟ್ರಿಗೆ ಮತ್ತೆ ಒಂದು ಚೇತನವನ್ನು ಕೊಡತ್ತಾ, ಒಂದು ಶಕ್ತಿಯನ್ನು ಕೊಡತ್ತಾ ಅಂತ. ಸ್ಟಂಟ್ ಮ್ಯಾನೋ ಹೀರೋ ಆಗಿಬಿಟ್ಟ ಅಂತ ಅನ್ಸ್ಕೊಂಡಿದ್ದ ಕಾಲದಿಂದ ಈಗ ಅವರ 2 ಚಿತ್ರಗಳು ಕೂಡ ಇಂಡಸ್ಟ್ರಿಯನ್ನು ಸ್ವಲ್ಪ ಅಲ್ಲಾಡಿಸಿ ನಿದ್ದೆಯಿಂದ ಎಬ್ಬಿಸೋ ಒಂದು ಪರಿಸ್ಥಿತಿಗೆ ಬಂದಿದೆ ಅನ್ನೋ ಈ ಜರ್ನಿಯಲ್ಲಿ ಎಷ್ಟು ಖುಷಿ ಇದೆ? ತುಂಬ ಖುಷಿ, ತುಂಬ ಖುಷಿ ಇದೆ ಸರ್. ತುಂಬ ಖುಷಿ ಇದೆ, ಖುಷಿಯಾಗಿದ್ದೀನಿ ಆ ವಿಷಯದಲ್ಲಿ. ಹೌದಲ್ವಾ? ಒಬ್ಬ ಬೀದಿಲಿ ಹೋಗ್ತಾ ಇದ್ದ ಹುಡುಗ ಇವತ್ತಿಂಥ ಕೆಲಸ ಮಾಡಿದಾನಲ್ಲ ಅನ್ನೋ ಖುಷಿ ಇದೆ. ಬಿಕಾಸ್ ಅಗೇನ್ ಆ್ಯಸ್ ಅನ್ ಅಬ್ಸರ್ವರ್, ನಾನು ಅನ್ಬಯಸ್ಡ್ ಅಬ್ಸರ್ವರ್ ಆಗಿ ಹೇಳಬೇಕು ಅಂದರೆ, ಓಕೆ ಭೀಮಾ ಈಗ ಮತ್ತೆ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರನ್ನ ಕರ್ಕೊಂಬರಲಿ ಅನ್ನೋ ಒಂದು ಭರವಸೆಯಲ್ಲಿದ್ದೀವಿ. ಸೊ ದಟ್ಸ್ ಅ ಗ್ರೇಟ್ ಲೀಪ್. ಹೌದು, ಗ್ರೇಟ್ ಲೀಪ್. 2000 ಅಂದರೆ ಅಫ್ಕೋರ್ಸ್ ಅದಕ್ಕೆ ಮುಂಚೆನೂ ಶುರುವಾಗಿ TV. ಹೌದೌದು. ಪಾಪ ಪಾಂಡುಲು ಮಾಡಿದ್ರಿ ಅಂತ. ಹೌದು, ಪಾಪ ಪಾಂಡು, ಸಿಲ್ಲಿಲಲ್ಲಿ ಎಲ್ಲ ಮಾಡಿದ್ವಿ. ವಿಚ್ ಐ ಥಿಂಕ್ ಐ ವಿಲ್ ಎಂಡ್ ಇಟ್ ವಿತ್ ಅ ರಿಕ್ವೆಸ್ಟ್, ಕಾಮಿಡಿಯ ಸ್ಪೇಸಲ್ಲೂ ಕೂಡ ಮತ್ತೆ ಏನಾದರೂ ಮಾಡಿ. ನಂಗೆ ತುಂಬ ಆಸೆ ಇದೆ ಸರ್. ನನಗೆ ಕಂಪ್ಲೀಟ್ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ಆಸೆ. ಬಟ್ ಅಗೇನ್ ಮೈ ಫ್ಯಾನ್ಸ್ ನೀಡ್ ದ ಫೈಟ್ಸ್. ಸೂಪರ್. ದೇವಿಯ ಮುಂದೆ ಇದ್ದೀವಿ. August 9th ಚಿತ್ರಮಂದಿರಗಳಿಗೆ ಜನ ಬಂದು ಭೀಮಾನ ಕೊಂಡಾಡುವಂತಾಗಲಿ ಅಂತ ಆಶಿಸ್ತಾ ಇದ್ದೀನಿ.
ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ದೇವಿ ಹೆಸರು ಹೇಳಿ ಎಂಡ್ ಮಾಡ್ತಾ ಇದ್ದೀವಿ. 100% ಚೆನ್ನಾಗಾಗತ್ತೆ ಈ ಸಿನಿಮಾ. ಸೂಪರ್.